ಹೇಗಿದ್ದೀರಿ ಶಾಸಕರೇ? ಇದು ಪವರ್ ಮೌಲ್ಯಮಾಪನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ರುತಿರಾಜ್. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪವರ್ ಟಿವಿ ಒಂದು ದಿಟ್ಟ ಹೆಜ್ಜೆಯನ್ನ ಈಗಾಗಲೇ ಇಟ್ಟು ಯಶಸ್ಸನ್ನ ಕೂಡ ಕಂಡಿದೆ. ಯಾಕಂದ್ರೆ 224 ಕ್ಷೇತ್ರಗಳ MLAಗಳನ್ನ ನಾವು ನಮ್ಮ ಸ್ಟುಡಿಯೋಗೆ ಆಹ್ವಾನವನ್ನ ಕೂಡ ಕೊಟ್ಟು ಅವರಿಗೆ ಹಾಗೆ ಆ ಭಾಗದ ಜನರಿಗೆ ಒಂದು ವೇದಿಕೆಯನ್ನ ಕಲ್ಪಿಸುವಂತಹ ಮಧ್ಯಸ್ಥಿಕೆಯನ್ನ ವಹಿಸುವಂತಹ ಕೆಲಸವನ್ನ ನಿಮ್ಮ ಪವರ್ ಟಿವಿ ಮಾಡ್ತಾ ಇದೆ. ಸೊ ಈಗಾಗಲೇ ಅದಕ್ಕೆ ಸಾಕಷ್ಟು ಪ್ರಶಂಸೆಗಳು ಕೂಡ ನಿಮ್ಮಿಂದ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಇಲ್ಲಿಗೆ ಬಂದು ಹೋದಂತಹ MLAಗಳು ಕೂಡ ಬಹಳಷ್ಟು ಒಳ್ಳೆಯ ಮಾತುಗಳನ್ನ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮ್ಮ ಪವರ್ ಟಿವಿ ಬಗ್ಗೆ ಒಳ್ಳೆಯ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಹೇಗಿದ್ದೀರಿ ಶಾಸಕರೇ ಕಾರ್ಯಕ್ರಮವನ್ನ ಶುರು ಮಾಡುವಂತಹ ಸಮಯ. ಜೊತೆಗೆ ನೀವು ಕೂಡ ನಿಮ್ಮ ಭಾಗದ ಸಮಸ್ಯೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ವಾಟ್ಸ್ಆಪ್ ಮುಖಾಂತರ ಕೂಡ ನಮಗೆ ಕಳುಹಿಸಬಹುದು. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭಾಗದ ಶಾಸಕರನ್ನ ನೇರವಾಗಿ ನೀವೇ ಕೂಡ ಮಾತನಾಡಿಸಬಹುದು. ಏನೇ ಸಮಸ್ಯೆಗಳಿದ್ರೂ ಅವರ ಜೊತೆ ಮುಕ್ತವಾಗಿ ಮಾತನಾಡುವಂತಹ ಅವಕಾಶವನ್ನ ನಿಮ್ಮ ಪವರ್ ಟಿವಿ ನಿಮಗೆ ಕಲ್ಪಿಸಿಕೊಡ್ತಾ ಇದೆ. ಹಾಗಾದ್ರೆ ನಮ್ಮ ಪವರ್ ಟಿವಿಯ ಹೇಗಿದ್ದೀರಿ ಶಾಸಕರೇ ಕಾರ್ಯಕ್ರಮದ ರೂಪುರೇಷೆ ಏನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಬ್ರೇಕಿಂಗ್ ಪಾಯಿಂಟ್ಸ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಇದು ಪವರ್ ಟಿವಿಯ ಮಹತ್ವಾಕಾಂಕ್ಷಿಯ ಕಾರ್ಯಕ್ರಮ. ಕರ್ನಾಟಕದ ಶಾಸಕರ ಸಾಧನೆಗಳೆಲ್ಲವನ್ನ ಓರೆಗೆ ಹಚ್ಚುವಂತಹ ಕಾರ್ಯಕ್ರಮ. ಶಾಸಕರ ಕ್ಷೇತ್ರಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದ್ಯಾ? ಹಾಗಾದ್ರೆ ಕಳೆದ 3.5 ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ಆಗಿರುವಂತಹ ಕೆಲಸಗಳೇನು? ಹಾಗಾದ್ರೆ ಶಾಸಕರು ಅಂದುಕೊಂಡಂತೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆಯಾ? ಕ್ಷೇತ್ರದ ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ಕೆಲಸ ಮಾಡಿದ್ದಾರಾ ಆ ಭಾಗದ ಶಾಸಕರು? ಉಳಿದಿರುವ ಇನ್ನು 1.5 ವರ್ಷಕ್ಕೆ ಆ ಶಾಸಕರ ಪ್ಲಾನ್ಗಳೇನು? ಹಾಗಾದ್ರೆ ಕ್ಷೇತ್ರಕ್ಕೆ ಬಂದಿರುವ ಅನುದಾನವನ್ನ ಸೂಕ್ತವಾಗಿ ಬಳಕೆ ಮಾಡಿಕೊಂಡಿದ್ದಾರಾ ಆ ಭಾಗದ MLA? ಪವರ್ ಟಿವಿಗೆ ಆಗಮಿಸ್ತಾರೆ ಕರ್ನಾಟಕದ ವಿವಿಧ ಕ್ಷೇತ್ರಗಳ ಶಾಸಕರುಗಳು. ಪವರ್ ಟಿವಿ ಸ್ಟುಡಿಯೋದಲ್ಲೇ ಶಾಸಕರ ಎದುರೇ ಅವರ ಕ್ಷೇತ್ರದ ವಾಸ್ತವ ಚಿತ್ರಣದ ಅನಾವರಣವಾಗುತ್ತೆ. ಅವರ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿ ಬಗ್ಗೆ ಯಥಾವತ್ತಾಗಿ ಪವರ್ ಟಿವಿ ವರದಿಯನ್ನ ಬಿತ್ತರಿಸುತ್ತೆ. ಕ್ಷೇತ್ರವನ್ನ ಕಾಡ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ನಿಮ್ಮ ಪವರ್ ಟಿವಿ ಬೆಳಕು ಚೆಲ್ಲತ್ತೆ. ಕ್ಷೇತ್ರದ ಜನರ ಪ್ರಶ್ನೆಗಳನ್ನ ನೇರವಾಗಿ ಶಾಸಕರ ಮುಂದಿಡುತ್ತೆ ನಿಮ್ಮ ಪವರ್ ಟಿವಿ. ಪವರ್ ಟಿವಿ ಸ್ಟುಡಿಯೋದಲ್ಲಿ ಆಯಾ ಕ್ಷೇತ್ರದ ಶಾಸಕರಿಂದಲೇ ನಿಮಗಳಿಗೆ ಉತ್ತರ ಕೂಡ ಸಿಗುತ್ತೆ. ಪವರ್ ಟಿವಿಗೆ ಈಗಾಗಲೇ ಸಾಕಷ್ಟು ಜನರನ್ನ ಶಾಸಕರನ್ನ ನಾವು ಕರೆಸಿ ಈಗಾಗಲೇ ಅವರಿಗೆ ಆ ಭಾಗದ ಜನರಿಗೆ ನೇರವಾಗಿ ಮುಕ್ತ ಅವಕಾಶವನ್ನ ಕೂಡ ಶಾಸಕರ ಜೊತೆಯಲ್ಲಿ ಮಾತನಾಡುವಂತಹ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀವಿ. ಅವರ ಕ್ಷೇತ್ರದಲ್ಲಿ ಆಗಿರುವಂತಹ ಅಭಿವೃದ್ಧಿ ಬಗ್ಗೆ ಯಥಾವತ್ತಾಗಿ ನಾವು ವರದಿಯನ್ನು ಕೂಡ ಪ್ರಸಾರ ಮಾಡ್ತೀವಿ. ಈಗಾಗಲೇ ನಿಮ್ಮ ಮೆಚ್ಚುಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಪವರ್ ಟಿವಿಯ ಹೇಗಿದ್ದೀರಿ ಶಾಸಕರೇ ಕಾರ್ಯಕ್ರಮಕ್ಕೆ ಸಿಗ್ತಾ ಇದೆ. ಸದಾಕಾಲ ನಿಮ್ಮ ಬೆಂಬಲ ಪ್ರೀತಿ ನಮ್ಮ ಪವರ್ ಟಿವಿಯ ಮೇಲೆ ಇದೇ ರೀತಿಯಾಗಿ ಇರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ಜೊತೆಗೆ ಶಾಸಕರುಗಳು ಕೂಡ ಒಳ್ಳೊಳ್ಳೆಯ ಪ್ರತಿಕ್ರಿಯೆಗಳನ್ನ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲದವರಿಗೂ ಕೂಡ ನಾವು ಚಿರಋಣಿಯಾಗಿರ್ತೇವೆ. 224 ಕ್ಷೇತ್ರಗಳಲ್ಲಿ ಎಲ್ಲ ಶಾಸಕರನ್ನ ಕೂಡ ಕರೆಸುವಂತಹ ಪ್ರಯತ್ನವನ್ನ ನಿಮ್ಮ ಪವರ್ ಟಿವಿ ಮಾಡುತ್ತೆ. ನಿಮ್ಮಗಳಿಗೆ ನೇರವಾಗಿ ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ನಿಮ್ಮ ಭಾಗದ ಶಾಸಕರುಗಳಿಗೆ ನೇರವಾಗಿ ನಿಮ್ಮ ಮುಖಾಂತರವೇ ಕೇಳಿಸುವಂತಹ ಒಂದು ವೇದಿಕೆಯಾಗಿ ನಿಮ್ಮ ಪವರ್ ಟಿವಿ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ನಮ್ಮ ಈ ಪವರ್ ಟಿವಿಯ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ನಾನು ನಮ್ಮ ಪವರ್ ಟಿವಿಯ ಸಂಸ್ಥಾಪಕರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗಾಗಲೇ ಜನರ ಬಹಳ ದೊಡ್ಡ ಮಟ್ಟದ ಪ್ರೀತಿ ಸಿಗ್ತಾ ಇದೆ. ಜೊತೆಗೆ ಇಲ್ಲಿಗೆ ಬಂದು ಹೋಗಿರುವಂತಹ ಶಾಸಕರು ಕೂಡ ಒಳ್ಳೆಯ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 4 ಜನ ಈಗಾಗಲೇ MLAಗಳು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಹೋಗಿದ್ದಾರೆ. ಸೊ ಇವತ್ತು ನಾವು 5ನೇ ಅತಿಥಿಯನ್ನು ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮಾತುಗಳು ಸರ್. ಶ್ರುತಿ, ಈ ಒಂದು ಪ್ರೋಗ್ರಾಮ್ಗೆ ರೆಸ್ಪಾನ್ಸ್ ಅಂತ ಹೇಳಿದ್ರೆ ಯು ನೋ ದಟ್ ಜನಗಳಿಂದ ಮಾತ್ರ ಅಲ್ಲ, ಶಾಸಕರಿಂದಲೇ ವಿ ಹ್ಯಾಡ್ ಎ ವೆರಿ ಗುಡ್ ರೆಸ್ಪಾನ್ಸ್. ಇದೊಂದು ವಿಭಿನ್ನ ಕಾರ್ಯಕ್ರಮ. ಅದರಲ್ಲಿ ಗೆಸ್ಟ್ ಸೆಲೆಕ್ಷನ್ ಫಸ್ಟ್ ಇನ್ ಫಸ್ಟ್ ಔಟ್ ಮಾಡಿಲ್ಲ ನಾವು. ಪಿಪೋ ಮೆಥಡ್ ಇಲ್ಲಿ
ಮಾಡಿಲ್ಲ. ವಿ ಆರ್ ಸೆಲೆಕ್ಟಿಂಗ್ ಎ ಬೆಸ್ಟ್ ಗೆಸ್ಟ್ಸ್. ಅಂದರೆ ಇದೊಂಥರ ಪಾಠಶಾಲೆ ಆಗಬೇಕು 224 MLAಗಳಿಗೂ ಅಂತ. ಅದರಲ್ಲಿ ನೀವು 4 ಗೆಸ್ಟ್ಗಳನ್ನು ನೀವು ನೋಡಿದ್ರಿ, ಕಳೆದ 4 ಗೆಸ್ಟ್. ಸೊ 5th ಗೆಸ್ಟ್, ನಾವು 5ನೇ ಗೆಸ್ಟ್ಗೆ ಬಂದಾಗ ಯುವ ಜನತೆ, ಒಬ್ಬ ಯುವ MLA ಬೇಕು ನಮಗೆ, ಒಬ್ಬ ಯುವ ನಾಯಕ ಬೇಕು ಅಂತ ವಿ ಆರ್ ಸರ್ಚಿಂಗ್. ಐ ಥಿಂಕ್ ದೇಶದ ಬೆನ್ನೆಲುಬು, ಈಗ ನೋಡಿದರೆ ಯುವಕರು ದೇಶದ ಬೆನ್ನೆಲುಬು. ರಾಜಕಾರಣದಲ್ಲಿ ನಾವು ನೋಡಿದರೆ ವಯಸ್ಸಾದವರೇ ಜಾಸ್ತಿ, ಯುವಕರಿಗೆ ತುಂಬ ಕಡಿಮೆ. ರಿಟೈರ್ಮೆಂಟ್ ಏಜೇ ಇಲ್ಲ, 60 ನಂತರನೂ ರಾಜಕಾರಣದಲ್ಲಿ ರಿಟೈರ್ಮೆಂಟ್ ಏಜ್ ಇಲ್ಲ, ಎಜುಕೇಷನ್ ಬಾರ್ ಇಲ್ಲ. ಅದಂತೆ ಆಗುವಾಗ ಯುವಕರಿಗೆ ಅವಕಾಶ ಸಿಗುವಾಗ ತುಂಬ ಲೇಟ್. ಅದರಲ್ಲಿ ಕರ್ನಾಟಕದಲ್ಲಿ ಅಂತೂ ಈಗ ಬೆರಳೆಣಿಕೆ ಯುವಕರಿದ್ದಾರೆ. ಅದರಲ್ಲಿ ಇವತ್ತಿನ ಗೆಸ್ಟ್ ಐ ಥಿಂಕ್ ಒನ್ ಆಫ್ ದ ಹೈಲಿ ಎಜುಕೇಟೆಡ್ ಆ್ಯಂಡ್ ಯುವ MLA. ಆ್ಯಂಡ್ ಒಳ್ಳೆ ಹೆಸರು ಮಾಡಿದ್ದಾರೆ ಕ್ಷೇತ್ರದಲ್ಲಿ. ಐ ಥಿಂಕ್ ವಿ ಆರ್ ಪ್ರೌಡ್ ಟು ರಿಸೀವ್ ಹಿಮ್ ಟುಡೇ ಇನ್ ದಿಸ್ ಎಪಿಸೋಡ್. ಖಂಡಿತ ಸರ್. ಹಾಗಾದರೆ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದ ಹೇಗಿದ್ದೀರಿ ಶಾಸಕರೇ ಕಾರ್ಯಕ್ರಮದ ಅತಿಥಿ ಯಾರು, ಬನ್ನಿ ನೋಡ್ತಾ ಹೋಗೋಣ. ಪವರ್ ಟಿವಿಯ ಕಾರ್ಯಕ್ರಮದ ಇವತ್ತಿನ ಅತಿಥಿ ಶಾಸಕ ಆನಂದ ನ್ಯಾಮಗೌಡ ಅವರು. ಜಮಖಂಡಿ ಕ್ಷೇತ್ರದ ಶಾಸಕರಾಗಿದ್ದಾರೆ ಆನಂದ ನ್ಯಾಮಗೌಡ ಅವರು. ಜಮಖಂಡಿಯ ಭಗೀರಥ ಬ್ಯಾರೇಜ್ ಸಿದ್ದು ಅಂತ ಪ್ರಸಿದ್ಧಿ ಪಡೆದ ದಿವಂಗತ ಸಿದ್ದು ನ್ಯಾಮಗೌಡ ಅವರ ಹಿರಿಯ ಮಗ ಇವರು. 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 39,000 ಮತಗಳ ಅಂತರದಿಂದ ಗೆದ್ದಂತಹ ನಾಯಕ. ನಿರಂತರವಾಗಿ ಕ್ಷೇತ್ರದ ಜನತೆಯ ಸಂಪರ್ಕದಲ್ಲಿದ್ದಾರೆ ಈ ಶಾಸಕರು. ಜಮಖಂಡಿ ಕ್ಷೇತ್ರದ ಬಗ್ಗೆ ಶಾಸಕ ಆನಂದ ನ್ಯಾಮಗೌಡ ಅವರ ಜೊತೆ ಮುಕ್ತ ಮಾತುಕತೆಯನ್ನ ಪವರ್ ಟಿವಿ ನಡೆಸುತ್ತೆ. ಪವರ್ ಟಿವಿಯ ಹೇಗಿದ್ದೀರಿ ಶಾಸಕರೇ ಈ ಕಾರ್ಯಕ್ರಮಕ್ಕೆ ಆನಂದ ನ್ಯಾಮಗೌಡ ಅವರಿಗೆ ನಾವು ಬಹಳ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರೋಣ. ಈಗಾಗಲೇ ಯಾರು ನಮ್ಮ ಈ ಕಾರ್ಯಕ್ರಮದ ಅತಿಥಿ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಿದೆ. ಎಕ್ಸಾಕ್ಟ್ಲಿ. ಸೊ ಜಮಖಂಡಿ ಶಾಸಕ ಆನಂದ ನ್ಯಾಮಗೌಡ ಅವರು. ಸೊ ಇವರಿಗೆ ರಾಜಕೀಯಕ್ಕೆ ಬರ್ತೀನಿ ಅಂತ ಕನಸು ಮನಸ್ಸಿನಲ್ಲೂ ಕೂಡ ಇವರು ಊಹಿಸಿರ್ಲಿಲ್ಲ. ಅಕಾಲಿಕ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಬರಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಬಂತು. ಯಾಕಂದ್ರೆ ಅವರ ತಂದೆ ಒಳ್ಳೆಯ ಹೆಸರನ್ನ ಮಾಡಿದಂಥವ್ರು. ಸೊ ಇವರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಪರಿಸ್ಥಿತಿಯ ಒತ್ತಡಗಳಿಂದ ಅವರು ರಾಜಕೀಯಕ್ಕೆ ಧುಮುಕಬೇಕಾದಂತಹ ಪರಿಸ್ಥಿತಿ ಬಂತು. ಸೊ ಹಾಗಾದ್ರೆ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಕಾರ್ಯಕ್ರಮದ ಹೆಸರು ಹೇಗಿದ್ದೀರಿ ಶಾಸಕರೇ. ನಾನು ಕೇಳೋದು ಕೂಡ ಹೇಗಿದ್ದೀರಿ ಸರ್ ತಾವು? ಚೆನ್ನಾಗಿದ್ದೀನಿ. ಸರ್, ನೀವು ಚೆನ್ನಾಗಿದ್ದೀರಾ? ನಿಮ್ಮ ಕ್ಷೇತ್ರ ಹೇಗಿದೆ? ನಿಮ್ಮ ಕ್ಷೇತ್ರದ ಜನತೆ ಹೇಗಿದ್ದಾರೆ? ಜೊತೆಗೆ ನೀವು ಆ ಭಾಗದಲ್ಲಿ ಮಾಡಿರುವಂತಹ ಸಾಧನೆಗಳೇನು ನೋಡ್ಲಿಕ್ಕೆ ರೆಡಿ ಇದ್ದೀರಾ ಸರ್? ಖಂಡಿತ. ವೀಕ್ಷಕರೇ, ಹಾಗಾದ್ರೆ ಅವರ ಕ್ಷೇತ್ರದಲ್ಲಿ ಆಗಿರುವಂತಹ ಅಭಿವೃದ್ಧಿಗಳೇನು, ಆ ಭಾಗದ ಜನತೆ ಏನ್ ಹೇಳ್ತಾರೆ ಆನಂದ ನ್ಯಾಮಗೌಡ ಅವರ ಬಗ್ಗೆ? ಸೊ ಪವರ್ ಟಿವಿಯ ಮೌಲ್ಯಮಾಪನದ ವರದಿ ಇದೆ, ಬನ್ನಿ ನೋಡೋಣ. ಇವರಿಗೆ ಶಾಸಕ ಆಗ್ಬೇಕೆಂಬ ಆಸೆ ಕನಸು ಮನಸ್ಸಿನಲ್ಲೂ ಇರಲಿಲ್ಲ. ಆದರೆ ತಂದೆಯ ಅಕಾಲಿಕ ಮರಣ ಯುವಕನನ್ನ ರಾಜಕೀಯಕ್ಕೆ ಪ್ರವೇಶಿಸುವಂತೆ ಮಾಡಿತು. ತಂದೆಯ ಗುಣಗಳ ಮೂಲಕನೇ ಕ್ಷೇತ್ರದ ಜನತೆಯ ಮನಗೆದ್ದು ಮೊದಲ ಪ್ರಯತ್ನದಲ್ಲಿಯೇ ಜಮಖಂಡಿ ಕ್ಷೇತ್ರದ ಸಾರಥಿಯಾದ ಹೆಗ್ಗಳಿಕೆ ಇವರದ್ದು. ತಮ್ಮ ಕ್ಷೇತ್ರ ಕೃಷ್ಣೆಯ ನರ್ತನಕ್ಕೆ ನಲುಗಿದಾಗ ಕ್ಷೇತ್ರದ ಸಂತ್ರಸ್ತರ ಕಣ್ಣೀರು ಒರೆಸುವ ಮನೆ ಮಗನಾಗಿ ಧೈರ್ಯ ತುಂಬಿದವರು ಇವರು. ಕೋವಿಡ್ ಸಮಯದಲ್ಲಿ ಕ್ಷೇತ್ರದಲ್ಲಿ ಸಂಚರಿಸುತ್ತಾ ಜನತೆಯ ಕುಂದುಕೊರತೆ ಆಲಿಸಿದ್ದು ಜಮಖಂಡಿಯ ಶಾಸಕರು. ಇವತ್ತಿನ ಪವರ್ ಟಿವಿಯ ಹೇಗಿದ್ದೀರಿ ಶಾಸಕರೇ ಲೈವ್ ಕಾರ್ಯಕ್ರಮದಲ್ಲಿ ಜಮಖಂಡಿ ಶಾಸಕ ಆನಂದ ನ್ಯಾಮಗೌಡ ನಮ್ಮ ಜೊತೆಗಿದ್ದಾರೆ. ಜಮಖಂಡಿ ಕ್ಷೇತ್ರದಲ್ಲಿ ಆನಂದ ನ್ಯಾಮಗೌಡ ಅವರು ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಅವರ ಕುರಿತು ಕ್ಷೇತ್ರದಲ್ಲಿ ಏನೆಲ್ಲ ಅಭಿಪ್ರಾಯಗಳಿವೆ, ಕ್ಷೇತ್ರದಲ್ಲಿ ನಿರೀಕ್ಷಿತ ಅಭಿವೃದ್ಧಿ ಸಾಧ್ಯವಾಗಿದೆಯೇ, ಶಾಸಕರು ಇನ್ನೂ ಮಾಡಬೇಕಾಗಿರುವ ಕೆಲಸ ಕಾರ್ಯಗಳೇನು, ಇವುಗಳೆಲ್ಲವುಗಳ ವಿಶ್ಲೇಷಣೆಯೇ ಇಂದಿನ ಹೇಗಿದ್ದೀರಿ ಶಾಸಕರೇ ಕಾರ್ಯಕ್ರಮ. ತಂದೆಯನ್ನೇ ಮೀರಿಸುವಂತೆ ಕ್ಷೇತ್ರದ ಜನತೆಯ ಮನಗೆದ್ದ ಯುವಕ. ಜಮಖಂಡಿ ಕ್ಷೇತ್ರದಲ್ಲಿ ಯುವ ಶಾಸಕ ಆನಂದ ನ್ಯಾಮಗೌಡ ಛಾಪು. ಪಕ್ಷ ಭೇದವಿಲ್ಲದೆ ಕ್ಷೇತ್ರದ ಜನತೆ ಮುಂದೆ ತಲೆಬಾಗಿಸಿದ ಆನಂದ. ಪ್ರವಾಹ, ಕೊರೋನಾ ಸಮಯದಲ್ಲಿ ಜನತೆಯ ಕಷ್ಟಕ್ಕೆ ಸ್ಪಂದನೆ. ಜಮಖಂಡಿ ಶಾಸಕ ಆನಂದ ನ್ಯಾಮಗೌಡ ಜಮಖಂಡಿಯ ಹೆಮ್ಮೆ. ಬಾಗಲಕೋಟೆ ಜಿಲ್ಲೆಯ ಒಂದು ಪ್ರಮುಖ ವಿಧಾನಸಭಾ ಕ್ಷೇತ್ರ ಜಮಖಂಡಿ. ಈ ನಗರ ತನ್ನದೇ ಆದ ಇತಿಹಾಸ ಹೊಂದಿದೆ. ಪಟವರ್ಧನ ರಾಜಮನೆತನದ ಆಳ್ವಿಕೆ ಜಮಖಂಡಿಯಲ್ಲಿತ್ತು. ಜಮಖಂಡಿ ಭವ್ಯ ರಾಜಕೀಯ ಹಿನ್ನೆಲೆ ಹೊಂದಿದ ಕ್ಷೇತ್ರವೂ ಹೌದು.
ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ 1,97,000 ಮತಗಳಿದ್ದು, ಇದರಲ್ಲಿ 45,000 ಗಾಣಿಗ ಮತಗಳಿವೆ. ಗಾಣಿಗ, ಲಿಂಗಾಯತ, ಬಣಜಿಗ ಸೇರಿ 90,000 ಮತಗಳಿವೆ. ಕ್ಷೇತ್ರದಲ್ಲಿ ಗಾಣಿಗ ಮತಗಳೇ ಅಧಿಕ. ಈ ಕ್ಷೇತ್ರದಲ್ಲಿ ಹೆಚ್ಚಾಗಿ ಗೆಲುವು ಒಲಿದಿದ್ದು ಗಾಣಿಗ ಸಮುದಾಯದ ಅಭ್ಯರ್ಥಿಗಳಿಗೆ ಅನ್ನೋದು ಇತಿಹಾಸದ ಪುಟಗಳನ್ನ ತೆರೆದಾಗ ಕಾಣಿಸಿಕೊಳ್ಳುತ್ತೆ. ಜಮಖಂಡಿ ಕ್ಷೇತ್ರದ ಭಗೀರಥ ಬ್ಯಾರೇಜ್ ಸಿದ್ದು ಅಂತಾನೆ ಪ್ರಸಿದ್ಧಿ ಪಡೆದ ದಿ ಸಿದ್ದು ನ್ಯಾಮಗೌಡ ಅವರು 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಬಿಜೆಪಿಯ ಶ್ರೀಕಾಂತ್ ಕುಲಕರ್ಣಿ ಅವರನ್ನ ಸೋಲಿಸಿ ಜಮಖಂಡಿ ಕ್ಷೇತ್ರವನ್ನ ಕಾಂಗ್ರೆಸ್ ಭದ್ರಕೋಟೆಯನ್ನಾಗಿ ಮಾಡಿದ್ರು. ಆದರೆ ವಿಧಿಯಾಟವೇ ಬೇರೆ ಇತ್ತು. ಫಲಿತಾಂಶ ಹೊರಬಿದ್ದ ಕೆಲವೇ ದಿನಗಳಲ್ಲಿ ಸಿದ್ದು ನ್ಯಾಮಗೌಡ ಅವರು ಅಪಘಾತಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ರು. ಕಾಂಗ್ರೆಸ್ ಪಕ್ಷದ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯನವರು ದಿ ಸಿದ್ದು ನ್ಯಾಮಗೌಡರ ಹಿರಿಯ ಪುತ್ರ ಆನಂದ ನ್ಯಾಮಗೌಡ ಅವರಿಗೆ ಉಪಚುನಾವಣೆ ಟಿಕೆಟ್ ಕೊಟ್ಟು ಉಪಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಸೂಚಿಸಿದ್ರು. ಸಿದ್ದು ನ್ಯಾಮಗೌಡರ ವರ್ಚಸ್ಸು, ಅವರ ಅಕಾಲಿಕ ಸಾವು, ಆನಂದ್ ಅವರಿಗಿದ್ದ ಕ್ಲೀನ್ ಇಮೇಜ್ ಜೊತೆಗೆ ಅನುಕಂಪದ ಅಲೆಯೂ ಸೇರಿಕೊಂಡು ಉಪಚುನಾವಣೆಯಲ್ಲಿ ಆನಂದ ನ್ಯಾಮಗೌಡ ಶಾಸಕರಾಗಿ ಆಯ್ಕೆಯಾದರು. ಆನಂದ ನ್ಯಾಮಗೌಡ 39,000 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀಕಾಂತ್ ಕುಲಕರ್ಣಿ ಅವರನ್ನ ಸೋಲಿಸಿ ವಿಜಯ ಪತಾಕೆ ಹಾರಿಸಿದ್ರು. 2018 ನವೆಂಬರ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ವಿಜಯ ಪತಾಕೆ ಹಾರಿಸಿ ಜಮಖಂಡಿ ಶಾಸಕರಾಗಿ ಆಯ್ಕೆಯಾದ ಆನಂದ ನ್ಯಾಮಗೌಡ ಅವರು ಎಂಬಿಎ ಪದವೀಧರ. ಮೊದಲ ಪ್ರಯತ್ನದಲ್ಲೇ ವಿಧಾನಸೌಧಕ್ಕೆ ಲಗ್ಗೆ ಇಟ್ಟ ಹೆಗ್ಗಳಿಕೆ ಇವರದ್ದು. ತಂದೆ ಕಂಡ ಕನಸಿನ ಜಮಖಂಡಿ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಅರ್ಧಕ್ಕೆ ನಿಂತ ಬೈಪಾಸ್ ರಸ್ತೆ, ಕಟ್ಟಿಕೆರೆ ಉದ್ಯಾನವನ, ಕಿತ್ತೂರು ರಾಣಿ ಚೆನ್ನಮ್ಮ ಮಾರುಕಟ್ಟೆ, ಮಿನಿ ವಿಧಾನಸೌಧ, ಆಸ್ಪತ್ರೆ, ಕಲ್ಲಲ್ಲಿ ಏತ ನೀರಾವರಿ, ಬಸ್ ನಿಲ್ದಾಣ ಹೀಗೆ ಹಲವು ಕಾಮಗಾರಿಗಳನ್ನ ಪೂರ್ಣಗೊಳಿಸಿದ್ರು. 2 ಪ್ರವಾಹಗಳನ್ನ ಅತ್ಯಂತ ಯಶಸ್ವಿಯಾಗಿ ಕ್ಷೇತ್ರದಲ್ಲಿ ಎದುರಿಸುವುದರ ಮುಖಾಂತರ ಗ್ರಾಮದ ಜನತೆಗೆ ಒಂದು ಉತ್ತಮವಾದಂಥ ಬದುಕನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ಆನಂದ್ ನ್ಯಾಮಗೌಡರಿಗೆ ಸಲ್ತತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ದಿವಂಗತ ಸಿದ್ದು ನ್ಯಾಮಗೌಡರ ಒಂದು ಏನು ಯೋಜನೆಗಳಿದ್ದು ಆ ಎಲ್ಲ ಯೋಜನೆಗಳನ್ನು ಪೂರ್ತಿಗೊಳಿಸುವುದರ ಜೊತೆಗೆ ಇವತ್ತು ತಂದೆಗೆ ತಕ್ಕ ಮಗ ಅಂತಕ್ಕಂಥ ಕೀರ್ತಿ ಯಾರ್ಯಾರಿಗೂ ಸಲ್ತಿತ್ತಪ್ಪ ಅಂದ್ರೆ ಅದು ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡ ಸಾಹೇಬರಿಗೆ ಸಲ್ಲಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಆನಂದ ನ್ಯಾಮಗೌಡರು ಶಾಸಕರಾಗಿ ಆಯ್ಕೆಯಾಗಿ ವರ್ಷ ಪೂರೈಸುವ ಮುನ್ನವೇ ಕೃಷ್ಣೆ ಕೋಪ ತಾಪಕ್ಕೆ ಎದೆಯೊಡ್ಡಬೇಕಾಯಿತು. ಜಮಖಂಡಿ ಕ್ಷೇತ್ರದಲ್ಲಿ ಕೃಷ್ಣಾ ನದಿ ಪ್ರವಾಹ, ನದಿ ಪಾತ್ರದ ಗ್ರಾಮಗಳು ಜಲಾವೃತಗೊಂಡವು. ಕ್ಷೇತ್ರದ ಶಾಸಕನಾಗಿ ಕೈಕಟ್ಟಿ ಕೂತುಕೊಳ್ಳದೆ ಸಂತ್ರಸ್ತರ ಮನೆ ಮಗನಾಗಿ ಸಂತ್ರಸ್ತರ ಸ್ಥಳಾಂತರಕ್ಕಾಗಿ ಸ್ವತಃ ಆನಂದ ನ್ಯಾಮಗೌಡ ಜಲಾವೃತ ಗ್ರಾಮಗಳಿಗೆ ತೆರಳಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಯಿತು. ಸಂತ್ರಸ್ತರ ವಸತಿ, ಆರೋಗ್ಯ, ಆಹಾರ ವ್ಯವಸ್ಥೆ ಜವಾಬ್ದಾರಿಯನ್ನ ನಿಭಾಯಿಸಿ ಸಂತ್ರಸ್ತರ ಕಣ್ಣೀರು ಒರೆಸಿದ್ರು. ನಡುಗಡ್ಡಿಯಲ್ಲಿ ಸಿಲುಕಿದ್ದ ದನ ಕರುಗಳನ್ನ ಬೋಟ್ ಮೂಲಕ ಹೊರತಂದ್ರು. ಸಂತ್ರಸ್ತರಿಗೆ ಯೋಗ್ಯ ಪರಿಹಾರ ಕಲ್ಪಿಸಬೇಕು ಅಂತ ಸರ್ಕಾರದ ವಿರುದ್ಧ ಹೋರಾಟ ಕೇಳಿದ್ರು. ಇದೇ ಕಾರಣಕ್ಕೆ ಬೆಳಗಾವಿವರೆಗೆ ಪಾದಯಾತ್ರೆ ಮಾಡಿದ್ರು ಶಾಸಕ ಆನಂದ್ ನ್ಯಾಮಗೌಡ. ಆನಂದ ಸಿದ್ದು ನ್ಯಾಮಗೌಡ ಅವರ ಬಗ್ಗೆ ಹೇಳಬೇಕಂದ್ರೆ ಒಂಥರ ಹೆಮ್ಮೆ ಅನಿಸ್ತದೆ. ಉತ್ತರ ಕರ್ನಾಟಕದಲ್ಲಿ ತಮಗೆಲ್ಲ ಗೊತ್ತಿರುವ ಸಂದರ್ಭದಾಗ ಪ್ರವಾಹ ಬಹಳ ಬಂತು. ಆ ಒಂದು ಸಮಯದಾಗ ನಮ್ಮ ಆನಂದ ನ್ಯಾಮಗೌಡರು ತಮ್ಮ ಜೀವದ ಹಂಗನ್ನು ತೋರಿದು ನಡುಗಡ್ಡೆಗಳಲ್ಲಿ ಒಂದು ಕುತ್ತಿಗೆದನ ನೀರು ಬಂದ್ರು ಅವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಎಷ್ಟೋ ಜನರನ್ನು ರಕ್ಷಿಸಿದ್ರು, ಎಷ್ಟೋ ಪ್ರಾಣಿಗಳನ್ನು ರಕ್ಷಿಸಿದ್ರು. ಅದೇ ತೆರನಾಗಿ ಆ ಸಂತ್ರಸ್ತರಿಗೆ ಒಂದು ಹೆಲ್ಪ್ ಮಾಡಾಕ ಕಾಳಜಿ ಕೇಂದ್ರಗಳನ್ನ ತೆಗೆದ್ರು. ಕೃಷ್ಣೆ ಶಾಂತವಾದ್ಲು ಅಂತ ನಿಟ್ಟಿಸಿರು ಬಿಡುವ ಮುನ್ನವೇ ಮಹಾಮಾರಿ ಕೊರೋನಾ ರಾಜ್ಯಕ್ಕೆ ಪಸರಿಸಿತು. ಪ್ರವಾಹದ ಬೆನ್ನಲ್ಲೇ ಮಹಾಮಾರಿ ಆತಂಕ ಆವರಿಸಿತು. ಕೋವಿಡ್ ಸಮಯದಲ್ಲಿ ಜಮಖಂಡಿ ನಗರದ ಬಡ ಕುಟುಂಬಗಳಿಗೆ ಉಚಿತ ಕಿಟ್ ವಿತರಣೆ, ತರಕಾರಿ ವಿತರಣೆ ಮಾಡುವ ಮೂಲಕ ಕ್ಷೇತ್ರದ ಜನತೆಗೆ ಧೈರ್ಯ ಹೇಳುತ್ತಾ ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಶಾಸಕ ಆನಂದ ನ್ಯಾಮಗೌಡ ಮುನ್ನಡೆದ್ರು. ದುಡಿಮೆಯನ್ನೇ ನಂಬಿದ ಅದೆಷ್ಟೋ ಕುಟುಂಬಗಳಿಗೆ ಶಾಸಕ ಆನಂದ ನ್ಯಾಮಗೌಡ ಅವರು ಕೈತುತ್ತು
ನೀಡಿ ಅವರಲ್ಲಿ ಬದುಕಿನ ಭರವಸೆ ಮೂಡಿಸಿದ್ರು. ತಂದೆಯ ಮಾರ್ಗದಲ್ಲಿಯೇ ನಮ್ಮ ಶಾಸಕರು ನಡೀತಾ ಇದ್ದಾರೆ ಅಂತಾರೆ ಸ್ಥಳೀಯರು. ಕೊರೋನಾ ಟೈಮ್ದಾಗ ನಮಗೆ ಹೊಟ್ಟೆಗೆ ಅನ್ನ ಇಲ್ದಾಗ ಕೆಲಸ ಇಲ್ದ ಮನ್ಯಾಗ ಖಾಲಿ ಕೂತಿದ್ದೀವಿ ರೀ. ಆದ್ರೆ ಆ ಟೈಮ್ದಾಗ ಅಣ್ಣವ್ರು ನ್ಯಾಮಗೌಡ ಅಣ್ಣವರು ಇವ್ರು ಬಂದು ಕೇಸಿಂದ ಆನಂದ್ ಅಣ್ಣವ್ರು ಬಂದು ಕೇಸಿಂದ ನಮಗೇನು ಬೇಕು ಎಲ್ಲ ಸಹಾಯ ಮಾಡ್ಯಾರ್ರಿ. ಫ್ರೀ ಒಳಗೆ ನಮಗೆ ಇಂಜೆಕ್ಷನ್ ಮಾಡಿಸ್ಯಾರಿ. ಮನೆ ಬಂದು ಎಲ್ಲರೂ ಕೇಳ್ಯಾರ್ರಿ. ಕೇಳಿ ಕೇಸಿಂದ ನಿಮಗೇನು ಬೇಕು ಮತ್ತು ಮುಂದೆ ನಾವು ಸಹಾಯ ಮಾಡ್ತೀವಿ. ಆಮೇಲೆ ಏನೈತಿ ನಮಗೆ ಮ್ಯಾಗ ಬಂದು ಭೇಟಿಯಾಗಿ ಹೋಗ್ಯಾರ್ರಿ. ಮಳೆಗಾಲದಲ್ಲಿ ಕೃಷ್ಣೆಯ ಪ್ರವಾಹಕ್ಕೆ ತುತ್ತಾಗುವ ಕ್ಷೇತ್ರ ಜಮಖಂಡಿ. ಅದೇ ಕ್ಷೇತ್ರದಲ್ಲಿ ಬೇಸಿಗೆಯ ಸಮಯದಲ್ಲಿ ಕೃಷ್ಣೆಯ ಒಡಲು ಬತ್ತಿ ಹೋಗ್ತಿತ್ತು. ಕ್ಷೇತ್ರದ ರೈತರ ಬೆಳೆಗಳು ನೀರಿಲ್ಲದೆ ಒಣಗ್ತಾ ಇದ್ವು. ಇದನ್ನರಿತ ದಿವಂಗತ ಸಿದ್ದು ನ್ಯಾಮಗೌಡ ಅವರ ಶ್ರಮ ಬಿಂದು ಸಾಗರ ನಿರ್ಮಾಣ ಮಾಡಿ ಸೈ ಅನಿಸಿಕೊಂಡ್ರು. ಬ್ಯಾರೇಜ್ ಕಟ್ಟಿ ರಿವರ್ಸ್ ನೀರು ಪಂಪ್ ಮಾಡಿ ನದಿ ತುಂಬುವ ಕಾರ್ಯ ಮಾಡಿದ್ರು. ಇದನ್ನೇ ಈಗ ಶಾಸಕ ಆನಂದ್ ನ್ಯಾಮಗೌಡ ಮುಂದುವರೆಸಿದ್ದು, ಬೇಸಿಗೆ ಸಮಯದಲ್ಲಿ ಕ್ಷೇತ್ರದ 30 ಗ್ರಾಮಗಳ ರೈತರ ಬೆಳೆಗಳಿಗೆ ನೀರು ಪೂರೈಕೆಯಾಗ್ತಿದೆ. ಇದು ರೈತರ ಬಗ್ಗೆ ತಂದೆ ಮಗನಿಗೆ ಇರುವ ಕಾಳಜಿಗೆ ಹಿಡಿದ ಕೈಗನ್ನಡಿ ಅಂತಾರೆ ಸ್ಥಳೀಯರು. ಮತಕ್ಷೇತ್ರದ ಮಾಜಿ ಶಾಸಕರಾದಂಥ ದಿವಂಗತ ಸಿದ್ದು ನ್ಯಾಮಗೌಡ ಅವರು ನಮ್ಮ ಜಮಖಂಡಿ ಮತಕ್ಷೇತ್ರದ ರೈತರಿಗೆ ಒಂದು ಒಳ್ಳೆಯ ಶ್ರಮಬಿಂದು ಸಾಗರದಂಥ ಒಂದು ಕಾರ್ಯವನ್ನು ಮಾಡಿ ಭಾಳ ಎಲ್ಲ ರೈತರಿಗೆ ಅನುಕೂಲ ಆಗುವಂಗೆ ಅವ್ರು ಮಾಡಿದಂಥ ಕಾರ್ಯನ ಎಲ್ಲರೂ ಶ್ಲಾಘಿಸುವಂಥದ್ದು ಆಗಿದೆ. ಅದೇ ದಾರಿಯಲ್ಲಿ ಅವ್ರ ಮಗನಾದ ಆನಂದ್ ನ್ಯಾಮಗೌಡರು ಸಹಿತ ಅಷ್ಟೇ ಒಳ್ಳೆಯ ಕೆಲಸನ ಅವರು ಈಗ ಅವರ ತಂದೆಯವರಾದಂಥ ಸಿದ್ದು ನ್ಯಾಮಗೌಡರು ಮಾಡಿದಂಥ ಕೆಲಸಗಳನ್ನ ಅವರು ಮುಂದುವರ್ಸ್ಕೊಂಡು ಹೊಂಟಾರ. ಎಲ್ಲ ಜನರಿಗೂ ಯಾವುದೇ ಪಕ್ಷ ಭೇದ ಇಲ್ಲದೆ ಇವರು ಯಾವ ಪಕ್ಷಕ್ಕೂ ಸೀಮಿತ ಆಗಿಲ್ಲ. ಅವರು ಆರಿಸಿ ಬಂದಿರ್ಬೋದು ಕಾಂಗ್ರೆಸ್ಸಿನಿಂದ, ಬಟ್ ಪ್ರತಿಯೊಬ್ಬರಿಗೂ ಸಹಿತ ಅವ್ರು ಕೆಲಸ ಮಾಡಿಕೊಟ್ಟಾರ. ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಾಕತ್ತಾರ. ಶಾಸಕ ಆನಂದ್ ನ್ಯಾಮಗೌಡ ಅವರು ಜಮಖಂಡಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅಧಿಕ ಮತಗಳ ಅಂತರದಿಂದ ಗೆಲುವು ದಾಖಲಿಸಿ ಕೇವಲ 3 ವರ್ಷ ಅವಧಿಯಲ್ಲಿ ಕ್ಷೇತ್ರದಲ್ಲಿ 10 ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಕಟ್ಟಿಕೆರೆ ಬೈಪಾಸ್ ರಸ್ತೆ ನಿರ್ಮಾಣ ಅಲ್ಲದೆ ಕೋವಿಡ್ ಅವಧಿಯಲ್ಲಿ ತಮ್ಮ ಜೀವದ ಹಂಗು ತೊರೆದು ಕ್ಷೇತ್ರದ ತುಂಬ ಸಂಚರಿಸಿ ಜನತೆಗೆ ವೈದ್ಯಕೀಯ ವ್ಯವಸ್ಥೆ ಮಾಡಿದ್ರು. ಪ್ರವಾಹ ಬಂದಾಗಲೂ ಸಂತ್ರಸ್ತರ ಕಷ್ಟಕ್ಕೆ ಸ್ಪಂದಿಸಿ ಸೈ ಅನಿಸಿಕೊಂಡಿದ್ದಾರೆ. ನ್ಯಾಮಗೌಡರು ಸುಮಾರು 40,000 ಮತಗಳಿಂದ ಗೆದ್ದು ಕೇವಲ 3 ವರ್ಷದ ಅವಧಿಯಲ್ಲಿ ಜಮಖಂಡಿ ಕ್ಷೇತ್ರದಾದ್ಯಂತ ಒಂದು ಅತ್ಯುತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು ಎಲ್ಲರಿಗೂ ತಿಳಿದ ವಿಷಯ. ವಿಶೇಷವಾಗಿ ಜಮಖಂಡಿ ನಗರದ ಕಟ್ಟಿಕೆರೆ ಆಗಿರ್ಬೋದು, ಉದ್ಯಾನವನ ಆಗಿರ್ಬೋದು, ಹಾಗೂ ಬೈಪಾಸ್ ರಸ್ತೆಗಳನ್ನಾಗಿರಬಹುದು, ಅಭಿವೃದ್ಧಿ ವಿಷಯದಲ್ಲಿ ಯಾವಾಗಲೂ ಮುಂಚೂಣಿಯಾಗಿ ಕೆಲಸ ಮಾಡುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಜಮಖಂಡಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶಾಸಕ ಆನಂದ್ ನ್ಯಾಮಗೌಡ ನಾಂದಿ ಹಾಡಿದ್ದಾರೆ. ನಗರದ ರಸ್ತೆಗಳು, ಫುಟ್ಪಾತ್, ಉದ್ಯಾನವನ, ನಗರದಲ್ಲಿ ಭವನಗಳ ನಿರ್ಮಾಣ, ಕಟ್ಟಿಕೆರೆ ತಿಮ್ಮಕ್ಕ ಉದ್ಯಾನವನವನ್ನ ಪ್ರವಾಸಿ ತಾಣವನ್ನಾಗಿ ಮಾಡೋಕೆ ಶ್ರಮ ವಹಿಸುತ್ತಿದ್ದಾರೆ ಶಾಸಕರು. ಇವತ್ತು ಕೆಟ್ಟಿಕೆರೆ ಬಗ್ಗೆ ಹೇಳಬೇಕಂದ್ರೆ ಅಲ್ಲಿ ವಿವಿಧ ತಳಿಗಳ ಮರಗಳನ್ನು ನೆಟ್ಟಿದ್ದಾರೆ. ಹಾಗೂ ಅದನ್ನು ಬರುವಂಥ ದಿನಮಾನಗಳಲ್ಲಿ ಒಂದು ದೊಡ್ಡ ಪ್ರವಾಸಿ ತಾಣವನ್ನು ಮಾಡಬೇಕಂತ ಅವ್ರ ಕನಸಿದೆ. ಹಾಗೂ ಅದನ್ನು ಚಾಲನೆಯಲ್ಲಿ ಇಟ್ಟಿದ್ದಾರೆ. ಒಟ್ನಲ್ಲಿ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ ಮಿಡಿಯುವ ಹೃದಯವಂತ ಶಾಸಕ ಆನಂದ್ ನ್ಯಾಮಗೌಡ. ತಂದೆಯ ಕ್ಷೇತ್ರ ಅಭಿವೃದ್ಧಿ ಕನಸು ನನಸು ಮಾಡ್ತಾ ಇರುವ ಶಾಸಕ, ಸಂತ್ರಸ್ತರ ಪಾಲಿನ ಮನೆಮಗ, ಸರಳ ಸೌಮ್ಯ ಗುಣಗಳಿಂದ ಪಕ್ಷಾತೀತವಾಗಿ ಒಪ್ಪಿಕೊಳ್ಳುವ ವ್ಯಕ್ತಿತ್ವ ಜಮಖಂಡಿ ಕ್ಷೇತ್ರದ ಶಾಸಕ ಆನಂದ್ ನ್ಯಾಮಗೌಡ ಅವರದ್ದು. ಹೀಗೆ ಶಾಸಕರಾಗಿ ತಮ್ಮ ಮೊದಲ ಅವಧಿಯಲ್ಲೇ ಛಾಪು ಮೂಡಿಸಿರುವ ಆನಂದ್ ನ್ಯಾಮಗೌಡ ಪವರ್ ಟಿವಿಯ ಹೇಗಿದ್ದೀರಿ ಶಾಸಕರೇ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಶಾಸಕ ಆನಂದ್ ನ್ಯಾಮಗೌಡ ಅವರಿಗೆ ಪವರ್ ಟಿವಿ ಬಳಗದಿಂದ ಸುಸ್ವಾಗತ. ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ. ಸರ್, ಇದು ನಿಮ್ಮ ಬಗ್ಗೆ ನಮ್ಮ ಪವರ್ ಟಿವಿಯ ಮೌಲ್ಯಮಾಪನ ಹೇಗೆ ಅನಿಸ್ತು ನೋಡಿದ್ಮೇಲೆ? ತುಂಬ ಚೆನ್ನಾಗಿ ಅನಿಸ್ತು. ಆ್ಯಕ್ಚುಲಿ ವಿಡಿಯೋ ನೋಡಿದಾಗ ಒಂದು ಕಡೆ ಸಂತೋಷನೂ ಇತ್ತು, ಇನ್ನೊಂದು ಕಡೆ ತಂದೆಯವ್ರ ಫೋಟೋ ನೋಡಿದಾಗ ಸ್ವಲ್ಪ ಭಾವುಕನಾಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕ್ಷೇತ್ರದ ಜನತೆ ನನಗೊಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಪ್ರಾಣಕ್ಕಿಂತ ಹೆಚ್ಚು ಅವರ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಖಂಡಿತ ಸರ್. ಯಾಕೆ ಸರ್, ನೀವು ಮಾತನಾಡ್ಸೋದಕ್ಕೆ ಮುಂಚೆ ಒಂದು ಬ್ರೇಕ್ ತೊಗೊಂಡ್ಬಿಡೋಣ ಸರ್. ವೀಕ್ಷಕರೇ, ಈಗಾಗಲೇ ಆನಂದ್ ನ್ಯಾಮಗೌಡ ಅವರು ಮಾಡಿದಂತಹ ಕಾರ್ಯವೈಖರಿ ಹೇಗಿದೆ ಅಂತ ಹೇಳಿ ನಿಮ್ಮ ಪವರ್ ಟಿವಿಯ ಮೌಲ್ಯಮಾಪನದ ಮುಖಾಂತರ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ಜೊತೆಗೆ ಆ ಭಾಗದವರು
ನಮಗೆ ನೇರವಾಗಿ ವಾಟ್ಸಪ್ಗೂ ಕೂಡ ನಿಮ್ಮ ಸಮಸ್ಯೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನ ಹಂಚಿಕೊಳ್ಳಬಹುದು. ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನ ನಾವು ನಿಮ್ಮ ಶಾಸಕರಿಗೆ ನಾವು ಕೇಳುವಂತಹ ಕೆಲಸವನ್ನ ಮಾಡ್ತೀವಿ. ಜೊತೆಗೆ ಮುಂದಿನ ಭಾಗದಲ್ಲಿ ನೀವು ಕೂಡ ನೇರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಶಾಸಕರ ಜೊತೆಗೆ ನೇರವಾಗಿ ಮುಕ್ತವಾಗಿ ಮಾತುಕತೆಯನ್ನ ಕೂಡ ನೀವು ಆಡಬಹುದು. ಸರ್, ಸಾಕಷ್ಟು ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಜೊತೆಗೆ ಕಾಲರ್ಸ್ ಕೂಡ ತುಂಬಾ ಕಾಲ್ ಮಾಡ್ತಾ ಇದ್ದಾರೆ. ಇದೀಗ ನರಸಿಂಹ ಅಂತ ಹೇಳಿ ಆ ಭಾಗದ ಸ್ಥಳೀಯರೊಬ್ರು ಕಾಲ್ ಮಾಡಿದ್ದಾರೆ. ನರಸಿಂಹ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಮಾತನಾಡಿ ಸರ್, ನಿಮ್ಮ ಶಾಸಕರೇ ಇದ್ದಾರೆ, ನೇರವಾಗಿ ಅವ್ರ ಜೊತೆಲೇ ಮಾತನಾಡಿ. ಸರಿ ಮೇಡಮ್. ನಮಸ್ಕಾರ ನರಸಿಂಹ ಅವರೇ. ಸರ್ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ರೀ, ತಾವು ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ ಸರ್. ಹೇಳಿ ನರಸಿಂಹ ಅವರೇ. ಸರ್ ತಾವು ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡಿದ್ದೀರಿ ಸರ್ ಜಮಖಂಡಿಯಲ್ಲಿ. ಥ್ಯಾಂಕ್ ಯು ರೀ. ಆಮೇಲೆ ನಾವು ಮಿನಿ ವಿಧಾನಸೌಧ ಹತ್ರ ಹೋಗಿ ನಿಂತ್ರೆ ನಾವು ಡೆಲ್ಲಿ ಹೋಗಿ ಸಂಸತ್ ನೋಡಕ್ಕಾಗಲ್ಲ. ಬಟ್ ನಮ್ ಜಮಖಂಡಿ ಮಿನಿ ವಿಧಾನಸೌಧ ಅದ್ರ ಮುಂದೆ ಹೋಗಿ ನಿಂತ್ರೆ ನಮ್ ಸಂಸತ್ ನೋಡಿದಾಗ ನಮ್ಗೆ ಫೀಲ್ ಬರುತ್ತೆ ಸರ್. ಆಮೇಲೆ ಬಸ್ ಸ್ಟ್ಯಾಂಡ್ ಇಡೀ ನಮ್ ಕರ್ನಾಟಕದಲ್ಲೇ ಒಳ್ಳೆ ಬಸ್ ಸ್ಟ್ಯಾಂಡ್ ಕಟ್ಸಿದಾರೆ ಸರ್ ತಮ್ಮ ತಂದೆಯವರು. ಒಳ್ಳೆ ಅಭಿವೃದ್ಧಿ ಡೆವಲಪ್ಮೆಂಟ್ ಮಾಡಿದ್ರು ಸರ್. ಹೌದು ಸರ್, ಇನ್ನು ಮುಂದೆ ಇನ್ನು ಇದೇ ತರ ಒಳ್ಳೆ ಕೆಲಸ ಮಾಡಿ ಇನ್ನು ನೆಕ್ಸ್ಟ್ ಬರ್ರಿ ನಾವೇ ಶಾಸಕರಾಗ್ಬೇಕಂತ ಆಸೆ ಇದೆ ಸರ್ ನಮಗೆ. ತಮ್ಮಂತ ಜನರ ಆಶೀರ್ವಾದ ಇದ್ರೆ ಖಂಡಿತ ಅವಕಾಶ ಒದಗಿ ಬರ್ತದೆ. ಅದೇ ಸರ್, ಒಳ್ಳೆ ಇದೇ ತರ ಕೆಲಸ ಮಾಡಿ ಸರ್. ಯಾರು ಇದನ್ನು ಕೇಳಬೇಡಿ ಸರ್. ನಿಮ್ದು ಏನಿದೆ ನಿಮ್ಮ ಮನಸ್ಸಲ್ಲಿ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿ ಸರ್. ಇಡೀ ಒಂದ್ ತಾಲೂಕು ಈಗ ನಮ್ಮ ಒಳ್ಳೆ ಕರ್ನಾಟಕದಲ್ಲಿ ಒಳ್ಳೆ ತಾಲೂಕು ಮತ್ತೆ ನೋಡಕ್ಕೆ ಒಳ್ಳೆ ಸಿಟಿ ತರ ಕಾಣ್ತಾ ಇದೆ ಸರ್. ಇತ್ತೀಚೆಗೆ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ ಸರ್ ಜಮಖಂಡಿ. ನರಸಿಂಹ ಅವರೇ, ನೀವು ಕೇಳುವಂಥದ್ದು ಏನಾದರೂ ಪ್ರಶ್ನೆ ಇದ್ರೆ ಕೇಳ್ರಿ ಸರ್. ಒಂದೇ ಒಂದು ಇದೇನಿದೆ ಸರ್ ನನಗೆ, ಈ ಲಕ್ಕನಕೆರೆ ಇದೆ ಸರ್. ಆ ಲಕ್ಕನಕೆರೆಯಲ್ಲಿ ಮಧ್ಯದಲ್ಲಿ ಸರ್ ಈ ಕಾರಂಜಿ ತರ ಲೈಟಿಂಗ್ ವ್ಯವಸ್ಥೆ ಮಾಡಿದ್ರೆ ಇನ್ನೂ ನಮ್ಮ ಸಿಟಿ ಚೆನ್ನಾಗಿ ಕಾಣ್ತಂತ ನಮ್ಮ ಆಸೆ ಸರ್. ತಾವು ಹೇಳಿದ್ದು ಸರಿ ಅದ ರೀ. ಅದು ಆ ಕೆರೆಗೆ ಇನ್ನಷ್ಟು ಗ್ಲಾಮರ್ ಬರ್ತದ. ಅದು ನಾವು ಅಲ್ಲಿ ಏನಾದರೂ ಫೌಂಟೇನ್ ಮಾಡಿದ್ರೆ ಅಂತ ಹೇಳಿ ಡೆಫಿನೆಟ್ಲಿ ಅದೊಂದು ಪ್ರಯತ್ನ ಮಾಡ್ತೀವಿ. ಡೆಫಿನೆಟ್ಲಿ ಅದನ್ನ ಪ್ರಯತ್ನ ಮಾಡೋಣ್ರಿ. ಅದಕ್ಕಿಂತ ಹೆಚ್ಚಾಗಿ ನಾವು ಈಗಾಗಲೇ ಕಟ್ಟಿಕೆರೆನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಕಟ್ಟಿಕೆರೆಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಫೌಂಟೇನ್ ಈಗಾಗಲೇ ಪ್ಲಾನ್ ಮಾಡಿದ್ದೀವಿ. ಹೌದು ಸರ್, ನೋಡಿದ್ವಿ ಸರ್, ಚೆನ್ನಾಗಿದೆ ಸರ್ ಅದು. ಓಕೆ ನರಸಿಂಹ ಅವರ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇದೀಗ ತಲ್ಮೇಶ್ ಅಂತ ಹೇಳಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ತಲ್ಮೇಶ್ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಮಾತನಾಡಿ ಸರ್, ಏನ್ ಪ್ರಶ್ನೆ ಇದೆ ನೇರವಾಗಿ ಶಾಸಕರನ್ನ ಕೇಳಿ ಸರ್. ಪ್ರಶ್ನೆ ಅಂತ ಏನಿಲ್ಲ ಮೇಡಮ್. ನಾವು ಯುವ ನಾಯಕ MLA ಅವರು ಪಡೆದಿದ್ದು ಅದಕ್ಕೂ ನಮಗೆಲ್ಲ ಸಂತೋಷ ಇದೆ. ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾ ಇದ್ದಾರೆ. ಮನೆ ಹತ್ರ ಹೋದ್ರು, ಕಚೇರಿ ಹತ್ರ ಹೋದ್ರು, ಫ್ಯಾಕ್ಟರಿ ಹತ್ರ ಹೋದ್ರು. ನಾವು ಕೋವಿಡ್ ಸಮಯದಲ್ಲಿ ಆಯ್ತು, ಮತ್ತೆ ಫ್ಲಡ್ ಬಂದಾಗೆಲ್ಲ ಆಯ್ತು. ಒಬ್ರು ಮಾದರಿ ಶಾಸಕರಾಗಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ನಮ್ಮ ಶಾಸಕರು ಮಾಡಿದ್ದಾರೆ. ಬಟ್ ನನ್ನ ಪ್ರಶ್ನೆ ಏನಿದೆ ಅಂದ್ರೆ ವೆರಿ ಸಿಂಪಲ್ ಆಗಿದೆ. ಈ ಹೊಸ RC ಸೆಂಟರ್ಗಳು ಏನ್ ಕೊಟ್ಟಿದಾರಲ್ಲ ಮೇಡಮ್, ನಮ್ಗೆ ಸ್ವಲ್ಪ ಇಲ್ಲಿ ನಮ್ಗೆ ಮೂಲ ಸೌಕರ್ಯಗಳ ಬಗ್ಗೆ ಸ್ವಲ್ಪ ಕೊರತೆ ಅನಿಸ್ತಾ ಇದೆ. ಕಲ್ಮೇಶ್, ನಮಸ್ಕಾರ. ಕಲ್ಮೇಶ್, ತಮ್ದು ಯಾವ್ದು RC ಸೆಂಟರ್ ನೀವು ರೆಫರ್ ಮಾಡ್ತಾ ಇದ್ರಿ? ಜಮಗಿ ಕೆಡಿ ಸರ್. ಜಮಗಿ ಕೆಡಿ ಇದು 4 ಹಳ್ಳಿಗಳಿಗೆ. ಹೌದೌದು, ನಾಕೂರ್ RC. ಸರ್. ಇಲ್ಲ, ತಾವು ಕೇಳಿದ್ ಸರಿ ಅದ ರೀ. ಈಗಾಗಲೇ ಕಂಕನವಾಡಿ RC ನಾವು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನುಳಿದ RCಗಳನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ನಾವು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ. ಈಗಾಗಲೇ ಸಚಿವರ ಗಮನಕ್ಕೂ ಕೂಡ ತಂದಿದ್ದೀವಿ. ಅದು ಶೀಘ್ರದಲ್ಲೇ ಆಗ್ತದೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವರು. ಬರುವಂಥ ಅಧಿವೇಶನದಲ್ಲೂ ಕೂಡ ನಾನು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ. ಕಲ್ಮೇಶ್. ಓಕೆ ತಲ್ಮೇಶ್ ಅವರ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ರಾಕೇಶ್ ಸರ್. ಆನಂದ್ ಅವರೇ, ಇಲ್ಲಿ ನೋಡಿ, ಎನಿ ಪ್ರಾಬ್ಲಮ್ಸ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಈ ರಾಜಕಾರಣದಲ್ಲಿ ಏನಾಗಿದೆ ಅಂದರೆ ಪ್ರಾಬ್ಲಮ್ ಬಂದಾಗ ಜನಗಳಿಗೆ ಶಾರ್ಟ್ ಟರ್ಮ್ ಸೊಲ್ಯೂಷನ್ ಕೊಟ್ಬಿಡೋದು. ಈಗ ಪ್ರವಾಹ ಬಂದಾದ ಕೂಡಲೇ ಒಂದು ಗಂಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು, ಅವನಿಗೆ ರೇಷನ್ ಹಂಚಿತು, ಯಾವುದೋ ಒಂದು ರೀತಿಯ ಒಂದು ಭಿಕ್ಷುಕನಿಗೆ ನಾವು ದಾನ ಮಾಡಿದಾಗೆ. ಕೋವಿಡ್ ಬಂದಾಗ ಯಾವುದೋ ಒಂದು ಮನೆಗಳನ್ನೋ ಇಲ್ಲ ಒಂದು ಸಭಾಂಗಣವನ್ನು ಆಸ್ಪತ್ರೆಯಾಗಿ ಕನ್ವರ್ಟ್ ಮಾಡೋದು, 4 ಬೆಡ್ಗಳು ಹಾಕೋದು, ಅವನಿಗೆ ಕಿಟ್ ಹಂಚೋದು. ದಿಸ್ ಈಸ್ ವಾಟ್ ಗೋಯಿಂಗ್ ಆನ್ ರಾಜಕಾರಣದಲ್ಲಿ. ಅದೊಂಥರ ನಾವು ಮತದಾರರಿಗೆ ಒಂದು ಫೇವರ್ ಮಾಡಿದಂಗೆ. ಅವನಿಗೆ ಗಂಜಿ ಕೇಂದ್ರ ಮಾಡಿದ್ವಿ, ಅವನಿಗೆ ಕಿಟ್ ಹಂಚಿದ್ವಿ ಅಂತ. ಮೈ ಕ್ವಶನ್ ಹಿಯರ್, ನೀವೊಂದು ಯುವಕರು, ಯುವ ರಾಜಕಾರಣಕ್ಕೆ ಬಂದವರು, ಯು ಆರ್ ಎಜುಕೇಟೆಡ್ ಟು, ಕರೆಕ್ಟ್, ನೀವು ಹೈಲಿ ಎಜುಕೇಟೆಡ್ MBA ಇದ್ದೀರಿ. ಒಂದು ರೋಡ್ ಮ್ಯಾಪ್ ಅಂತ ಇರುತ್ತೆ. ಈಗ ನಿಮ್ಮಲ್ಲಿ ಪ್ರವಾಹ ಬರ್ತಾನೆ ಇರುತ್ತೆ. ಇದು ಈ ಸಲ ಬಂದರೆ ನೆಕ್ಸ್ಟ್ ಟೈಮ್ ಬರಲ್ಲ ಅಂತೇನಿಲ್ಲ, ಕರೆಕ್ಟ್. ಈಗ ಕೊರೋನಾ ಬಂದಿದೆ. ಹೆಲ್ತ್ ಸೈಡ್ ನೀವು ಹೇಳಿದ್ರಿ, ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಹೆಲ್ತ್ ಸೈಡ್. ಲಾಂಗ್ ಟರ್ಮ್ ಸೊಲ್ಯೂಷನ್ ಕೊಡಲಿಕ್ಕೆ ನಿಮ್ಮ ಜಮಖಂಡಿ ಕ್ಷೇತ್ರದ ಮತದಾರರಿಗೆ ಯಾವ ರೀತಿಯ ಪ್ಲ್ಯಾನ್ ಹಾಕ್ಕೊಂಡಿದ್ರಿ ಯಾವುದೇ ಒಂದು ಪ್ರಾಬ್ಲಮ್ಸ್ಗಳಿಗೆ? ಇಲ್ಲ, ತಾವು ಹೇಳಿದ್ದು ನಿಜ. ಆ್ಯಕ್ಚುಲಿ ಇವನ್ ಜನರು ಕೂಡ ಆ ಸಮಸ್ಯೆ ಬಂದಾಗ ಶಾರ್ಟ್ ಟರ್ಮ್ ಸೊಲ್ಯೂಷನ್ ಮಾತ್ರ ಅವರು ಕೇಳ್ತಾರೆ.
ಬಟ್ ಆ್ಯಸ್ ಅ ರಿಪ್ರೆಸೆಂಟೇಟಿವ್ ಜನಪ್ರತಿನಿಧಿ ಅಂದಾಗ ನಮ್ಮ ಒಂದು ದೂರದೃಷ್ಟಿ ಇರಬೇಕು. ಈಗ ಇದು 100 ಇಯರ್ಸಲ್ಲಿ ನಾವು ನೋಡಿದ್ದು 2019ನಲ್ಲಿ. 2019ನಲ್ಲಿ ನೋಡಿದ ಮೇಲೆ ಬಹುಶಃ ಇನ್ನೊಂದು ಈ ರೀತಿ ಪ್ರವಾಹ ಬರಲಿಕ್ಕಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಗೇನ್ 2021ನಲ್ಲೂ ಕೂಡ ನಾವು ಪ್ರವಾಹವನ್ನು ನೋಡಿದ್ದೀವಿ. ಸೊ ಇದರಿಂದ ನಾವು ತಿಳ್ಕೊಳ್ಳೋದಿಷ್ಟೇ, ಯಾವ್ಯಾವ ಗ್ರಾಮಗಳ ಮುಳುಗಡೆ ಆಗ್ತವೆ ಆ ಎಲ್ಲ ಗ್ರಾಮಗಳನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ ಈಗಾಗಲೇ ಸರ್ಕಾರ ಮಾಡಿದೆ. ಆ ರಿಹ್ಯಾಬಿಲಿಟೇಷನ್ ಸೆಂಟರಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕ್ರಿಯೇಟ್ ಮಾಡಬೇಕು. ಗೌರ್ಮೆಂಟಿಗೆ ನಾವು ಒತ್ತಾಯ ಮಾಡೋದು ಅದೇ. ಆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದರೆ ನಾವು ಆ ಜನರನ್ನು ಶಿಫ್ಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ದ್ಯಾಟ್ ವಿಲ್ ಬಿ ಅ ಪರ್ಮನೆಂಟ್ ಸೊಲ್ಯೂಷನ್. ಅದೇ ರೀತಿ ನಾವು 2 ಗ್ರಾಮ ಹಿರೇಪಡ್ಸಲ್ಗಿ ಮತ್ತು ಸನಾಳ್ 2 ಗ್ರಾಮಕ್ಕೆ ಆರ್ ಸಿ ಸೆಂಟರ್ ಆಗಿಲ್ಲ. ನಾನು ಅಧಿವೇಶನದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಒತ್ತಾಯ ಮಾಡಿದಾಗ ಈಗ ಆ 2 ಗ್ರಾಮಗಳಿಗೆ ಏನು ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಬೇಕು ಅದಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆ ಈಗ ನಡೀತಾ ಇದೆ. ಸೊ ಕಂಕನವಾಡಿ ಈಗಾಗಲೇ ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗಿದೆ. ಅಲ್ಲಿ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಈಗ ಅಲ್ಲಿ ಡ್ರೈನೇಜು, ರೋಡು, ಲೈಟ್ಸು ಈಗಾಗಲೇ ಆ ಕಾಮಗಾರಿಯನ್ನು ನಾವು ಕೈಗೊಂಡಿದ್ದೀವಿ. ಸೊ ಈ ರೀತಿ ಇನ್ನುಳಿದ ಆರ್ ಸಿ ಸೆಂಟರ್ಗಳಲ್ಲೂ ಕೂಡ ನಾವು ಮಾಡಬೇಕು ಅಂಥೇಳಿ ಈಗಾಗಲೇ ಸಚಿವರಿಗೂ ಕೂಡ ಒತ್ತಾಯ ಮಾಡಿದೆ. ಆ್ಯಂಡ್ ದಿಸ್ ವಿಲ್ ಬಿ ಅ ಪರ್ಮನೆಂಟ್ ಸೊಲ್ಯೂಷನ್. ಇದರಲ್ಲಿ ಜನರ ಸಹಕಾರ ನಾನು ಕೇಳೋದೇನು ಅಂತಂದರೆ, ಜನರು ಕೂಡ ಎಲ್ಲ ನಾವು ಕ್ರಿಯೇಟ್ ಮಾಡಿದ ಮೇಲೂ ಕೂಡ ಅವ್ರು ಶಿಫ್ಟ್ ಆಗಲ್ಲ. ಒಂದು ಭಾವನೆ, ನಮ್ಮ ಗ್ರಾಮ, ನಮ್ಮ ಊರು, ನಮ್ಮ ಮನೆ, ಹಳೆ ಮನೆ, ನಮ್ಮ ಹಿರಿಯರ ಮನೆ ಅನ್ನುವಂಥದ್ದು ಒಂದು ಭಾವನೆ ಇರುತ್ತೆ. ಆ ಸೆಂಟಿಮೆಂಟ್ ಇರುತ್ತೆ. ಆ ಸೆಂಟಿಮೆಂಟ್ಗೋಸ್ಕರ ಅವರು ಆ ಗ್ರಾಮವನ್ನು ಬಿಟ್ಟು ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಹೋಗೋ ಮನಸ್ಸು ಮಾಡಲ್ಲ ಅವರು. ನಾನು ಅವ್ರಿಗೆ ವಿನಂತಿ ಮಾಡೋದಿಷ್ಟೇ, ನಾವು ರಿಹ್ಯಾಬಿಲಿಟೇಷನ್ ಸೆಂಟರನ್ನು ಕ್ರಿಯೇಟ್ ಮಾಡ್ತೀವಿ, ಅದನ್ನು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡ್ತೀವಿ, ಬಟ್ ಮಾಡಿದ ಮೇಲೆ ಅದು ಹಾಗೆ ಉಳಿದು ಬೂತ್ ಬಂಗ್ಲೋ ಆಗಬಾರ್ದು. ಅದು ಎಲ್ಲೋ ಜನಗಳು ತಮ್ಮ ಶಾಸಕನ ಹತ್ರ ಏನು ವಜ್ರ ವೈಡೂರ್ಯ ಕೇಳಲ್ಲ, ಏನು ನಮಗೆ ಆ ರೀತಿಯ ಒಂದು ಫೆಸಿಲಿಟಿ ಕೊಡಿ, ನಮಗೆ ಗೋಲ್ಡ್ ಕೊಡಿ, ಡೈಮಂಡ್ ಕೊಡಿ, ಅಲ್ಲ 3 ಮಹಡಿ ಮನೆ ಕಟ್ಟಿ ಕೊಡಿ ಅಂತ ಕೇಳಲ್ಲ. ಜನ ಕೇಳೋ MLAಗಳ ಹತ್ರ ಸಾಮಾನ್ಯ ಫೆಸಿಲಿಟೀಸ್ ಲೈಕ್ ರೋಡು, ರಸ್ತೆ, ಎಜುಕೇಷನ್ ಸಿಸ್ಟಮ್ಸ್, ಆಲ್ ದ್ಯಾಟ್. ಅದರ ಒಟ್ಟಿಗೆ ವಸತಿ. ಇನ್ನು ಈಗ ನಾವು ಫೇಸ್ಬುಕ್ಕಲ್ಲಿ ನೋಡ್ತೀವಿ, ನಿಮ್ಮಲ್ಲೂ ಕೆಲವರು ವಸತಿ ಹೀನರಿದ್ದಾರೆ, ಇನ್ನೂ ನಮಗೆ ಮನೆಗಳು ಸಿಗ್ತಾ ಇಲ್ಲ ಅಂತ ಅನ್ನೋ ಒಂದು ಕಾಳಜಿ. ಆದ್ರೆ ಎಷ್ಟು ಸರ್ವೆ ಮಾಡಿದ್ರಿ? ಆ ರೀತಿ ಕೆಲವರು ಹೇಳ್ತಾರೆ ಕೊಟ್ಟವರಿಗೇ ಹೋಗುತ್ತೆ, ನಮಗೆ ಸಿಗಲ್ಲ ಅಂತ. ಅದರಲ್ಲಿ ಯಾವ ರೀತಿಯ ಸರ್ವೆ ಮಾಡಿದ್ರಿ? ಯಾವ ರೀತಿಯ ಮುಂದೆ ಕಾರ್ಯ ಮಾಡಬೇಕಂತಿದ್ರಿ? ಅದರ ಜೊತೆಗೆ ಇನ್ನೊಂದೇನು ಅಂದ್ರೆ ಆಲಗೂರು ಜಮಖಂಡಿ ತಾಲೂಕಲ್ಲಿ ಬರುವಂಥದ್ದು ಪ್ರವಾಹ ಬಂದಾಗ ಪ್ರತಿ ವರ್ಷ ಅದೇ ರೀತಿ ಸಮಸ್ಯೆಗಳಾಗ್ತಾ ಇದೆಯಂತೆ ಸರ್. ವಸತಿ ಕಳ್ಕೊಂತಾರೆ, ಹೋಗಿ ಆ ಟೈಮ್ನಲ್ಲಿ ಯಾವ ಸಂಬಂಧಿಕರ ಮನೇಲಿ ಇರ್ತಾರೆ, ಮತ್ತೆ ಪ್ರತಿ ವರ್ಷ ಅದೇ ರೀತಿ ನಮ್ಗೆ ಇನ್ನೂ ಕೂಡ ವಸತಿ ಸಿಕ್ಕಿಲ್ಲ ಅಂತ ಹೇಳಿ. ಸೊ ಏನು ಹೇಳ್ತೀರಾ ಅದಕ್ಕೆ? ಆಲ್ಗೂರು ಗ್ರಾಮಕ್ಕೆ ಈಗಾಗಲೇ ರಿಹ್ಯಾಬಿಲಿಟೇಷನ್ ಸೆಂಟರ್ ನಿರ್ಮಾಣ ಆಗಿದೆ. ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಟ್ಟಿದ್ದೀವಿ. ಆದರೆ ಆಲ್ಗೂರು ಗ್ರಾಮಸ್ಥರು ಅಲ್ಲಿ ಬಂದು ಶಿಫ್ಟ್ ಆಗ್ತಾ ಇಲ್ಲ. ಸೊ ನಾನು ಅದನ್ನೇ ಹೇಳೋದು, ಅವ್ರಿಗೆ ಒಂದು ಕನ್ವೀನಿಯೆಂಟ್ ಅಂದರೆ ಅವರು ಹೊಲ ಗದ್ದೆಗಳು ಈಗಿರ್ತಕ್ಕಂಥ ಮನೆಗೆ ಹತ್ತಿರವಾಗಿರೋದ್ರಿಂದ ಆರ್ ಸಿ ಸೆಂಟ್ರಿಗೆ ಬರ್ಲಿಕ್ಕೆ ಸ್ವಲ್ಪ ಅವರು ಮನ್ಸು ಮಾಡ್ತಾ ಇಲ್ಲ. ಬಟ್ ಇವತ್ತಿಲ್ಲ ನಾಳೆ ಅವ್ರು ಬರಲೇಬೇಕಾಗುತ್ತೆ. ಇದು ಪ್ರತಿ ವರ್ಷ ಈ ರೀತಿ ಪ್ರವಾಹ ಬಂದಾಗ ಪ್ರತಿ ವರ್ಷ ಅವರು ಈ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಯಾವ್ಯಾವ ಗ್ರಾಮಗಳಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಕ್ರಿಯೇಟ್ ಆಗಿದೆ, ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದು, ನೀವು ಆ ಪುನರ್ವಸತಿ ಕೇಂದ್ರಕ್ಕೆ ಬಂದು ತಮ್ಮ ಮನೆಗಳನ್ನು ಕಟ್ಟಲಿಕ್ಕೆ ಈಗಾಗಲೇ ಸರ್ಕಾರ ಅನುದಾನ ಕೊಟ್ಟಾಗಿದೆ, ಮನೆ ಕಟ್ಟಲಿಕ್ಕೆ ಜಾಗ ಕೊಟ್ಟಾಗಿದೆ. ಸೊ ಇಂಥ ಒಂದು ಸೌಲಭ್ಯ ಕೊಟ್ಟ ಮೇಲೂ ಕೂಡ ನೀವು ಆ ಗ್ರಾಮ ಬಿಟ್ಟು ಬರಲಿಲ್ಲ ಅಂದರೆ ನಮ್ಮ ಜನಪ್ರತಿನಿಧಿಗಳು ಸ್ವಲ್ಪ ಅಲ್ಲ. ಇಲ್ಲಿ ನನ್ನದೊಂದು ಸಿಂಪಲ್ ಕ್ವಶನ್ ನಿಮಗೆ, ಅಲ್ಲಿ ಅವನು ಹೊಲ ಗದ್ದೆ, ಅವನ ಇನ್ಕಮ್ ಅದನ್ನೆಲ್ಲ ಬಿಟ್ಬಿಟ್ಟು ರಿಹ್ಯಾಬಿಲಿಟೇಷನ್ಗೆ ಸೆಂಟರ್ಗೆ ಬರ್ತಾನೆ. ವಾಟ್ ಈಸ್ ಇಸ್ ಇನ್ಕಮ್ ಸೋರ್ಸ್? ಈಗ ನೀವು ಅವನನ್ನು ಇಲ್ಲಿಗೆ ಕರ್ತರಬೇಕಾದ್ರೆ, ಒಂದು ರೈತರನ್ನು ಅಲ್ಲಿರುವವರನ್ನು ಇಲ್ಲಿ ಕರ್ತಿರ್ಬೇಕಾದ್ರೆ ಯು ಶುಡ್ ಗಿವ್ ಅನ್ ಗುಡ್ ಪ್ಯಾಕೇಜ್. ಈಗ ನೋಡ್ತೀರಿ ನೀವು, ಸೆಂಟ್ರಲ್ ಗೌರ್ಮೆಂಟ್ ಆಗಿ ಸ್ಟೇಟ್ ಗೌರ್ಮೆಂಟ್, ನಾವು ಯಾವುದೋ ಒಂದು ರಸ್ತೆಗೆ ರೈತರ ಜಮೀನನ್ನು ಇದಕ್ಕೆ ಮಾಡಬೇಕಾದ್ರೆ ಅವರಿಗೆ 1:2 ಕೊಡ್ತೀವಿ, ಅವರಿಗೆ ಎಕ್ಸ್ಟ್ರಾ ಬೆನಿಫಿಟ್ ಕೊಡ್ತೀವಿ. ವಾಟ್ ಈಸ್ ದ ಪ್ಯಾಕೇಜ್ ಯು ಆರ್ ಮೇಡ್ ಎಮ್ ಎಕ್ಸೈಟೆಡ್? ಎಸ್, ನಾನು ಎಲ್ಲ ಬಿಟ್ಟು ನನ್ನ ಹಿರಿಯರು ಮಾಡಿದ ಜಾಗ, ಆ ಇಮೋಷನ್ಸ್, ಆ ಫೀಲಿಂಗ್ಸ್ ಅದನ್ನೆಲ್ಲ ಬಿಟ್ಬಿಟ್ಟು ನಾನು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಬಂದಿರಬೇಕು ಅಂತ ಹೇಳೋದಕ್ಕೆ ಏನಾದರೂ ಎಕ್ಸ್ಟ್ರಾ ಪ್ಯಾಕೇಜ್ +1 ಏನಾದರೂ ಕೊಟ್ಟಿದ್ರೆ, ನೀವು ಪ್ಲ್ಯಾನ್ ಮಾಡಿದ್ರೆ ಆ ರೀತಿಯ? ನೋಡಿ, 90s ಈ ರಿಹ್ಯಾಬಿಲಿಟೇಷನ್ ಸೆಂಟರ್, ಈ ಮುಳುಗಡೆ ಆಗ್ತಕ್ಕಂಥ ಗ್ರಾಮಗಳಿಗೆ ಸರ್ಕಾರ ಒಳ್ಳೆ ಪ್ಯಾಕೇಜ್ ಕೊಟ್ಟಿದೆ, ಅದರಲ್ಲಿ 2 ಮಾತಿಲ್ಲ. ಅವರು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವ್ರ ವ್ಯಾಲ್ಯೂಯೇಷನ್ ಏನು ಬರುತ್ತೆ, ಅಪ್ರಾಕ್ಸಿಮೇಟ್ಲಿ ಒಂದು ಪರ್ ಏಕರ್ 4 lakhs ಅಂತ ಬಂದಿದೆ ಅಂತೀನಿ. ಅದರ 4 ಟೈಮ್ಸ್ ಸರ್ಕಾರ ಕಾಂಪೆನ್ಸೇಷನ್ ಕೊಟ್ಟಾಗಿದೆ. ಸೊ ಆ ದುಡ್ಡಲ್ಲಿ ಅವ್ರು ಬೇರೆ ಕಡೆ ಜಮೀನು ತೊಗೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇತ್ತು. ಇವಾಗ ಏನಾಗಿದೆ, ಇವಾಗ 521 ಆಲ್ಮಟ್ಟಿ 521 ಮೀಟರ್ವರೆಗೆ ಹೆಚ್ಚಿಸಿದಾಗ ಇನ್ನೂ ಕೂಡ 1,30,000 ಎಕರೆ ಭೂ ಸ್ವಾಧೀನ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಲ್ಯಾಂಡ್ ವ್ಯಾಲ್ಯೂ ಬಹಳ ಜಾಸ್ತಿ ಆಗಿದೆ.
ಅದನ್ನು ಕೂಡ ನಾವು ಈಗ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ. ಇವತ್ತು ಸರ್ಕಾರ ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಪ್ರಕಾರ ಕೊಡ್ತೀವಿ ಅಂದರೆ 4-5 ಲಕ್ಷ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇದೆ. ಅದರ 4 ಟೈಮ್ಸ್ ಅಂದರೆ ಅರೌಂಡ್ 22 ಲ್ಯಾಕ್ಸ್ ಬರುತ್ತೆ. ಬಟ್ ಅದೇ ಅಮೌಂಟಿಂದ ರೈತ ಬೇರೆ ಕಡೆ ಜಮೀನು ತೊಗೊಳ್ತೀನಿ ಅಂತಂದರೆ 30 ಲಕ್ಷ ಕೆಳಗಡೆ ಅವ್ನಿಗೆ ಜಮೀನು ಸಿಗೋದೇ ಇಲ್ಲ. ಸೊ ಇದು ಒಂದು ಸಮಸ್ಯೆ ನಮ್ಮ ರೈತರು ಅನುಭವಿಸ್ತಾ ಇದ್ದಾರೆ. ಇದನ್ನು ಆ್ಯಟ್ ಅ ನ್ಯಾಷನಲ್ ಲೆವೆಲ್, ಯಾಕಂತಂದರೆ ಬಹುಶಃ ಇದು ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಆದರೆ ಇದೊಂದು ಬಹಳ ದೊಡ್ಡ ಯೋಜನೆ ಆಗುತ್ತೆ. ನನ್ನ ಅಂದಾಜಿನ ಪ್ರಕಾರ ಒಂದು 75-80 ಸಾವಿರ ಕೋಟಿ ಇನ್ವಾಲ್ವ್ ಆಗ್ತಕ್ಕಂಥ ಒಂದು ಯೋಜನೆ ಆಗಿರೋದ್ರಿಂದ ಇದನ್ನು ಒಂದು ನ್ಯಾಷನಲ್ ಸ್ಕೀಮ್ ಆಗಿ ಕನ್ವರ್ಟ್ ಮಾಡಿ ಐ ಥಿಂಕ್ ವಿ ಶುಡ್ ಡೂ ಇಟ್ ಇನ್ ಒನ್ ಸ್ಟ್ರೆಚ್. ಎಲ್ಲ ಒಂದು ಕ್ಷೇತ್ರ ಬೆಳಿಬೇಕಾದ್ರೆ, ಒಂದು ಮನೆ ದೇಶ ಬೆಳಿಬೇಕಾದ್ರೆ ನಾವು ಯುವಕರನ್ನು ಜಾಸ್ತಿ ಡಿಪೆಂಡ್ ಆಗ್ತೀವಿ. ಆ ಮನೆಯಲ್ಲಿ ಒಂದು ಯುವಕ ಒಳ್ಳೆ ರೀತಿಯಾಗಿ ಒಳ್ಳೆ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬೆಳೆದ್ರೆ ಆ ಮನೆ ಬೆಳಗುತ್ತೆ ಅಂತ ಹೇಳೋ ರೀತಿಯಲ್ಲಿ ನಿಮ್ಮಲ್ಲೂ ಅಷ್ಟೇ ಜಮಖಂಡಿ ಕ್ಷೇತ್ರದಲ್ಲಿ ತುಂಬ ಯುವಕರಿದ್ದಾರೆ. ವಾಟ್ ಈಸ್ ಯುವರ್ ಪ್ಲ್ಯಾನ್? ಆ ಯುವಕರಿಗೆ ಉದ್ಯೋಗಾವಕಾಶ ಆಗಲಿ ಏನಿದೆ, ವಾಟ್ ಈಸ್ ಯುವರ್ ಪ್ಲ್ಯಾನ್ ಫಾರ್ ದಮ್? ನಾನು ಅದೇ ಹೇಳಿದಿಲ್ಲ, ಯುವಕರಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಲಿಕ್ಕೆ ವಿ ಹ್ಯಾವ್ ಟು ಬ್ರಿಂಗ್ ಇನ್ ಟೆಕ್ನಿಕಲ್ ಕೋರ್ಸಸ್. ಆ ಕೋರ್ಸಸ್ ಮುಗಿಸಿದ ಮೇಲೆ ಅವರಲ್ಲಿ ನೀವು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅನ್ನುವಂಥ ಒಂದು ಮೋಟಿವೇಶನ್ ನಾವು ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಬೇಕು. ಈಗ ಜಮಖಂಡಿ ಮತ್ತು ಮುಧೋಳ್ ದೇರ್ ಇಸ್ ಅ ಗ್ಯಾಪ್ ಆಫ್ 18 ಕಿಲೋಮೀಟರ್ಸ್. ಈಗ ಹುಬ್ಳಿ ಧಾರವಾಡ ಯಾವ ರೀತಿ ಟ್ವಿನ್ ಸಿಟಿಯಾಗಿ ಬೆಳೆದ್ಬಿಟ್ಟಿದೆ, ಅದೇ ರೀತಿ ಪೂನಾದಲ್ಲಿ ನಾವು ಮೀರಸ್ ಸಾಂಗ್ಲಿಯನ್ನು ನೋಡಿದರೆ ಟ್ವಿನ್ ಸಿಟಿಯಾಗಿ ಬೆಳೆದ್ಬಿಟ್ಟಿದೆ. ಸೊ ಇದನ್ನು ಕೂಡ ನಾವು ಮುಧೋಳ್ ಜಮಖಂಡಿ ಆ್ಯಸ್ ಎ ಟ್ವಿನ್ ಸಿಟಿ, ಇದರ ಮಧ್ಯದಲ್ಲಿ ನಾವು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿದರೆ ನಮ್ಮಲ್ಲಿ ದ್ರಾಕ್ಷಿ ಸಾಕಷ್ಟು ರೈತರು ಬೆಳೀತಾರೆ, ಆಮೇಲೆ ಪೊಮೊಗ್ರೆನೇಟ್ಸ್ ಬೆಳೀತಾರೆ. ಸೊ ಹಾರ್ಟಿಕಲ್ಚರ್ ಕ್ರಾಪ್ ಸಾಕಷ್ಟಿದೆ. ಯು ಕ್ಯಾನ್ ಗೋ ಫಾರ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್. ಫುಡ್ ಪ್ರೊಸೆಸಿಂಗ್ ಯೂನಿಟ್ ಹಾಕಬೇಕಾದ್ರೆ ಭಾಳ ದುಡ್ಡು ಏನು ಅಂಥದ್ದೇನು ಬೇಕಾಗೋದಿಲ್ಲ. ಮೋಸ್ಟ್ಲಿ 1 or 2 crores ಇನ್ವೆಸ್ಟ್ಮೆಂಟಲ್ಲಿ ನೀವು ಇಂಡಸ್ಟ್ರಿ ಹಾಕ್ಬೋದು. ಸೊ ದೀಸ್ ಆರ್ ಥಿಂಗ್ಸ್ ವಿಚ್ ವಿ ನೀಡ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಅಮಂಗ್ ದಿ ಯಂಗ್ಸ್ಟರ್ಸ್. ಯುವಕರಲ್ಲಿ ಉದ್ಯಮಿ ಆಗಬೇಕು ಅಂದರೆ ಏನೋ ಒಂದು ತಪ್ಪು ಕಲ್ಪನೆ ಇರ್ತದೆ, 100 ಕೋಟಿ ಖರ್ಚು ಮಾಡಬೇಕು ಅಂತ. ಆ ರೀತಿ ಏನಿಲ್ಲ. ಓಕೆ ಸರ್, ಮತ್ತೊಬ್ಬರು ಕಾಲರ್ ಇದೆ, ಮಾತನಾಡಿಸ್ಬಿಡೋಣ. ದಾವೂದ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ದಾವೂದ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್ ಅವರು. ಮಾತನಾಡಿ ಸರ್, ನಿಮ್ಮ ಶಾಸಕರಿದ್ದಾರೆ, ಏನ್ ಪ್ರಶ್ನೆ ಇದೆ, ಏನ್ ಸಮಸ್ಯೆಗಳಿದೆ, ನೇರವಾಗಿ ನೀವು ಕೇಳಿ ಸರ್. ಓಕೆ ಸರ್, ಮಾತನಾಡಿ ಸರ್. ನಮಸ್ಕಾರ ಸರ್, ದಾವೂದ್ ಹಂಟಿ ಅಥವಾ ಜಮಖಂಡಿಂದ ಮಾತಾಡೋದು ಸರ್. ನಮಸ್ಕಾರ ದಾವೂದ್, ಹೇಳ್ರಿ ಸರ್. ಚೆನ್ನಾಗಿದ್ದೀರಿ ಸರ್? ಸರ್ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ ಸರ್, ಇಲ್ಲಾಂದ್ರೆ ಲೈನ್ ಕಟ್ ಆಗುತ್ತೆ. ಓಕೆ ಸರ್. ಸರ್ ಚೆನ್ನಾಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ರೀ ದಾವೂದ್. ನಿಮ್ಮ ಪ್ರಶ್ನೆ ಏನದ ರೀ? ಸರ್ ನಮ್ಮ ಪ್ರಶ್ನೆ ಸರ್, ಜಮಖಂಡಿಯಲ್ಲಿ ಪೋಸ್ಟ್ ಆಫೀಸ್ ಸರ್. ಓಕೆ ಸರ್. ಹಲೋ ಸರ್. ಹೇಳ್ರಿ ದಾವೂದ್, ಕೇಳಿಸ್ತದೆ. ಹಲೋ ಹೇಳ್ರಿ ಸರ್. ನಮ್ಮ ಜಮಖಂಡಿ ಪೋಸ್ಟ್ ಆಫೀಸ್ನಲ್ಲಿ ನಮ್ದು ಇದು ಕೊಡ್ತಾರೆ ಸರ್. ಪೋಸ್ಟ್ ಆಫೀಸ್ನಲ್ಲಿ ಪೆನ್ಷನ್ ಅದು ಎಲ್ಲ ಕೊಡ್ತಾರೆ ಹೆಣ್ಮಕ್ಕಳಿಗೆ, ಅದು ಎಲ್ಲ ಸರ್. ಓಕೆ, ಪೆನ್ಷನ್ ಅದು ಕೊಡ್ತಾರೆ ಸರ್. ಅವಾಗ ಮುಂಜಾನೆ 6 ಗಂಟೆಗೆ ಕ್ಯೂ ಹಚ್ಕೊಂಡು ನಿಂತಿರ್ತಾರೆ ಮೇಡಮ್ ಸರ್. ಓಕೆ ಸರ್ ಅವ್ರದ್ದು ಬಹಳ ತೊಂದರೆ ಆಗ್ತೈತಿ ಸರ್. ಅವ್ರದ್ದು ಎಲ್ಲ ಅವರು ಚಲನ್ ತುಂಬೇಕು, ಅದನ್ನ ತುಂಬೇಕ, ಮತ್ತ ಸರ್ ಅವರು ಆಫೀಸರ್ಸ್ ಅವರು ಸರಿಯಾಗಿ ಹಚ್ಕೊಳಂಗಿಲ್ಲ ಸರ್. ಅವರು ದಾವೂದ್ ಒಂದು ಕೆಲಸ ಮಾಡ್ತೀನಿ ಅವರು ದಾವೂದ್, ನೀವು ಆನ್ಸರ್ ಕೊಡಿ ಸರ್. ಕೇಳಿಸ್ತದ್ರಿ ದಾವೂದ್? ಇಲ್ಲ ಸರ್, ಲೈನ್ ಕಟ್ ಆಗಿದೆ, ನೀವು ಆನ್ಸರ್ ಹೇಳಿ ಸರ್ ಅವರಿಗೆ. ದಾವೂದ್, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು ರೀ. ನಾನು 2 ದಿವಸದಲ್ಲಿ ಪೋಸ್ಟ್ ಆಫೀಸಿಗೆ ಭೇಟಿ ಕೊಡ್ತೀನಿ. ಅಲ್ಲಿರ್ತಕ್ಕಂಥ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಸರ್. ಜೊತೆಗೆ ಇನ್ನೊಬ್ರು ಫೇಸ್ಬುಕ್ ಮುಖಾಂತರ ನಮಗೆ ಪ್ರಶ್ನೆ ಕೇಳ್ತಾ ಇರೋದೇನಂದ್ರೆ, ಸಾವಳಗಿ ಗ್ರಾಮದಲ್ಲಿ ಇಂದಿರಾನಗರ, ವಿದ್ಯಾನಗರ ಸೇರಿದಂತೆ ಅಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಸರ್. ಅಲ್ಲ, ಹಕ್ಕುಪತ್ರ ಕೊಡಿಸ್ಲಿಕ್ಕೆ ಈಗಾಗಲೇ ನಾವು ತಹಸೀಲ್ದಾರ್ ಅವರು ಕೂಡಿ ಆ ಒಂದು ಕ್ರಮವನ್ನು ವಹಿಸ್ಕೊಂಡಿದ್ದೀವಿ. ಇನ್ನು ಕೆಲವೇ ತಿಂಗಳಲ್ಲಿ ಆ ಹಕ್ಕುಪತ್ರವನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಓಕೆ ಸರ್. ಜೊತೆಗೆ ಜಮಖಂಡಿ ಜಿಲ್ಲೆ ಮಾಡಬೇಕು ಅಂತ ಹೇಳಿ ನಿಮ್ಮ ತಂದೆಯವರಿದ್ದಾಗಿಂದಲೂ ಕೂಡ ಆ ಒಂದು ಕೂಗು ಕೇಳಿ ಬರ್ತಾ ಇದೆ. ಬಟ್ ಇತ್ತೀಚೆಗೆ ಅದೆಲ್ಲವೂ ಕೂಡ ನೆನೆಗುದಿಗೆ ಬಿದ್ದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಆ ವಿಚಾರದಲ್ಲಿ ತಮ್ಮ ನಿಲುವೇನು ಸರ್ ಹಾಗಾದ್ರೆ? ಆ್ಯಕ್ಚುಲಿ ಜಮಖಂಡಿ ಜಿಲ್ಲೆ ಆಗಬೇಕನ್ನುವಂಥ ಬೇಡಿಕೆ ತಂದೆಯವ್ರ ಕಾಲದಿಂದ ಅಷ್ಟೇ ಅಲ್ಲ, ನಮ್ಮ ಪಟವರ್ಧನ ಸಂಸ್ಥಾನರ ಕಾಲದಿಂದಲೂ ಕೂಡ ಆ ಬೇಡಿಕೆ ಇದೆ. ಓಕೆ. ಮತ್ತು ಜಮಖಂಡಿ ಬೇಸಿಕಲಿ ಶೈಕ್ಷಣಿಕವಾಗಿ ಮತ್ತು ಇದು ರಾಜಕೀಯವಾಗಿ ಮತ್ತು ಎಲ್ಲ ರೀತಿಯಿಂದ ಜಿಲ್ಲೆ ಆಗ್ತಕ್ಕಂಥ ಒಂದು ಯೋಗ್ಯತೆ ಜಮಖಂಡಿಗಿದೆ. ನಾವು ಜಮಖಂಡಿಗೆ ಆಗೋದ್ರಿಂದ ಹಲವಾರು ತಾಲೂಕುಗಳಿಗೆ ಇವತ್ತು ಅನುಕೂಲ ಆಗ್ತದೆ. ಉದಾಹರಣೆಗೆ ಮುಧೋಳ್ ಇದೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ಮುಧೋಳ್ನವರು ಬಾಗಲಕೋಟೆಗೆ ಹೋಗ್ಬೇಕಂದ್ರೆ 60 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು.
ಅದೇ ರೀತಿ ಬನಟ್ಟಿ ಇದೆ, ಬನಟ್ಟಿ ಬಾಗಲಕೋಟೆಗೆ ಟ್ರಾವೆಲ್ ಮಾಡಬೇಕು ಅಂದರೆ 80 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು. ಜಮಖಂಡಿ ಕೂಡ ಬಾಗಲಕೋಟೆಗೆ 80 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು. ಸೊ ಈ ಅಥಣಿ ಬೆಳಗಾವಿ ಜಿಲ್ಲೆಯಲ್ಲಿ ಇರೋದ್ರಿಂದ ಅಥಣಿ ಬೆಳಗಾವಿ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಾದ್ರೆ 100 ಕಿಲೋಮೀಟರ್ ಮೇಲೆ ಟ್ರಾವೆಲ್ ಮಾಡಬೇಕು. ಸೊ ನಾವು ಕೂಡ ಒತ್ತಾಯ ಮಾಡ್ತಾ ಇರೋದು ಅಥಣಿ, ಜಮಖಂಡಿ, ಮುಧೋಳ್, ಬನಟ್ಟಿ ಈ ರೀತಿ 4-5 ತಾಲೂಕುಗಳನ್ನು ಸೇರಿಸಿ ಜಮಖಂಡಿಯನ್ನು ಜಿಲ್ಲೆಯಾಗಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ನಾನು ಕೂಡ ಹಲವಾರು ಬಾರಿ ಅಧಿವೇಶನದಲ್ಲಿ ನಾನು ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೂಡ ಮಾಡಿದ್ದೀನಿ. ಸರ್ಕಾರ ಹೇಳೋದಷ್ಟೇ ಸದ್ಯಕ್ಕಿನ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಈಗಾಗಲೇ ತಾಲೂಕುಗಳನ್ನು ನಾವು ಏನು ಘೋಷಣೆ ಮಾಡಿದ್ದೀವಿ ಅಲ್ಲಿ ಹೊಸ ಕಚೇರಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ನಾಮಕೆ ವಾಸ್ತೆ ಜಿಲ್ಲಾ ಕೇಂದ್ರಗಳನ್ನು ಘೋಷಣೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ಆಗದೇ ಇದ್ರೆ ಸರ್ಕಾರಕ್ಕೂ ಕೂಡ ಮುಜುಗರ ಆಗ್ತದೆ ಅನ್ನುವಂಥದ್ದು ಸರ್ಕಾರದ ಒಂದು. ಸರ್, ಜೊತೆಗೆ ಮೇನ್ ಕೇಳಿ ಬರ್ತಾ ಇರೋದೇನು ಅಂದ್ರೆ ಸ್ಕೂಲ್ ಕಾಲೇಜಿನ ಸ್ಟೂಡೆಂಟ್ಸ್ಗಳು ತುಂಬಾನೇ ಸಮಸ್ಯೆ, ಬಸ್ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಅಂತ ಕೇಳ್ತಾ ಇದ್ದಾರೆ ಸರ್. ಇದು ಈಗಿರ್ತಕ್ಕಂಥ ಒಂದು ಶಾರ್ಟ್ ಟರ್ಮ್ ಸಮಸ್ಯೆ. ಯಾಕಂತಂದ್ರೆ ಮುಂಚೆ ಯಾವಾಗಲೂ ಈ ಸಮಸ್ಯೆ ಇರಲಿಲ್ಲ. ಸ್ಟೂಡೆಂಟ್ಸಿಗೆ ನಾನು ಹೇಳೋದಿಷ್ಟೇ ಮತ್ತು ಸರ್ಕಾರದ ಸಂಬಂಧಪಟ್ಟಂಥ ಸಚಿವರಿಗೆ ಹೇಳೋದಿಷ್ಟೇ, ಲಾಸ್ಟ್ ಟೈಮ್ ಕೋವಿಡ್ ಟೈಮಲ್ಲಿ KSRTC ನೌಕರಸ್ಥರು ಏನು ಒಂದು ಸ್ಟ್ರೈಕ್ ಮಾಡಿದರು, ಆ ಸ್ಟ್ರೈಕಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ನೌಕರಸ್ಥರನ್ನು ವಾಪಸ್ ತಗೊಳ್ಳಿಲ್ಲ ಅವರು. ಆಮೇಲೆ ರಿಟೈರ್ಮೆಂಟ್ ಆಗಿರ್ತಕ್ಕಂಥ ಚಾಲಕರಾಗಲಿ ಕಂಡಕ್ಟರ್ಗಳನ್ನಾಗಲಿ ಆ ಪೋಸ್ಟ್ಗಳನ್ನು ಫಿಲಪ್ ಮಾಡಲಿಲ್ಲ. ಇವತ್ತು ಬಸ್ಗಳ ಕೊರತೆ ನಮ್ಗೆ ಎಲ್ಲಿ ಇಲ್ಲ, ಆದರೆ ಸ್ಟಾಫ್ ಕೊರತೆ ಇದೆ. ಇವತ್ತು ಕೇವಲ ಜಮಖಂಡಿ ಮತಕ್ಷೇತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇದು ಒಂದು ಸಮಸ್ಯೆ ಜೋರಾಗಿ ಕಾಣ್ತಾ ಇದೆ. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ನಾವು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಒಂದು ಬ್ರೇಕ್ ತಗೊಂಡು ಬಂದ್ಬಿಡೋಣ ಸರ್. ವೀಕ್ಷಕರೇ, ನೀವು ಕೂಡ ನಿಮಗೇನಾದರೂ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ವಾಟ್ಸ್ಆ್ಯಪ್ಗೆ ನೀವು ಕೂಡ ನಿಮ್ಮ ಸಮಸ್ಯೆಗಳನ್ನು ಶೇರ್ ಮಾಡ್ಕೊಳ್ಬಹುದು. ಜೊತೆಗೆ ಮುಂದಿನ ಭಾಗದಲ್ಲಿ ನೀವೇ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ನೇರವಾಗಿ ಅವ್ರ ಜೊತೆ ಮಾತನಾಡಬಹುದು. ಅದಕ್ಕೆ ಮುಕ್ತ ವೇದಿಕೆಯನ್ನು ನಿಮ್ಮ ಪವರ್ ಟಿವಿ ಕಲ್ಪಿಸಿಕೊಟ್ಟಿದೆ ಅಂತ ಹೇಳ್ತಾ ರಾಕೇಶ್ ಸರ್. ಆನಂದ್ಜಿ, ನಿಮ್ಮ ಪ್ಯಾಕೇಜ್ ನೋಡಿದಾಗ ಇಟ್ ಈಸ್ ಎ ವಂಡರ್ಫುಲ್ ಸ್ಟಾರ್ಟ್, ಗುಡ್ ಬಿಗಿನಿಂಗ್ ಅಂತ ಹೇಳ್ತಾರೆ. ಯಾವುದೇ ಒಂದು ಕೆಲಸಕ್ಕೆ ಟೇಕ್ ಆಫ್ ಶುಡ್ ಬಿ ಗುಡ್. ಯು ಆರ್ ಯಂಗ್, ಎನರ್ಜೆಟಿಕ್ ಆ್ಯಂಡ್ ಎಜುಕೇಟೆಡ್. ನೀವು ಆನಂದ್ ನ್ಯಾಮೇಗೌಡ ಅನ್ನೋದಕ್ಕಿಂತಲೂ ಆನಂದ್ ಸಿದ್ದು ನ್ಯಾಮೇಗೌಡ ಐ ಥಿಂಕ್ ಇಟ್ಸ್ ಪರ್ಫೆಕ್ಟ್ಲಿ ಮ್ಯಾಚಸ್ ಈ ಸಿಟ್ಯುವೇಷನ್ಗಳಲ್ಲಿ. ಯಾಕಂದರೆ ನೀವು ರಾಜಕೀಯಕ್ಕೆ ಈಗ ಹೊಸಬರು, ಅನಿವಾರ್ಯ ರಾಜಕಾರಣದಿಂದ ಬಂದಿದ್ದು ಅಂತ ನೀವು ಹೇಳ್ತೀರಿ. ನಿಮಗೆ ರಾಜಕಾರಣ ಯಾವುದಕ್ಕಾಗಿ ಅನಿವಾರ್ಯವಾಗಿತ್ತು? ಜಸ್ಟ್ ಬಿಕಾಸ್ ತಂದೆಯ ಅಕಾಲಿಕ ಮರಣದಿಂದನೂ ಅಥವಾ ಜನಸೇವೆ ಮಾಡುವ ಏನಾದರೂ ಉದ್ದೇಶ ಮುಂಚೆ ನೀವಿದ್ರ ಇದರಲ್ಲಿ? ಖಂಡಿತ. ನಾನು ಆ್ಯಕ್ಚುಲಿ ಫಾದರ್ ಅವರು ಫ್ರಂಟ್ ಎಂಡಲ್ಲಿದ್ದಾಗ ನಾನು ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಪಾಲಿಟಿಕ್ಸು ಹೊಸದೇನಿರಲಿಲ್ಲ. ಬಟ್ ತಂದೆಯವರ ಒಂದು ನಿಧನದ ನಂತರ ಸಾಕಷ್ಟು ಜವಾಬ್ದಾರಿ ನನ್ನ ಮೇಲಿದ್ದು. ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು. ಸೊ ಅವುಗಳು ಕೂಡ ತಂದೆಯವರು ಬಹಳಷ್ಟು ಕಷ್ಟಪಟ್ಟು ರೈತರನ್ನು ಒಗ್ಗೂಡಿಸಿ ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥೆಗಳಾಗಿರೋದ್ರಿಂದ ನಾನು ಹೆಚ್ಚಿನ ಒಂದು ಆಸಕ್ತಿ ಆ ಸಂಸ್ಥೆಗಳನ್ನು ಮುನ್ನಡೆಸ್ಕೊಂಡು ಹೋಗಬೇಕು, ಅವ್ರಿಗೆ ಹೆಸರಿಗೆ ಯಾವುದೂ ಕಳಂಕ ಬರಬಾರ್ದು ಅನ್ನುವಂಥ ವಿಚಾರವನ್ನು ನಾನು ಇಟ್ಕೊಂಡಿದ್ದೆ. ಅದ್ರ ಜೊತೆ ಅವ್ರು ಮಾಡಿರ್ತಕ್ಕಂಥ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳು ಕೆಲವೊಂದಿಷ್ಟು ಇನ್ನೂ ಪೂರ್ಣಗೊಳ್ಳಬೇಕಾಗಿತ್ತು. ಸೊ ಆ ಕಾರಣದಿಂದ ನಾನು ಒಂದು ಸರ್ತಿ ಮನಸ್ಸಿನಲ್ಲಿ ಬಂತು, ಅವರು ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳನ್ನು ಪೂರ್ಣಗೊಳಿಸಬೇಕು ಮತ್ತು ಅವ್ರು ಯಾವಾಗಲೂ ಸದಾಕಾಲ ಜನರ ಮನಸ್ಸಿನಲ್ಲಿದ್ದವರು, ರೈತರ ಮನಸ್ಸಿನಲ್ಲಿ ಇರ್ತಕ್ಕಂಥವ್ರು ಮತ್ತು ಆ ರೈತರ ಕೆಲಸಗಳನ್ನು ಮಾಡಬೇಕಾದ್ರೆ ಖಂಡಿತ ಒಂದು ಅಧಿಕಾರ ಕೂಡ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ರಾಜಕೀಯ ಜೀವನಕ್ಕೆ ನಾನು ಕೂಡ ಪಾದಾರ್ಪಣೆ ಮಾಡಬೇಕು, ಆ ಜನರ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಸ್ಪಂದಿಸಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ತಂದೆಯವರ ಯೋಜನೆಗಳನ್ನು ಕೂಡ ಪೂರ್ಣಗೊಳಿಸಬೇಕು ಅಂಥೇಳಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಒಪ್ಕೊಂಡೆ. ಎಲ್ಲೋ ಕುಟುಂಬ ರಾಜಕಾರಣ, ಈ ಡೈನೆಸ್ಟಿ ಪಾಲಿಟಿಕ್ಸ್ ಅಂತ ನಾವು ಏನು ಹೇಳ್ತೀವಿ, ಅದನ್ನು ಯಾವಾಗಲೂ ಜನ ಅಷ್ಟೊಂದು ಇಷ್ಟಪಟ್ಟಿದ್ದಿಲ್ಲ ಈಗಿನ ಸಿಚುವೇಶನ್ ಒಳಗೆ. ಬಟ್ ನಿಮ್ಮಂಥ ಯುವಕರನ್ನು ನೋಡಿದರೆ ವೈ ನಾಟ್ ಅಂತ ಅನ್ಸ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ವೈ ನಾಟ್ ಈಸ್ ಕೆಪೇಬಲ್. ಈವನ್ ಆ ರಾಜಕಾರಣ ಅವರ ತಂದೆಯವರು ಆಗಿದ್ದರು, ಕೆಪೇಬಲ್ ಆಗಿದ್ದರೆ, ಸಪೋಸ್ ಎಜುಕೇಟೆಡ್ ಆಗಿದ್ದರೆ, ಯುವಕ ಪೊಟೆನ್ಷಿಯಲ್ ಆಗಿದ್ದರೆ, ನಿಮ್ಮನ್ನು ನೋಡಿದಾಗ ಜನಗಳಿಗೂ ಮತದಾರಿಗೂ ಅಲ್ಲ, ನೀವೊಮ್ಮೆ ಕರ್ನಾಟಕದಲ್ಲಿ ಎಲೆಕ್ಷನ್ಗೆ ನಿಂತಾಗ ವೈ ನಾಟ್ ಅಂತ ಒಂದು ಮಾತು ಕೇಳಿ ಬರ್ತಾಯಿತ್ತು. ಹಿ ಈಸ್ ಕೆಪೇಬಲ್ ಅಂತ. ಅಲ್ಲಿ ನಿಮಗೆ ಚಾಲೆಂಜಿಂಗ್ ಎಷ್ಟಾಯಿತು? ಈ ಡೈನೆಸ್ಟಿಕ್ ಪಾಲಿಟಿಕನ್ನು ಜನಗಳು ಮರೆತು ನನ್ನನ್ನು ಇಂಡಿವಿಜುವಲ್ ಆಗಿ ಗುರುತಿಸಬೇಕು ಅಂತ ಚಾಲೆಂಜ್ ಹೇಗಿತ್ತು ನಿಮಗೆ? ತಾವು ಹೇಳ್ತಾ ಇರೋದು ನಾನು ಖಂಡಿತ 100ಕ್ಕೆ 100 ಒಪ್ತೀನಿ. ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಕ್ವಾಲಿಫೈಡ್, ನಿಮ್ಮಲ್ಲಿ ಆ ಕೆಪಾಸಿಟಿ ಇದ್ದರೆ ಯಾಕೆ ಮಾಡಬಾರ್ದು?
ಆ ಒಂದು ಜನರ ಸೇವೆ ಮಾಡ್ತಕ್ಕಂಥ ಅವಕಾಶ ಒಬ್ಬ ಕ್ವಾಲಿಫೈಡ್ ಪರ್ಸನಿಗೆ ಮಾಡಲಿಕ್ಕೆ ಅವಕಾಶ ಇದ್ದರೆ ಖಂಡಿತ ಅವರು ಮಾಡಲೇಬೇಕು. ಇವತ್ತು ನಾಟ್ ಓನ್ಲಿ ಪಾಲಿಟಿಕ್ಸ್, ಇಫ್ ಯು ಲುಕ್ ಎಟ್ ಅದರ್ ಫೀಲ್ಡ್ಸ್, ಇವತ್ತು ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ ಬಿಕಾಸ್ ಹಿ ಹ್ಯಾಸ್ ಬಿಲ್ಡ್ ದಟ್ ಎಂಪೈರ್. ಮುಂದಿನ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂಥೇಳಿ ಆ ತಂದೆಯ ಕನಸಾಗಿರುತ್ತೆ. ಇಫ್ ಯು ಲುಕ್ ಎಟ್ ಫಿಲ್ಮ್ ಸ್ಟಾರ್, ಅವ್ರ ಮಕ್ಕಳು ಕೂಡ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅನ್ನುವಂಥ ಒಂದು ಕನಸಿರುತ್ತೆ. ಸೊ ಎಲ್ಲ ಫೀಲ್ಡಲ್ಲೂ ಕೂಡ ತಂದೆಯವರ ಮಾರ್ಗದಲ್ಲಿ ಮಕ್ಕಳು ಕೂಡ ನಡಿಬೇಕು ಅನ್ನುವಂಥ ಒಂದು ಇದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ರಾಜಕೀಯದಲ್ಲೂ ಕೂಡ ಅನ್ಲೆಸ್ ದೇ ಆರ್ ಕ್ವಾಲಿಫೈಡ್ ಆ್ಯಂಡ್ ಕೇಪೇಬಲ್ ಐ ಥಿಂಕ್ ಬರಬಾರ್ದು. ಬಟ್ ಒಳ್ಳೆಯ ಮನಸ್ಸಿಟ್ಕೊಂಡು ರಾಜಕಾರಣದಲ್ಲಿ ನಿಜವಾಗ್ಲೂ ಜನಸೇವೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇತ್ತು ಅಂತಾರೆ ಐ ಥಿಂಕ್ ಎವ್ರಿಬಡಿ ಶುಡ್ ಟೇಕ್ ದಟ್ ಆಪ್ಷನ್. ರಾಜಕೀಯ ಅನ್ನೋದೊಂದು ಪ್ರೊಫೆಷನ್ ಆಗೋಯ್ತಾ? ರಾಜಕೀಯ ಅಂದರೆ ತಂದೆ ರಾಜಕೀಯದಲ್ಲಿದ್ದರೆ ಮಗನು ರಾಜಕೀಯಕ್ಕೆ ಬರಬೇಕನ್ನೋ ಒಂದು ಪ್ರೊಫೆಷನ್ ಅಂತ ತಿಳ್ಕೊಂಡಿದ್ದೀರ ನೀವು ಇದನ್ನು? ಇಲ್ಲ, ಇದು ಖಂಡಿತ ರಾಜಕೀಯವನ್ನು ಯಾವತ್ತೂ ನಾವು ಪ್ರೊಫೆಷನ್ ಆಗಿ ನೋಡಬೇಕಾಗಿಲ್ಲ. ಬಿಕಾಸ್ ವಿ ಆರ್ ನಾಟ್ ಹಿಯರ್ ಟು ಅರ್ನ್ ಮನಿ ಆರ್ ಎನಿಥಿಂಗ್. ಇಟ್ ಈಸ್ ಪ್ಯೂರ್ಲಿ ಅ ಸೋಷಿಯಲ್ ಸರ್ವಿಸ್. ಇಲ್ಲಿ ರಾಜಕಾರಣ ಅಂತಂದಾಗ ನಾವು ಸಂಪೂರ್ಣವಾಗಿ ಅದು ಜನಸೇವೆ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಬೇಕಾಗ್ತದೆ. ಪ್ರೊಫೆಷನ್, ಇಫ್ ಯು ಲುಕ್ ಎಟ್ ಅದರ್ ಪ್ರೊಫೆಷನ್, ನೀವು ನಿಜವಾಗ್ಲೂ ದುಡ್ಡು ಮಾಡಬೇಕು ಅಂದರೆ ಯು ಹ್ಯಾವ್ ಗಾಟ್ ಪ್ಲೆಂಟಿ ಆಫ್ ಅದರ್ ಫೀಲ್ಡ್ಸ್. ಬಿಸ್ನೆಸ್ ಆಗ್ಬೋದು ಅಥವಾ ಬೇರೆ ಪ್ರೊಫೆಷನಲ್ಲಿ ನೀವು ಎಂಟ್ರಾಗಿ ಮಾಡ್ಬೋದು. ಬಟ್ ರಾಜಕಾರಣ ಅಂತ ಬಂದಾಗ ಇಟ್ ಈಸ್ ಪ್ಯೂರ್ಲಿ ಜನಸೇವೆ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಬಂದರೆ ಐ ಥಿಂಕ್. ಆ್ಯಂಡ್ ಮೋರ್ ಓವರ್ ಇವತ್ತಿನ ಯಂಗ್ಸ್ಟರ್ಸ್ಗೆ ವಿ ಆರ್ ಹಿಯರ್ ಟು ಗಿವ್ ಎ ಕ್ಲಿಯರ್ ಮೆಸೇಜ್ ದಟ್ ನಾವು ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಯಂಗ್ಸ್ಟರ್ಸ್ ಲೈಕ್ ಅಸ್ ಹೂ ಆರ್ ಕ್ವಾಲಿಫೈಡ್ ಶುಡ್ ಎಂಟರ್ ಪಾಲಿಟಿಕ್ಸ್ ಆ್ಯಂಡ್ ಒಂದು ರಾಜಕಾರಣದಲ್ಲಿ ಒಂದು ಬದಲಾವಣೆ ತರುವಂಥ ಒಂದು ಪ್ರಯತ್ನ ನಾವು ಮಾಡಬೇಕು. ಇವತ್ತು ನೋಡಿ, ಸಾಕಷ್ಟು ಯುವಕರಿಗೆ ರಾಜಕಾರಣ ಅಂದರೆ ಹೇಸಿಗೆ ಬರೋ ಥರ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಬಟ್ ನಮ್ಮಂಥ ಯುವಕರು ಅದನ್ನು ಬಂದು ಆ ಒಂದು ಬದಲಾವಣೆಯನ್ನು ನಾವು ತಂದರೆ ಐ ಥಿಂಕ್ ಮೆನಿ ಮೋರ್ ಯಂಗ್ಸ್ಟರ್ಸ್ ಕ್ಯಾನ್ pitch into it and can build a better nation. Sir, as you said, ನೀವು ಹೇಳ್ತಾ ಇದ್ರಿ ರಾಜಕಾರಣ ಒಂದು ಪ್ರೊಫೆಷನ್ ಅಲ್ಲ, ಇದು ದಿಸ್ ಇಸ್ ನಾಟ್ ಫಾರ್ ಅರ್ನಿಂಗ್ ಅಂತ ಹೇಳ್ತೀರಿ, ಇದು ಹಣ ಗಳಿಸುವ ಒಂದು ಪ್ರೊಫೆಷನ್ ಅಲ್ಲ ಅಂತ ಹೇಳ್ತೀರಿ. ಬಟ್ ನಾರ್ಮಲಿ ನಾವು ನೋಡಿದರೆ, ಈ ಅಫಿಡವಿಟ್ಗಳನ್ನು ನೋಡಿದರೆ, ಎಲೆಕ್ಷನ್ ಡಿಕ್ಲರೇಷನ್ಗಳನ್ನು ನೋಡಿದರೆ, ಏನೂ ಇಲ್ಲದವನು ಅವನು ಬೇರೆ ಪ್ರೊಫೆಷನ್ ಇರಲ್ಲ, ಅವನಿಗೆ ಒಂದು ರಾಜಕೀಯ ಪ್ರೊಫೆಷನ್ ಬಿಟ್ಟರೆ ಬೇರೆ ಪ್ರೊಫೆಷನ್ ಇರಲ್ಲ. ನೀವು ನೋಡಿದರೆ ಸಾವಿರಾರು ಕೋಟಿ ಒಡೆಯರಾಗಿದ್ದಾರೆ. ಇಟ್ಸ್ ಆ್ಯಸ್ ಎ ಇಂಡಿವಿಜುವಲ್. ನಿಮಗೆ ನಾನೊಂದು ಯೂತ್ ಆಗಿ ಕೇಳ್ತೇನೆ, ದೇಶದ ಒಂದು ಯುವ ನಾಯಕನಾಗಿ ಕೇಳ್ತಾ ಇದ್ದೀನಿ. ಇಟ್ಸ್ ನಾಟ್ ಎ ಪ್ರೊಫೆಷನ್. ಬಟ್ ಅಫಿಡವಿಟಲ್ಲಿ ನೋಡಿದಾಗ ಎಲ್ಲರೂ ಸಾವಿರಾರು ಕೋಟಿ ಒಡೆಯರಿರ್ತಾರೆ ವಿದೌಟ್ ಎನಿ ಅದರ್ ಪ್ರೊಫೆಷನ್. ಬಟ್ ಎಲ್ಲೋ ಅನ್ಸಲ್ವ ನಿಮಗೆ ರಾಜಕೀಯನೇ ಭ್ರಷ್ಟಾಚಾರದಿಂದ ತುಳುಕ್ತಾ ಇದೆ ಅಂತ? ಇಲ್ಲ, ಇವತ್ತು ಖಂಡಿತ ತಾವು ಹೇಳ್ತಾ ಇರೋದು ಸತ್ಯ ಇದೆ. ನಾವು ರಾಜಕಾರಣದಲ್ಲಿ ಅವಕಾಶ ಕೊಡಬೇಕಾದ್ರೆ ದೇರ್ ಆರ್ ಫ್ಯೂ ಕ್ವಾಲಿಟೀಸ್ ದ್ಯಾಟ್ ಆ್ಯನ್ ಇಂಡಿವಿಜುವಲ್ ಶುಡ್ ಹ್ಯಾವ್. ಅವರ ರಾಜಕೀಯ ಜನಸೇವೆ ಮಾಡಿರ್ತಕ್ಕಂಥ ಅನುಭವ. ಬಟ್ ಇವತ್ತು ಅದು ಆಗ್ತಾಯಿಲ್ಲ. ವಿ ಆರ್ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಯಾವುದೇ ಪಾರ್ಟಿ ಆದರೂ ಕೂಡ ನಾವು ಅವನ ಆರ್ಥಿಕ ಶಕ್ತಿ ಎಷ್ಟು ದೊಡ್ಡದಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದು ಆಗಬಾರ್ದು. ದ್ಯಾಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಬ್ರಿಂಗ್. ಐ ಮೀನ್, ನಾನು ಹೇಳಬೇಕಾಗಿರೋದು ಯುವಕರಲ್ಲಿ ಒಂದು ಬದಲಾವಣೆ ಬರಬೇಕಾಗಿದೆ. ಇನ್ಫ್ಯಾಕ್ಟ್ ರಾಜಕಾರಣದಲ್ಲಿ ರಾಜಕಾರಣಿಗಳಷ್ಟೇ ಭ್ರಷ್ಟರಿಲ್ಲ. ಇದು ಕ್ಲೀನ್ ಆಗಬೇಕಾದ್ರೆ ಇವನ್ ಸಾಮಾನ್ಯ ಜನರು ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗ್ತದೆ. ಇವತ್ತು ಚುನಾವಣೆಗಳು ಯಾಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇದೆ? ಸಾಮಾನ್ಯ ಜನರು ಆಗಿಲ್ಲ ಅಂದರೆ ಯಾವ ರಾಜಕಾರಣಿಗೂ ಕೂಡ ಖರ್ಚು ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಇಲ್ಲಪ್ಪ, ನನಗೇನು ದುಡ್ಡು ಬೇಕಾಗಿಲ್ಲ, ನೀನು ಕೆಲಸ ಮಾಡು ಅಂತ ಹೇಳಿದರೆ ಐ ಥಿಂಕ್ ದಿ ರೈಟ್ ಪರ್ಸನ್ ಕ್ಯಾನ್ ಬಿ ಎಲೆಕ್ಟೆಡ್ ಆರ್ ಸೆಲೆಕ್ಟೆಡ್ ಅನ್ನುವಂಥದ್ದು. ಸೊ ಜನಗಳ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅಂತ ತಾವು ಖಂಡಿತ ಖಂಡಿತ. ಆನಂದವ್ರು, ಇಲ್ಲಿ ನಿಮಗೆ ನೋಡಿ, ನಿಮ್ಮ ತಂದೆಯವರು ಬ್ಯಾರೇಜ್ ಸಿದ್ದು ಅಂತ ರೈತರಿಗೆ ಬೇಕಾದಷ್ಟು ಕೆಲಸ ಮಾಡಿದವರು. ರಾಮಕೃಷ್ಣ ಅಂತ ಹೆಗಡೆ ಅಂತ ದಿಗ್ಗಜರನ್ನೇ ಸೋಲಿಸಿ ಲೋಕಸಭೆಯನ್ನು ಪ್ರವೇಶ ಮಾಡಿದವರು. ಅದರ ನಂತರ MLC, ಅದರ ನಂತರ MLA. ಇಟ್ಸ್ ಎ ಗುಡ್ ನೇಮ್ ಆ್ಯಂಡ್ ಎ ಗ್ರೇಟ್ ಪರ್ಫಾರ್ಮರ್, ಹೈಯೆಸ್ಟ್ ಪರ್ಫಾರ್ಮ್ ಮಾಡಿದವರು. ಆಗ ಕೆಲವೊಮ್ಮೆ ಮಕ್ಕಳಿಗೆ ತಂದೆಯ ದೊಡ್ಡ ಕೆಲಸಗಳೇ ನಿಮ್ಮನ್ನು ಗುರುತಿಸ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಅಂದರೆ ನೀವು ಅಷ್ಟು ಪರ್ಫಾರ್ಮ್ ಮಾಡಲಿಕ್ಕೆ ಆಗದಿದ್ದರೆ, ನಾಳೆ ಸಿದ್ದು ನ್ಯಾಮೇಗೌಡರ ಮಗ ಈಗ ಫಸ್ಟ್ ಟೈಮ್ ಎಲೆಕ್ಷನ್, ಎಸ್ ಯು ವಾಂಟ್ ಇನ್ ದ ನೇಮ್ ಆಫ್ ಸಿದ್ದು ನ್ಯಾಮೇಗೌಡ. ಬಟ್ ನೀವು ಈಗ ಫೀಲ್ಡಿಗೆ ಬಂದಾಗ ಅವರ ಪರ್ಫಾರ್ಮೆನ್ಸು ನಿಮ್ಮ ಪರ್ಫಾರ್ಮೆನ್ಸಲ್ಲಿ ದರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಬರ್ಬೋದು. ಬಿಕಾಸ್ ಈ ವಾಸ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಈಸ್ ಕ್ಯಾರಿಂಗ್ ಅರೌಂಡ್ 10-15-20 years ಆಫ್ ಎಕ್ಸ್ಪೀರಿಯನ್ಸ್ ಆಫ್ ಪಾಲಿಟಿಕ್ಸ್. ನಿಮಗೆ ಯಾವತ್ತದು ಅನಿಸ್ತಾ ತಂದೆಯ ದೊಡ್ಡ ಕಾರ್ಯಗಳನ್ನೇ ನಾನು ಮಾಡಲಿಕ್ಕಾಗ್ತಲ್ಲ, ಜನ ಏನೋ ನಾನು ಏನು ಮಾಡಿಲ್ಲ ಅಂತ ಪರಿಸ್ಥಿತಿಗೆ ಬರ್ಬೋದು ಅಂತ? ಇನಿಷಿಯಲಿ ನಾನು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಾಗ ಆ ಒಂದು ಡೌಟ್ ನನ್ನ ಮೈಂಡಲ್ಲಿತ್ತು. ಇದೊಂಥರ
ಇಂಡಿಯನ್ ಟೀಮಲ್ಲಿ ಸಚಿನ್ ತೆಂಡೂಲ್ಕರ್ ಇದ್ದ ಹಾಗೆ ನಮ್ಮ ತಂದೆಯವರು ಲಾಂಗ್ ಲೈಫ್ ಪಾಲಿಟಿಕ್ಸಲ್ಲಿ ಇದ್ದು ಸಾಕಷ್ಟು ಸೆಂಚುರೀಸನ್ನು ಹೊಡೆದು ಹೋಗಿದ್ರು ಅವರು. ಸೊ ಇಮಿಡಿಯೇಟಾಗಿ ನೆಕ್ಸ್ಟ್ ಬ್ಯಾಟ್ಸ್ಮನ್ ಬರೋನು ಕೂಡ ಆಡಿಯನ್ಸ್ ಅದೇ ಥರ ಆಡಬೇಕು ಅನ್ನೋಂಥ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ದೋ ಇಟ್ ವಾಸ್ ಮೈ ಫಸ್ಟ್ ಮ್ಯಾಚ್, ನನ್ನ ಫಸ್ಟ್ ಮ್ಯಾಚ್ ಇದ್ದರೂ ಕೂಡ ಆಡಿಯನ್ಸ್ಗೆ ಇಲ್ಲ ಇವನು ಕೂಡ 6 ಹೊಡಿಬೇಕು, 4 ಹೊಡಿಬೇಕು, ಸೆಂಚುರಿ ಹೊಡಿಬೇಕು ಅನ್ನುವಂಥ ಒಂದು ಅಪೇಕ್ಷೆ ಇರುತ್ತೆ. ಐ ಥಿಂಕ್ ನಾನು ಆಯ್ಕೆಯಾಗಿ ಕೇವಲ 6 ತಿಂಗಳಲ್ಲಿ 100 ವರ್ಷದಲ್ಲಿ ಕಾಣ್ದಂಥ ಒಂದು ಪ್ರವಾಹವನ್ನು ನಾನು ಎದುರಿಸಬೇಕಾಯಿತು. ಆ್ಯಂಡ್ ದ್ಯಾಟ್ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಮೀ. ನಾನು ಅಂದ್ಕೊಂಡೆ ಆ್ಯಂಡ್ ದಿಸ್ ಈಸ್ ದಿ ಬೆಸ್ಟ್ ಅಪಾರ್ಚುನಿಟಿ ಫಾರ್ ಮೀ ಟು ಸರ್ವ್ ದಿ ಪೀಪಲ್ ಆ್ಯಂಡ್ ಶೋ ಮೈ ಕೇಪಬಿಲಿಟೀಸ್. ನಾನು ಏನು ಮಾಡ್ಬೋದು, ನನ್ನ ಶಕ್ತಿ ಏನು ಅನ್ನುವಂಥದ್ದು ತೋರಿಸ್ಲಿಕ್ಕೆ ಇದೊಂದು ಅವಕಾಶ. ಸೊ ನಾನು ನನ್ನ ಪ್ರಾಣದ ಹಂಗನ್ನು ತೊರೆದು ಜನರಿಗೆ ಎಷ್ಟು ಸಾಧ್ಯತೆ ಅಷ್ಟು ನಾನು ಪ್ರಾಮಾಣಿಕವಾಗಿ ಜನರನ್ನು ಉಳಿಸ್ಲಿಕ್ಕೆ ಮತ್ತು ಅವರ ಒಂದು ಬದುಕಿಗೆ ನೆರವಾಗಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಸೊ ಐ ಥಿಂಕ್ ದ್ಯಾಟ್ ಗೇವ್ ಮಿ ಗುಡ್ ಸ್ಯಾಟಿಸ್ಫ್ಯಾಕ್ಷನ್. ನಾನು ತಂದೆಯವರ ಮಟ್ಟಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಭಾವನೆ ಬಂತು. ಐ ಥಿಂಕ್ ದಟ್ ಈಸ್ ವೇರ್ ಐ ರಿಯಲೈಸ್ ದಟ್ ಐ ಹ್ಯಾವ್ ಗಾಟ್ ದಿ ಕೆಪಾಸಿಟಿ ಆಫ್ ಡೂಯಿಂಗ್ ಇಟ್. ಐ ಥಿಂಕ್ ನೀವು ರಾಜಕಾರಣಕ್ಕೆ ಬಂದಾಗ ದಟ್ ವಿ ಆಲ್ವೇಸ್ ಕಾಲ್ ಹನಿಮೂನ್ ಪೀರಿಯಡ್ ಅಂತ. ಸೊ ಜನಗಳಿಗೆ ಆ ಟೈಮ್ ನಿಮಗೆ ಸಿಕ್ಕಿಲ್ಲ. ಯು ನೆವರ್ ಗಾಟ್ ಟು ಎಂಜಾಯ್ ದಟ್ ಪೀರಿಯಡ್. ನಿಮಗೆ ಇಮಿಡಿಯೇಟ್ಲಿ ಆ ಕಡೆ ಅತಿ ಪ್ರವಾಹ ಬಂತು, ಇನ್ನೊಂದು ಕಡೆ ಕೊರೋನಾ ಬಂತು. ಐ ಥಿಂಕ್ ಅದರ್ ವೇ ಅರೌಂಡ್ ನಿಮಗೆ ಏನೋ ಒಂದು ಜನಗಳಿಗೆ ಹತ್ತಿರ ಆಗುವಂಥ ಒಂದು ಅವಕಾಶನೂ ಸಿಕ್ತು. ಕೊರೋನಾದಲ್ಲಾಗಲಿ ಪ್ರವಾಹದಾಗಲಿ ಎಲ್ಲೂ ನಿಮ್ಗೆ ಅನಿಸುತ್ತಾ ಐ ಆಮ್ ಎ ಮ್ಯಾನ್ ಆಫ್ ದ ಮ್ಯಾಚ್? ಎಸ್, ನೀವು ಕ್ರಿಕೆಟ್ ಬಗ್ಗೆ ಮಾತಾಡಿದ್ರಿ, ಇಲ್ಲಿ ನೀವು ನಾನು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದೀನಿ ಅಂತ ಅನಿಸುತ್ತಾ ಸೆಲೆಕ್ಟರ್ ಎದುರುಗಡೆ? ಖಂಡಿತ. ನೀವು ಪ್ರವಾಹದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ಆಲ್ಮೋಸ್ಟ್ ಎಲ್ಲ ಟಿ ವಿ ಚಾನಲ್ದವರು, ಸ್ಪೆಷಲಿ ಪವರ್ ಟಿ ವಿಯವರು ಕೂಡ ಕವರೇಜ್ ಮಾಡಿದ್ದೀರಿ. ಐ ಮೀನ್ ಐ ಥಿಂಕ್ ಐ ಮೇಡ್ ಯೂಸ್ ಆಫ್ ದ್ಯಾಟ್ ಅಪಾರ್ಚುನಿಟಿ ಆ್ಯಂಡ್ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದೀನಿ ಅಂತ ನನಗೆ ಒಂದು ಕಡೆ ಅನ್ನಿಸ್ತಾ ಇದೆ. ಕೊರೋನಾ ಸಂದರ್ಭದಲ್ಲೂ ಕೂಡ ಇಟ್ ವಾಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್. ಬಹಳ ಒಂದು ಕಠಿಣವಾದಂಥ ಸಂದರ್ಭ. ಮನೆ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಜನರಿಗೆ ಸಹಾಯ ಮಾಡುವಂಥ ಕಾರ್ಯ ಮಾಡಬೇಕಾಗಿದ್ದು. ಇಟ್ ವಾಸ್ ಎ ಡಿಫ್ರೆಂಟ್ ಚಾಲೆಂಜ್ ಆಲ್ ಟುಗೆದರ್. ಪ್ರವಾಹದಲ್ಲಿ ಕಣ್ಣಿಗೆ ಕಾಣ್ತಿತ್ತು ಏನು ಸಮಸ್ಯೆ ಇದೆ ಅಂಥೇಳಿ. ಕೋವಿಡ್ ಟೈಮಲ್ಲಿ ಇದು ಕಣ್ಣಿಗೆ ಕಾಣದೇ ಇರುವಂಥ ಒಂದು ಸಮಸ್ಯೆ. ಸೊ ಇಟ್ ವಾಸ್ ಎ ಗುಡ್ ಚಾಲೆಂಜ್. ಐ ಥಿಂಕ್ ವಿ ಡಿಡ್ ಫೇರ್ಲಿ ವೆಲ್. ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನನಗೂ ಕೂಡ ಅನಿಸಿದೆ. ಓಕೆ ಸರ್. ಜೊತೆಗೆ ಈಗ ಪ್ರಶ್ನೆ ಕೇಳ್ತಾ ಇರೋದೇನು ಅಂದರೆ, ಫೇಸ್ಬುಕ್ ಲೈವ್ದಲ್ಲಿ ಕೂಡ ನಮ್ಮ ಪವರ್ ಟಿವಿಗೆ ಮೆಸೇಜ್ಗಳು ಬರ್ತಾ ಇದೆ. ಚಿಕ್ಕಲಕ್ಕಿ ಏತ ನೀರಾವರಿ ಯೋಜನೆ ಸ್ಥಗಿತ ಆಗಿ 4 ವರ್ಷ ಆಗಿದೆ, ಅದ್ರ ಬಗ್ಗೆ ಏನಾದರೂ ಕಾರ್ಯರೂಪ ತರುವಂಥದ್ದು ಏನಾದರೂ ಇದೆಯಾ, ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಎಸ್, 100%. ತಾವು ಕೇಳಿದ್ದು ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಇದು. ಚಿಕ್ಕಲಕ್ಕಿ ಏತ ನೀರಾವರಿ ದಿಸ್ ಇಸ್ ಎ ವೆರಿ ಓಲ್ಡ್ ಪ್ರಾಜೆಕ್ಟ್. ಬಟ್ ಇದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನ್ಯೂನತೆಗಳಾಗಿದ್ದಾವೆ. ಸೊ ಆ ಒಂದು ಮಿಸ್ಟೇಕ್ಸನ್ನು ನಾವು ಈಗ ಕರೆಕ್ಷನ್ ಮಾಡಿ ವಿ ಹ್ಯಾವ್ ಬ್ರಾಟ್ ಇಟ್ ಟು ಎ ಸರ್ಟನ್ ಲೆವೆಲ್. ನಾವು ಈಗ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಂಡಿದ್ದೀವಿ. ಸದ್ಯಕ್ಕೆ ನಾವು ಅಲ್ಲಿ ದೊಡ್ಡ ಕೆಲಸ ಆಗಬೇಕಾಗಿರೋದು ಪಂಪ್ ಹೌಸ್. ಈಗ ಪಂಪ್ ಹೌಸ್ ಮಾಡಬೇಕು ಅಂದರೆ ಇವಾಗ ಕೃಷ್ಣಾ ನದಿ ಫುಲ್ಲಾಗಿ ಹರಿತಾ ಇದೆ. ಸೊ ನಾವು ಸಿವಿಲ್ ವರ್ಕಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇದು, ನಮಗೆ ಆ ಒಂದು ಪ್ರಾಜೆಕ್ಟಿಗೆ ಪವರ್ ಬೇಕಾಗುತ್ತೆ. ಸೊ ಪವರ್ ಕೂಡ ನಾವು ನದಿಯ ಆ ಕಡೆಯಿಂದ ನಾವು ಪವರ್ ತೊಗೊಂಡು ಬರಬೇಕು, ಮುಂಡೂನೂರು ಗ್ರಾಮದಿಂದ. ಸೊ ಈಗ ನದಿ ಫುಲ್ ಪ್ರಮಾಣದಲ್ಲಿ ಹರಿಯೋದ್ರಿಂದ ಒಂದು ಟವರ್ ನದಿಯಲ್ಲಿ ಬರ್ತದೆ. ಸೊ ಇಟ್ಸ್ ಅ ಚಾಲೆಂಜಿಂಗ್ ಜಾಬ್. ಬಟ್ ನಾವು ಯಾವುದಕ್ಕೂ ಕೂಡ ನಿಂತಿಲ್ಲ. ಆ KEB ವರ್ಕ್ ಕೂಡ ಈಗ ಸೈಮಲ್ಟೇನಿಯಸ್ಲಿ ಗೆಟಿಂಗ್ ಅಪ್ರೂವಲ್ಸ್ ಆ್ಯಂಡ್ ಕಾಲಿಂಗ್ ಫಾರ್ ಟೆಂಡರ್ ಕರೆಯೋದಾಗಲಿ ಅದೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಬರುವಂಥ ಬೇಸಿಗೆ ದಿನದಲ್ಲಿ ಪಂಪ್ ಹೌಸ್ ಮತ್ತು KEB ಕನೆಕ್ಷನ್ ಎರಡೂ ಕೂಡ ನಾವು ಮಾಡಿದರೆ ಸಕ್ಸಸ್ ಆಗ್ತೀವಿ. ಖಂಡಿತ ಬರುವ ಅದರ ನೆಕ್ಸ್ಟ್ 6 ತಿಂಗಳಲ್ಲಿ ನಾವು ಈ ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ. ಓಕೆ, ನಿಮ್ಮ ಅವಧಿಯಲ್ಲ ಇನ್ನು 1.5 ವರ್ಷ ಒಳಗಡೆ ಅದು ಆಗತ್ತೆ ಅನ್ನೋದು ಭರವಸೆ ಕೊಡ್ತೀರಾ ನಮ್ಮ ಕಾರ್ಯಕ್ರಮದಲ್ಲಿ? 100%. ಆನಂದ್ ಅವರೇ, ಎಲ್ಲಿ ರಾಜಕಾರಣಕ್ಕೆ ಬಂದಾಗ ರಾಜಕಾರಣಿಗಳನ್ನು ಕೇಳಿದರೆ ನಿಮ್ಮ ಕ್ಷೇತ್ರಕ್ಕೆ ನೀವು ಏನು ಮಾಡಿದ್ರಿ ಅಂತ ಕೇಳುವಾಗ ಎಲ್ಲರೂ ಕೇಳೋದು ಫ್ರೀ ಅದು ಕೊಟ್ವಿ, ಫ್ರೀ ಅನ್ನ ಕೊಟ್ವಿ, ಫ್ರೀ ಆ ಭಾಗ್ಯ ಕೊಟ್ವಿ, ಈ ಭಾಗ್ಯ ಕೊಟ್ವಿ, ಇಲ್ಲ ನಾವು ಏನೋ ಒಂದು ಲೆಕ್ಕ ಫೇವರ್ ಮಾಡಿರ್ತಾರ, ಯಾವ ಒಂದು ರೀತಿಯ ಫೇವರಿಸಮ್, ಏನೋ ಒಂದು ಮತದಾರ ಬೇಡ್ಲಿಕ್ಕೆ ಬಂದಾಗೆ ಯಾವ ರೀತಿ ಇದು ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ಅಂತ. ಎಲ್ಲೂ ನಿಮಗೆ ಡೈವರ್ಸಿಫೈಡ್ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಡೈವರ್ಸಿಫೈಡ್ ಡೆವಲಪ್ಮೆಂಟ್. ಒಬ್ಬ ಡೆವಲಪ್ಮೆಂಟ್ ಒಂದು ಕ್ಷೇತ್ರದ ಆಗಬೇಕಾದ್ರೆ ಒಂದೇ ಕ್ಷೇತ್ರದಲ್ಲಿ ಆದರೆ ಆಗಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಡೆವಲಪ್ಮೆಂಟ್ ಆಗುತ್ತೆ. ಆ ಓಲ್ಡ್ ರಾಜಕಾರಣದ ಹಿಸ್ಟ್ರಿಯನ್ನು ಬಿಟ್ಟು ನೀವು ಒಬ್ಬ ನೀವು ಅಂಥದ್ದೇನಾದ್ರು ಬ್ಲೂ ಪ್ರಿಂಟ್ ಜಮಖಂಡಿಗೆ ಮಾಡಿದ್ದೀರಾ? ಡೈವರ್ಸಿಫೈಡ್ ಡೆವಲಪ್ಮೆಂಟ್ ಎಲ್ಲ ಕ್ಷೇತ್ರದಲ್ಲೂ ನನ್ನಲ್ಲಿ ಆಗಬೇಕಂತ. ಎಕ್ಸಾಕ್ಟ್ಲಿ. ಇವತ್ತು
ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಕ್ಷೇತ್ರದ ಜನರಿಗೆ ಏನೋ ಒಂದು ಕಿಟ್ ಕೊಟ್ವಿ ಅಥವಾ ಏನೋ ಒಂದು ಊಟ ಕೊಟ್ವಿ, ಇಷ್ಟಕ್ಕೆ ನಮ್ಮ ಕೆಲಸ ಮುಗಿಯೋದಿಲ್ಲ. ಆ್ಯಂಡ್ ಪಾಲಿಟಿಕ್ಸ್ ಇಸ್ ಬಿಯಾಂಡ್ ದಿಸ್. ನಮ್ಮ ವಿಷನ್ ನೆಕ್ಸ್ಟ್ 20-25 ಇಯರ್ಸ್ ನಮ್ಮ ಕ್ಷೇತ್ರಕ್ಕೆ ಏನು ಮಾಡಬೇಕು, ಅದರಿಂದ ನಮ್ಮ ಯುವಕರಿಗೆ ಏನು ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ವಿಷನ್ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಈಗಾಗಲೇ ಐ ಹ್ಯಾವ್ ಗಿವನ್ 2 ಮೋಸ್ಟ್ ಪ್ರಯಾರಿಟಿ ಸೆಕ್ಟರ್ಸ್. ಒಂದು ಹೆಲ್ತು, ಇನ್ನೊಂದು ಎಜುಕೇಷನ್. ಸೊ ಹೆಲ್ತ್ ಸಂಬಂಧಪಟ್ಟಾಗೆ ಈಗಾಗಲೇ ನಾವು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀವಿ. ಅರೌಂಡ್ 21 crore ಪ್ರಾಜೆಕ್ಟ್ ಅದು. ಈಗಾಗಲೇ ಅದು ಕೆಲಸ ನಡೀತಾ ಇದೆ. ಇನ್ನೊಂದು ನೆಕ್ಸ್ಟ್ 2-3 ಮಂತ್ಸಲ್ಲಿ ಇನಾಗ್ರೇಷನ್ ಕೂಡ ಆಗುತ್ತೆ. ವಿ ಸ್ಟಾರ್ಟೆಡ್ ಇಟ್ ಅಬೌಟ್ ಅ ಇಯರ್ ಬ್ಯಾಕ್. ಸೊ 1.5 ವರ್ಷದಲ್ಲಿ ಅದು ಹಾಸ್ಪಿಟಲ್ ಕೂಡ ಇನಾಗ್ರೇಟ್ ಆಗುತ್ತೆ. ಅದು 1 ವರ್ಷದಲ್ಲೇ ಮಾಡ್ತಿದ್ವಿ, ಬಟ್ ಕೋವಿಡ್ ಬಂದಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಸೆಕೆಂಡ್ ಥಿಂಗ್ ಈಸ್ ನಾವು ಲುಕಿಂಗ್ ಎಟ್ ದಿ ಎಜುಕೇಷನ್ ಸೈಡ್. ಒಂದು ನಮ್ಮ ಜಮಖಂಡಿಯಲ್ಲಿ ಒಂದು ಹಳೆ ಲೈಬ್ರರಿ ಇದೆ. ಐ ವಾಂಟ್ ದ್ಯಾಟ್ ಲೈಬ್ರರಿ ಟು ಬಿ ರಿನೋವೇಟೆಡ್ ಇನ್ ಅ ಬಿಗ್ ವೇ. ಆ್ಯಂಡ್ ಆಲ್ ಯಂಗ್ಸ್ಟರ್ಸ್, ಮುಂದೆ ಬರುವಂಥ 25-30 ವರ್ಷ ಯಂಗ್ಸ್ಟರ್ಸಿಗೆ ಒಂದು ಒಳ್ಳೆಯ ಡಿಜಿಟಲ್ ಲೈಬ್ರರಿ ಅವಕಾಶ. ಅವ್ರಿಗೆ ಬಂದು ಕೂತ್ಕೊಂಡು, ಸೊ ಟುಡೇ ವೆನ್ ವಿ ಲುಕ್ ಎಟ್ ಗೌರ್ಮೆಂಟ್ ಲೈಬ್ರರೀಸ್, ಇಟ್ ಹ್ಯಾಸ್ ಗಾಟ್ ಲಿಮಿಟೆಡ್ ರಿಸೋರ್ಸಸ್. ವೆನ್ ವಿ ಟಾಕ್ ಅಬೌಟ್ ಡಿಜಿಟಲ್ ಲೈಬ್ರರಿ, ಯು ಹ್ಯಾವ್ ಎವ್ರಿ ಇನ್ಫಾರ್ಮೇಷನ್ ಆನ್ ಯುವರ್ ಸಿಂಗಲ್ ಟಿಪ್. ಸೊ ಅದು ಒಂದು ಡಿಜಿಟಲ್ ಲೈಬ್ರರಿ ಈಗಾಗಲೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈಸ್ ಒಂದು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿದೆ ಕಳೆದ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ. ಅದು ಇಲ್ಲಿವರೆಗೆ ಕಾರ್ಯರೂಪಕ್ಕೆ ಬಂದಿಲ್ಲ. ನಾನು 2-3 ಬಾರಿ ಸಚಿವರಲ್ಲಿ ನಾನು ಮನವಿ ಮಾಡಿಕೊಂಡೆ. ಬಾಗಲಕೋಟಲ್ಲಿ ಈಗಾಗಲೇ ಒಂದು ಮೆಡಿಕಲ್ ಕಾಲೇಜ್ ಇದೆ. ಆಮೇಲೆ ನೀವು ಸ್ಯಾಂಕ್ಷನ್ ಮಾಡಿರುವಂಥ ಕಾಲೇಜನ್ನು ಜಮಖಂಡಿಗೆ ಶಿಫ್ಟ್ ಮಾಡಿದರೆ, ಜಮಖಂಡಿಗೆ ಹತ್ತಿರದಲ್ಲಿರುವಂಥ 4-5 ತಾಲೂಕು, ಅಥಣಿ, ಮುಧೋಳ್, ಬೀಳ್ಗಿ, ಬನಟ್ಟಿ, ರಬ್ಕವಿ, ಇದೆಲ್ಲವೂ ಕೂಡ ವಿತಿನ್ 40 ಕಿಲೋಮೀಟರ್ಸ್ ರೇಂಜಲ್ಲಿ ನಮಗೆ ಒಂದು ಮೆಡಿಕಲ್ ಕಾಲೇಜ್ ನಮ್ಮ ಯುವಕರಿಗೆ ಸಿಗುತ್ತೆ. ಆ್ಯಂಡ್ ದಿಸ್ ಮೆಡಿಕಲ್ ಕಾಲೇಜ್ ವಿಲ್ ರನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಈ ರೀತಿ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಪಾಲಿಟೆಕ್ನಿಕ್ ಕಾಲೇಜ್ ಮಾಡಬೇಕು ಅಂಥೇಳಿ ತಂದೆಯವರ ಅವಧಿಯಲ್ಲೂ ಕೂಡ ಅದು ಪ್ರಯತ್ನ ನಡೆದಿತ್ತು. ಇವಾಗಲೂ ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ಹೆಲ್ತ್ ಆ್ಯಂಡ್ ಎಜುಕೇಷನ್ ಆರ್ ದಿ ಮೋಸ್ಟ್ ಪ್ರಯಾರಿಟಿ ಸೆಕ್ಟರ್. ಅದಾದಮೇಲೆ ಇಂಡಸ್ಟ್ರಿ. ಸೊ ಇಲ್ಲಿ ಏನಾದರೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಾದರೂ ಮಾಡ್ಬೋದಾ ಅನ್ನುವಂಥ ಒಂದು ಚಿಂತನೆ ಕೂಡ ಮಾಡ್ತಾಯಿದ್ದೀವಿ. ಬೇಸಿಕಲಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ನಮ್ಮಲ್ಲಿ ಹಾರ್ಟಿಕಲ್ಚರ್ ಜಾಸ್ತಿ ಇರೋದ್ರಿಂದ ವಿ ಕ್ಯಾನ್ ಫೋಕಸ್ ಆನ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್. ಸೊ ಯುವಕರು ಇನ್ಸ್ಟೆಡ್ ಆಫ್ ವೇಟಿಂಗ್ ಫಾರ್ ಗೆಟಿಂಗ್ ಎಂಪ್ಲಾಯ್ಡ್, ವೈ ಡೋಂಟ್ ದೇ ಲುಕ್ ಆಟ್ ಗಿವಿಂಗ್ ಎಂಪ್ಲಾಯ್ಮೆಂಟ್ ಆಪ್ಷನ್. ಗ್ರೇಟ್. ನಾವು ಇನ್ನೊಬ್ಬರಿಗೆ ಉದ್ಯೋಗವನ್ನು ಕೊಡುವಂಥ ಶಕ್ತಿ ನಮ್ಮ ಯುವಕರಲ್ಲಿ ಇರೋದ್ರಿಂದ, ಉದ್ಯಮದಾರರಾಗುವಂಥ ಒಂದು ಅವಕಾಶ ನಮ್ಮಲ್ಲಿ ಇರೋದ್ರಿಂದ, ಅದನ್ನು ಕೂಡ ಯಾವ ರೀತಿ ನಾವು ಇವತ್ತಿನ ಯುವಕರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ವಾಟ್ ಈಸ್ ದಿ ಓವರ್ ಆಲ್ ವ್ಯೂ ಆಫ್ ದಿ ಜಮಖಂಡಿ ಕಾನ್ಸ್ಟಿಟ್ಯೂಯೆನ್ಸಿ ಫಾರ್ ದ ನೆಕ್ಸ್ಟ್ 20-25 ಇಯರ್ಸ್. ಓಕೆ ಸರ್, ಒಬ್ರು ಕಾಲರ್ ರೆಡಿ ಇದ್ದಾರೆ. ಜಮಖಂಡಿ ಕ್ಷೇತ್ರದವರೇ ಶೈಲಾ ಅಂತ ಹೇಳಿ ಅಲ್ಲಿಂದ ಕಾಲ್ ಮಾಡಿದ್ದಾರೆ. ಶೈಲಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಮಾತನಾಡಿ ಮೇಡಮ್, ನಿಮ್ಮ ಶಾಸಕರೇ ಇದ್ದಾರೆ, ಅವ್ರ ಜೊತೆ ಮುಕ್ತವಾಗಿ ಮಾತನಾಡಿ. ಓಕೆ ಮೇಡಮ್, ಕೊಡಿ. ಮಾತನಾಡಿ ಮಾ. ನಮಸ್ಕಾರ ಅಕ್ಕ ಅವ್ರೆ. ಹಲೋ ಸರ್. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮ್ರಿ? ಚೆನ್ನಾಗಿದ್ದೀನಿ ರೀ, ತಾವು ಹೇಗಿದ್ದೀರಿ? ನಾವು ಆರಾಮಿದ್ದೀವಿ ಸರ್. ಓಕೆ. ನೀವು ಆರಿಸಿ ಬಂದದ್ದು ನಮ್ಗೆ ತುಂಬಾ ಸಂತೋಷ ಆಯ್ತು. ನೀವು ಆರಿಸಿ ಬಂದ ಮೇಲೆ ಇಷ್ಟೆಲ್ಲ ನಮ್ಮ ಜಮಖಂಡಿ ಇಂಪ್ರೂವ್ಮೆಂಟ್ ಆಗಿದೆ ಅಂತಂದ್ರೆ ಅದಕ್ಕೆ ನೀವೇ ಕಾರಣ ಸರ್. ಥ್ಯಾಂಕ್ ಯು. ಇನ್ನು ನೀವು ಪದೇ ಪದೇ ಆರಿಸಿ ಬಂದು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ದು ಜಮಖಂಡಿ ಹಾಗೆ ಸುತ್ತಮುತ್ತ ಹಳ್ಳಿಗಳು ಕೂಡ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ನಿಮ್ಮಿಂದ ನಾವು ಎಕ್ಸೆಪ್ಟೇಷನ್ ಮಾಡ್ತಾ ಇದೀವಿ ಸರ್. ಹಾಗೆ ಕೂಡ ನಾವು ನಿಮ್ಮ ಜಮಖಂಡಿ ಕ್ಷೇತ್ರದ ಶಾಸಕರ ಅಭಿಮಾನಿಯೂ ಕೂಡ ನಾವು. ಥ್ಯಾಂಕ್ ಯು. ಹಾಗೆ ಸರ್, ಇನ್ನೊಂದು ನಮ್ಗೆ ನಿಮ್ಮಿಂದ ಹೆಲ್ಪ್ ಆಗ್ಬೇಕಿತ್ತು ಮೇಡಮ್. ಸರ್ ಹೇಳಿ. ಅಂದ್ರೆ ಇವಾಗ ಸುತ್ತಮುತ್ತ ಹಳ್ಳಿಯಲ್ಲಿ ಕೆಲವರು 60 ವರ್ಷದ ಮೇಲ್ಪಟ್ಟವರು ಇದ್ದಾರೆ ಸರ್. ಅವರಿಗೆ ಸರ್ಕಾರದಿಂದ ಮಂತ್ಲಿ ಇಂತಿಷ್ಟಂತ ಧನ ಸಹಾಯ ಬರುತ್ತಲ್ಲ ಸರ್, ಅದು ಆಗ್ತಾ ಇಲ್ಲ ಸರ್. ಅಮೌಂಟ್ ಪಡಿತಾ ಇದಾರೆ, ಅವರಿಂದ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್, ಬಟ್ ಆಗ್ತಾ ಇಲ್ಲ. ಬಟ್ ಎಕ್ಸಾಂಪಲ್ ಫಾರ್ ಮೈ ಫಾದರ್ ಸರ್, ನಮ್ಮ ಫಾದರ್ ಕೂಡ ಆಗ್ತಾ ಇಲ್ಲ. ಆಮೇಲೆ ಅಂಗನವಾಡಿ ಮಕ್ಕಳಿಗೆ 3 ವರ್ಷ ತನಕ ಫುಡ್ ಬರುತ್ತೆ ಸರ್. ಆ ಫುಡ್ ಕೊಡ್ತಾ ಇಲ್ಲ ಸರ್ ಸರಿಯಾಗಿ ಅಂಗನವಾಡಿ ಮಕ್ಕಳಿಗೆ. ಫಾರ್ ನನ್ನ ಮಗಳಿಗೇನೆ ಬರ್ತಾ ಇಲ್ಲ ಸರ್. ನೀವು ಆ ಓಣಿಯಲ್ಲಿದೆ, ನಿಮ್ದು ಆಧಾರ್ ಕಾರ್ಡ್ ಅಲ್ಲಿದೆ ಇದೆ, ಅದು ಇದು ಅಂತ ಹೇಳಿ ರೀಸನ್ ಹೇಳ್ತಾ ಇದ್ದಾರೆ. ಎಲ್ಲಾ ಮಕ್ಕಳಿಗೂ ನಮ್ದು ಒಬ್ಬರದಂತೂ ತಗೋತಾ ಇಲ್ಲ ಸರ್. ನಾನು ಪ್ರತಿಯೊಂದು ಮಕ್ಕಳಿಗೂ ಕೂಡ ಅದು ಸಿಗಬೇಕು, ಸರ್ಕಾರದ ಸೌಲಭ್ಯ ಸಿಗ್ಬೇಕಂತ ನಾನು ಬಯಸ್ತಾ ಇದ್ದೀನಿ ಸರ್.
ಎಷ್ಟೋ ಮಕ್ಕಳ ಪೌಷ್ಟಿಕಾಂಶದಿಂದ ಸಿಗ್ತಾ ಇಲ್ಲ. ಸೊ ಇದು ಒಂದು ಆಗ್ಬೇಕು ಸರ್. ನಾನ್ ನಿಮಗೆ ಪರಿಚಯದೊಳಗೆ ಸರ್ ಶೈಲಾ ಜಂಬಿಗೆ ಅಂತ ಹೇಳಿ ನಿಮ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ಗುರು ಜಂಬಿಗೆ ಅವ್ರ ಮಿಸಸ್. ಹೌದ್ರಿ, ಓಕೆ ಓಕೆ ಓಕೆ, ಸರಿ ಸರಿ, ನಿಮ್ ಕಡೆಯಿಂದ ಆನ್ಸರ್ ಏನ್ ಸಿಗತ್ತೆ ಅವ್ರಿಗೆ? ಶೈಲಾಕ್ಕ ಅವರೇ, ತಾವು ಭಾಳ ವ್ಯಾಲಿಡ್ ಕ್ವಶನ್ ಅನ್ನು ರೇಸ್ ಮಾಡಿರಿ. ಒಂದು ಮಕ್ಕಳ ಪೌಷ್ಟಿಕ ಆಹಾರದ ಬಗ್ಗೆ ಒಂದು ಪ್ರಶ್ನೆ ಎತ್ತಿದ್ರಿ, ಇನ್ನೊಂದು ವಯಸ್ಸಾದ ಹಿರಿಯರಿಗೆ ಏನು ಪೆನ್ಷನ್ ಬರ್ತಾ ಇಲ್ಲ ಅನ್ನುವಂಥದ್ದು ನಾನು ಏನು ಕೇಳಿದಿರಿ, ನಿಜವಾಗ್ಲೂ ಭಾಳ ನೋವಿನ ಸಂಗತಿ ಇದು. ನಾನು ಕೂಡ ಹಲವಾರು ಬಾರಿ ಸಚಿವರ ಗಮನಕ್ಕೆ ತಂದಿದ್ದೀನಿ ಪೆನ್ಷನ್ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅಂಥೇಳಿ. ಸಚಿವರು ಕೂಡ ಅದು ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇದೆ, ಆ ಕಾರಣದಿಂದ ಆಗಿಲ್ಲ ಅಂಥೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಶೀಘ್ರದಲ್ಲೇ ಅದನ್ನು ನಾವು ಪರಿಹಾರ ಮಾಡಿ ಪೆನ್ಷನ್ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂಥೇಳಿ ಹೇಳಿರ್ತಕ್ಕಂಥದ್ದು. ಇನ್ನು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಪೌಷ್ಟಿಕ ಆಹಾರ ವಿತರಣೆ ಆಗ್ತಾ ಇಲ್ಲ ಅಂಥೇಳಿ ನೀವೇನು ನನ್ನ ಗಮನಕ್ಕೆ ತೊಗೊಂಡು ಬಂದಿದ್ದೀರಿ, ಅದನ್ನು ಖಂಡಿತ ನಮ್ಮ ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸ್ಟ್ರಿಕ್ಟಾಗಿ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಅಲ್ಲಿ ಏನೇನೋ ಅವ್ಯವಹಾರಗಳು ನಡೀತಾ ಇದ್ವು, ಅದನ್ನು ತಡಿಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ ಸರ್, ಜೊತೆಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆ ಪ್ರಶ್ನೆಗಳನ್ನು ನಿಮಗೆ ಕೇಳಿ ನಿಮ್ಮಿಂದ ಉತ್ತರವನ್ನು ನಾನು ಬಳಸ್ಕೊತೀನಿ. ಒಂದು ಬ್ರೇಕ್ ತಗೊಂಡ್ಬಿಡೋಣ ಸರ್. ವೀಕ್ಷಕರೇ, ನೀವು ಕೂಡ ನಿಮ್ಮ ಸಮಸ್ಯೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ವಾಟ್ಸ್ಆ್ಯಪ್ ಮುಖಾಂತರ ನಮ್ಮ ಕಾರ್ಯಕ್ರಮಕ್ಕೆ ಮೆಸೇಜನ್ನು ಮಾಡಬಹುದು. ಜೊತೆಗೆ ಮುಂದಿನ ಭಾಗದಲ್ಲಿ ನೀವೇ ಖುದ್ದು ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದ್ರ ಮುಖಾಂತರ ನಿಮ್ಮ ಪ್ರಶ್ನೆಗಳನ್ನು ನೇರವಾಗಿ ನಿಮ್ಮ ಶಾಸಕರ ಬಳಿಯೇ ಕೇಳಿ ಆನ್ಸರನ್ನು ಅವರಿಂದಲೇ ನೇರವಾಗಿ ಪಡೆದುಕೊಳ್ಬಹುದು. ಜೊತೆಗೆ ಇನ್ನೊಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸೊ ನಾವು ಈ ಹೇಗಿದ್ದೀರಿ ಶಾಸಕರೇ ಕಾರ್ಯಕ್ರಮ ಕೇವಲ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗಿ ಮಾಡ್ತಾ ಇಲ್ಲ. ಸೊ ಪಕ್ಷಾತೀತವಾಗಿ ನಿಮ್ಮ ಪವರ್ ಟಿವಿ ಯಾವತ್ತೂ ಕೂಡ ಇರುತ್ತೆ. ಸೊ ಹಾಗಾಗಿ ಎಲ್ಲ ಶಾಸಕರಿಗೂ, ಕಾಂಗ್ರೆಸ್ ಅಂತಲ್ಲ, ಬಿಜೆಪಿ ಅಂತಲ್ಲ, JDS ಅಂತಲ್ಲ, ಎಲ್ಲ ಕ್ಷೇತ್ರದ ಅಥವಾ ಎಲ್ಲ ಪಕ್ಷದ ಶಾಸಕರಿಗಳು ಕೂಡ ಮುಕ್ತ ಅವಕಾಶ ಇದೆ. ಅದನ್ನ ನೀವೇ ಬಂದು ಖುದ್ದು ಆ ವೇದಿಕೆಗೆ ನೀವೇ ಬರಬಹುದು. ಮುಕ್ತವಾಗಿ ಅವಕಾಶವನ್ನ ಸದಾಕಾಲ ನಿಮ್ಮ ಪವರ್ ಟಿವಿ ಯಾವಾಗಲೂ ಕೂಡ ಒದಗಿಸಿಕೊಡುತ್ತೆ. ಇದು ಪಕ್ಷಾತೀತವಾಗಿ ಮಾಡ್ತಾ ಇರುವಂತಹ ಒಂದು ಬಹಳ ಮಹತ್ವದ ಯೋಜನೆಯ ಕಾರ್ಯಕ್ರಮ ಅಂತ ನಾನು ಹೇಳ್ತಾ, ಇದೀಗ ಮಲ್ಲಪ್ಪ ಅಂತ ಹೇಳಿ ಆ ಭಾಗದ ಸ್ಥಳೀಯರೊಬ್ಬರು ಕಾಲ್ ಮಾಡಿದ್ದಾರೆ. ಮಲ್ಲಪ್ಪ ಅವರೇ ನಮಸ್ತೆ. ನಮಸ್ಕಾರ. ಏನಾದ್ರೂ ಪ್ರಶ್ನೆ ಇತ್ತು ಅಂತ ಹೇಳಿದ್ರೆ ನೇರವಾಗಿ ನಿಮ್ಮ ಶಾಸಕರ ಬಳಿಯೇ ಕೇಳಿ ಸರ್. ನಮಸ್ಕಾರ ರೀ ಸಾಹೇಬ್ರು, ನಾನು ಮಲ್ಲಪ್ಪ ಬಾರಿಕೆ ಅಂತ ಮರಗುದ್ದಿ ಗ್ರಾಮದ ನಿವಾಸಿ. ಮಲ್ಲು ಕೇಳ್ರಿ, ಪ್ರಶ್ನೆ ಕೇಳ್ರಿ. ನನ್ನ ಪ್ರಶ್ನೆ ಏನಂತಂದ್ರೆ, ಕೊಣ್ಣೂರ್ಲಿಂದ ಹುಲ್ಯಾಳವರೆಗೂ ಆಗಿರ್ತಕ್ಕಂತ ಈ ಬಿಳಿಗಿ ಮುಖ್ಯ ರಸ್ತೆ 2000 ಫೆಬ್ರವರಿ 20ರಲ್ಲಿ ರಸ್ತೆ ಮಾಡಲಾಗಿತ್ತು. ಅದಾದ ನಂತರ 6 ತಿಂಗಳಲ್ಲಿ ಅದರಲ್ಲಿ ಪಾಟ್ ಹೋಲ್ಸ್ ಬಿದ್ದಿತ್ತು ಸರ್. ಅದನ್ನ ರಿಪೇರಿ ವರ್ಕ್ ಮಾಡಿದ್ರು. ಆಮೇಲೆ ಅದು 1,20,00,000 1 ಕಿಲೋಮೀಟರ್ಗೆ ಶಾಂಕ್ಷನ್ ಆಗಿರೋದ್ರಲ್ಲಿ ಸರ್, ಆ ರೋಡದ್ದು ಕ್ವಾಲಿಟಿ ತುಂಬಾ ಹಾಳಾಗ್ತಿದೆ. ಇವಾಗಾದ್ರೂ ನೀವು ಆ ರೋಡ್ ಅಲ್ಲಿ ನೋಡಿದ್ರೆ ದೊಡ್ಡ ಪಾಟ್ ಹೋಲ್ಸ್ ಬಿದ್ದಿದೆ ಸರ್. ಕಬ್ಬಿನ ಸೀಸನ್ ಅಲ್ಲಿ ತಿರುಗಾಡತ್ತೆ, ಆದ್ರೆ ರೋಡ್ ಕಂಡೀಷನ್ ತುಂಬಾ ಹಾಳಾಗಿದೆ. ಸೊ ನಿಮ್ ಕ್ವಶನ್ ಏನಂತಂದ್ರೆ, ನೀವು ಕ್ವಾಲಿಟಿ ಬಗ್ಗೆ ಏನ್ ಗಮನ ಕೊಡ್ತಿದ್ದೀರಿ ಸರ್, ರೋಡ್ ಕ್ವಾಲಿಟಿ ಬಗ್ಗೆ? ಇದು ಒಂದು. ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಸರ್, ನಮ್ಮ ಭಾಗದಲ್ಲಿ ನೀವು ಜಮಖಂಡಿ ತಾಲೂಕದ ಕೆಲವು ಹಳ್ಳಿ ನೋಡಿದ್ರೆ ಇನ್ನೂ ಓಪನ್ ಡೆಫಿಕೇಶನ್ ಫ್ರೀ ಆಗಿಲ್ಲ. ಶೌಚಾಲಯಗಳು ನಿರ್ಮಾಣ ಆಗಿದ್ರು 60% ಜನ ಶೌಚಾಲಯವನ್ನು ಉಪಯೋಗಿಸ್ತಾರೆ, ಆದ್ರೆ ಇನ್ನೂ 40% ಜನ ಶೌಚಾಲಯ ಉಪಯೋಗಿಸ್ತಾರೆ. ಓಕೆ ಸರ್, ನಿಮ್ಮ ಪ್ರಶ್ನೆಗೆ ಈಗ ಉತ್ತರ ಸಿಗತ್ತೆ ಸರ್ ಶಾಸಕರಿಂದ. ಮಲ್ಲು, ತಾವು ಕೇಳಿದಾಗ ಹುಲ್ಯಾಳ್ ಮತ್ತು ಕೊಣ್ಣೂರು ರಸ್ತೆಯನ್ನು ನಾವು ಈಗಾಗಲೇ ನಾನು ಶಾಸಕನಾದ ಮೇಲೆ ಮಾಡಿಸಿದ್ದೀವಿ ಅದನ್ನು. ಬಟ್ ತಾವು ಹೇಳುವಾಗ ಅದು ರಸ್ತೆ ಇನ್ನೂ ಪಾಟ್ಹೋಲ್ಸ್ ಆಗಿದ್ದಾವೆ ಅಂತೇಳಿ ನಾನು ಕೂಡ ಗಮನಿಸಿದ್ದೀನಿ. ಏನಾಗ್ತಾಯಿದೆ ಅಂದರೆ ಅಲ್ಲಿ ನಾವು ಆ ಟೆಂಡರ್ ಕರೆಯುವಂಥ ಸಂದರ್ಭದೊಳಗೆ ರೋಡಿನ ಒಂದು ವೇಟ್ ನಾವೇನು ತೊಗೊಳ್ತೀವಿ, ಆ್ಯಕ್ಚುಲಿ ನಾವು ಅದು ಹಳ್ಳಿ ರೋಡ್ ಆಗಿರೋದ್ರಿಂದ ವೇಟ್ ಜಾಸ್ತಿ ನಾವು ಕನ್ಸಿಡರ್ ಮಾಡಿರೋದಿಲ್ಲ. ಬಟ್ ಈಗ ನಮಗೇನಾಗ್ತಾಯಿದೆ ಅಂದರೆ ಅಲ್ಲಿ ಈ ಸ್ಟೋನ್ ಕ್ರಷರ್ಸಲ್ಲಿ ಬಂದಿರೋದ್ರಿಂದ ಮತ್ತು ಸ್ಯಾಂಡ್ ಮೂವ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಓವರ್ಲೋಡೆಡ್ ವೆಹಿಕಲ್ಸ್ ಮೂವ್ಮೆಂಟ್ ಜಾಸ್ತಿ ಆಗ್ತಾಯಿದ್ದು. ಸೊ ನೆಕ್ಸ್ಟ್ ಟೈಮ್ ನಾವು ಟೆಂಡರ್ ಕರೆಯುವಾಗ ಈ ಒಂದು ಅಂಶವನ್ನು ನಮ್ಮ ಗಮನಕ್ಕೆ, ಅದು ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಇನ್ನಷ್ಟು ಆ ಓವರ್ಲೋಡ್ ವೇಟ್ ಅಷ್ಟು ತಡೆಯುವಂಥ ರಸ್ತೆಗಳನ್ನು ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಎಸ್ ಸರ್, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಅಮೀರ್ ಖಾನ್ ಅಂತ ಹೇಳಿ ಕಾಲ್ ಅವರು ರೆಡಿ ಇದ್ದಾರೆ. ಅಮೀರ್ ಖಾನ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಮಾತನಾಡಿ ಸರ್, ಏನ್ ಪ್ರಶ್ನೆ ಇದೆ ನೇರವಾಗಿ ನಿಮ್ಮ ಶಾಸಕರನ್ನೇ ಕೇಳಿ. ನಮಸ್ತೆ ಸರ್. ನಮಸ್ಕಾರ, ಹೇಳ್ರಿ ಅಮೀರ್ ಅವರು. ಸರ್, ನಾನು ಅಮೀರ್ ಜಮಖಂಡಿಂದ ಸರ್. ನಮ್ಮ ಕುಂಬಾರಕೆರೆ ಐತ್ರ ಸರ್. ಏನಾಯ್ತ್ರಿ? ಹಲೋ, ಹೇಳ್ರಿ.
ಕುಂಬಾರಕೆರೆ ಅಂತ ಸರ್, ಜಮಖಂಡಿಯಲ್ಲಿ ಕುಂಬಾರಕೆರೆ. ಕುಂಬಾರಕೆರೆ, ಹಾಂ. ಅಲ್ಲಿ ಪಕ್ಕದಲ್ಲಿರುವಂತ ಸರ್ ಬಡ ಮನೆಗಳಿಗೆ ರೀ, ಹೌದು. ಅದಕ್ಕೆ ಹಕ್ಕುಪತ್ರದ್ದು ಏನಿಲ್ಲ ಸರ್. ಭಾಳ 30-40 ವರ್ಷಗಳಿಂದ ಅಲ್ಲಿ ಜೀವನ ಸಾಗಿಸ್ತಿದ್ದಾರೆ ಬಡ ಜನರಿಗೆ. ಹೌದು. ಅವ್ರಿಗೆ ಏನಾರ ಆಶ್ರಯ ಮಳೆ ಬರ್ತಲ್ಲ ಸರ್, ಮಳೆ ಬರೋ ನಂತರ ಎಲ್ಲಾ ಇವರು ಮನೆ ಒಳಗೆ ಬಂದಿರು ಸರ್. ಹೌದು. ಅದರಿಂದ ಬಹಳ ಚೆನ್ನಾಗಿದ್ರಿ ಸರ್ ಅದ ತ್ರಾಸ. ಹೌದು. ಹೌದು. ಅವ್ರಿಗೆ ಆಶ್ರಯ ಯೋಜನೆ ಒಳಗೆ ಒಂದ್ ಯಾವ್ದಾರಿ ಮನೆ ಅಂತ ಏನಾರ ಆದ್ರ ಆಮೀರ್, ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗಿದ್ರಿ. ನೀವು ಏನೀಗ ಮನೆ ಕಟ್ಕೊಂಡು ಇದ್ದೀರಿ, ಅದು ಆ್ಯಕ್ಚುಲಿ ಅನಧಿಕೃತವಾಗಿದ್ದೀರಿ. ನೀವು ಅಧಿಕೃತವಾಗಿಲ್ಲ, ಅಲ್ಲಿ ಅನಧಿಕೃತವಾಗಿರೋದ್ರಿಂದ ನಾವು ಅಲ್ಲಿ ನಿಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕಾಗಿಲ್ಲ. ಬಟ್ ನಿಮಗೆ ನಾವು ಆಶ್ರಯ ಯೋಜನೆಯೊಳಗೆ ಮನೆಗಳನ್ನು ಕೊಡಬೇಕಾಗೈತಿ. ಬಟ್ ಸರ್ಕಾರದಿಂದ ಇನ್ನೂ ಯಾವುದೇ ರೀತಿಯಾದಂಥ ಯೋಜನೆಗಳು ಇನ್ನೂ ಜಾರಿಗೆ ಬಂದಿಲ್ಲ. ಬಂದ ತಕ್ಷಣ ನಾವು ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಟ್ಟು ನಿಮ್ಮನ್ನ ಅಲ್ಲಿಂದ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಸರ್, ಜೊತೆಗೆ ಯಾರೋ ನ್ಯಾಮಗೌಡ H ಪ್ರಕಾಶ್ ಅಂತ ಹೇಳಿ ಒಬ್ಬರು ಕಾಲರ್ ರೆಡಿ ಮಾತಾಡಿದ್ದಾರೆ. ಏನಂತಂದ್ರೆ ಅಲ್ಲಿ ಶುಗರ್ ಫ್ಯಾಕ್ಟ್ರಿಗಳಿಂದ ವೇಸ್ಟೇಜ್ ಏನು ಬರ್ತಾ ಇದೆ ಅದು ಕೃಷ್ಣಾ ನದಿಗೆ ಸೇರ್ತಾ ಇದೆ. ಸೊ ಅಲ್ಲಿನ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ, ಅದ್ರ ಬಗ್ಗೆ ಗಮನ ಹರಿಸಿ ಅಂತ. ಇಲ್ಲಿವರೆಗೆ ನನ್ನ ಗಮನಕ್ಕೆ ಈ ಸಮಸ್ಯೆ ಬಂದಿಲ್ಲ. ಬಟ್ ಅದೇನಾದರೂ ಆಗ್ತಿದ್ರೆ ಖಂಡಿತ ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನು ಸ್ಟ್ರಿಕ್ಟಾಗಿ ಮಾನಿಟರ್ ಮಾಡಲಿಕ್ಕೆ ನಾನು ಆದೇಶ ಮಾಡಿಸ್ತೀನಿ. ಓಕೆ ಸರ್, ಜೊತೆಗೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಾಗ್ತಾ ಇರೋದು, ಮೇಜರ್ ಪ್ರಾಬ್ಲಮ್ ಬರ್ತಾ ಇರೋದು ನಮಗೆ ರೋಡ್ದು. ಸೊ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ, ದಯಮಾಡಿ ಬಸ್ ಫೆಸಿಲಿಟಿ ಒಂದು ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಭಾಗಕ್ಕೆ ಏನು ಕೊಡ್ತೀರಾ ನೀವು ಕೊಡುಗೆಯನ್ನ, ಯಾಕಂದ್ರೆ ಅಧಿವೇಶನ ಅಲ್ಲೇ ನಡೆಯುತ್ತೆ, ತಮ್ಮ ನಿಲುವೇನು ಅನ್ನೋ ಒಂದು ಪ್ರಶ್ನೆಯನ್ನ ನಮ್ಮ ರಾಕೇಶ್ ಸರ್ ಈಗಾಗಲೇ ಕೇಳಿದ್ರು. ಸೊ ಆ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ನಂದು ಫಸ್ಟ್ ಪ್ರಯಾರಿಟಿ ಆಗಿರೋದು ಒಂದು, ನಮ್ಮ ಭಾಗದಲ್ಲಿ ನನ್ನ ಕ್ಷೇತ್ರದಲ್ಲಿ 20ಕ್ಕಿಂತ ಹೆಚ್ಚು ಹಳ್ಳಿಗಳು ಪ್ರವಾಹದಲ್ಲಿ ಮುಳುಗಡೆ ಆಗ್ತಕ್ಕಂಥ ಗ್ರಾಮಗಳು, ಅವ್ರಿಗೆ ಪರ್ಮನೆಂಟ್ ಸೊಲ್ಯೂಷನ್, ಅವ್ರಿಗೆ RC ಸೆಂಟರ್ಗಳನ್ನು ನಿರ್ಮಾಣ ಮಾಡಬೇಕು, ಅಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕ್ರಿಯೇಟ್ ಮಾಡೋದು. ಎರಡನೇದು, ಈಗಾಗಲೇ ಅವರು ಸಾಕಷ್ಟು ಪ್ರವಾಹದಲ್ಲಿ ಹಾನಿಯನ್ನು ಮಾಡ್ಕೊಂಡಿದ್ದಾರೆ, ಮನೆಗಳಾಗಲಿ ಬೆಳೆಗಳಾಗಲಿ. ಆ ಮನೆ ಮತ್ತು ಬೆಳೆಗಳಿಗೆ ಸರ್ಕಾರದಿಂದ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೊಡಿಸಬೇಕು ಅಂತೇಳಿ. ಓಕೆ ಸರ್, ಮತ್ತೊಬ್ಬರು ಪ್ರಶ್ನೆ ಏನು ಅಂತಂದ್ರೆ, ಚಿಕ್ಕಲಗಿ ಕ್ರಾಸ್ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ 3 ವರ್ಷಗಳಿಂದ ಸಿಬ್ಬಂದಿ ಕೊರತೆ ಇದೆ ಅನ್ನೋದೊಂದು, ಜೊತೆಗೆ ಕುಂಬಾರಳ್ಳಿ ವಲಯದಲ್ಲಿ ಬರುವ JLBC ಕೆನಲ್ ಕೆಲವೊಂದು ಪೋಲ್ಗಳು ಸೋರಿಕೆ ಆಗ್ತಾ ಇದೆ, ಜೊತೆಗೆ ಆ ಭಾಗದಲ್ಲಿರುವಂತಹ ರೈತರ ಜಮೀನುಗಳು ತುಂಬಾನೇ ಹಾಳಾಗ್ತಾ ಇದೆ, ಅದರ ಬಗ್ಗೆ ಗಮನ ಹರಿಸಿ, ತುಂಬಾ ವರ್ಷಗಳಿಂದ ಈ ಸಮಸ್ಯೆ ಇದೆ ಅಂತ. JLBC ಕೆನಾಲ್ಗಳು ಏನಾದರೂ ಲೀಕೇಜಸ್ ಇದ್ರೆ ಖಂಡಿತ ಅದು ನಾನು ಗಮನ ಹರಿಸ್ತೀವಿ. ಇಲ್ಲಿವರೆಗೆ ನನ್ನ ಗಮನಕ್ಕೆ ಬಂದಿಲ್ಲ, ಬಟ್ ಹೇಳ್ತೀನಿ. ಸರ್, ಚಿಕ್ಕಲಗಿ ಕ್ರಾಸ್ ಸರ್ಕಾರಿ ಹಾಸ್ಪಿಟಲ್ ವಿಚಾರ ಖಂಡಿತ ಸ್ಟಾಫ್ ಶಾರ್ಟೇಜಸ್ ಇದೆ. ನಾವು ಕೂಡ ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಇದ್ದೀವಿ. ಮೆಡಿಕಲ್ ಫೀಲ್ಡಲ್ಲಿ ನಾವು ಯಾವುದೇ ರೀತಿಯಾದಂಥ ಮೆಡಿಕಲ್ ಮತ್ತು ಎಜುಕೇಷನ್, ಇವತ್ತಿಗೂ ಕೂಡ ಶಿಕ್ಷಕರ ಕೊರತೆ ಇದೆ, ಅದೇ ರೀತಿ ಡಾಕ್ಟರ್ಸ್ ಕೊರತೆ ಇದೆ, ಸ್ಟಾಫ್ ನರ್ಸ್ ಕೊರತೆ ಇದೆ. ಸೊ ಸರ್ಕಾರಕ್ಕೆ ನಾವು ಬರುವಂಥ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ನಾನು ಸರ್ಕಾರ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ಇದೀಗ ವಾಟ್ಸ್ಆಪ್ ಮುಖಾಂತರ ಕೂಡ ಸಾಕಷ್ಟು ಜನ ಅವರ ಸಮಸ್ಯೆಗಳನ್ನ ಕೇಳ್ಕೊಂಡಿದ್ದಾರೆ. ಬನ್ನಿ ಅದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ, ಏನು ಸಮಸ್ಯೆಗಳಿದೆ ಆ ಭಾಗದ ಜನರಲ್ಲಿ ಅಂತ. ಶ್ರೀನಿವಾಸ್ ಕಟ್ಟಿಮನಿ ಅಂತ ಲಕ್ಷ್ಮೀನಗರದಿಂದ ವಾಟ್ಸ್ಆಪ್ ಮುಖಾಂತರ ಪ್ರಶ್ನೆ ಕೇಳಿರೋದು. ಜಮಖಂಡಿ ನಗರದ ಕುಂಚನೂರು ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗೋಗಿದೆ, ಜೊತೆಗೆ ನಮ್ಮ ಬಡಾವಣೆಯ 2 ರಸ್ತೆಗಳಿಗೆ ಒಳಚರಂಡಿಯ ವ್ಯವಸ್ಥೆ ಇಲ್ಲ, ದಯಮಾಡಿ ಇದರ ಬಗ್ಗೆ ಗಮನ ಹರಿಸಿ ಅನ್ನೋದು ಅವರ ವಾಟ್ಸ್ಆಪ್ನ ಪ್ರಶ್ನೆ. ಜೊತೆಗೆ ಉದ್ಯಾನವನ ಸರಿಯಾಗಿ ನಿರ್ವಹಣೆ ಆಗದೆ ಅತಿಕ್ರಮಣ ಆಗ್ತಾ ಇದೆ, ಆ ಬಗ್ಗೆ ಗಮನ ಹರಿಸಿ ಅನ್ನೋ ಪ್ರಶ್ನೆ. ಈ ಬಗ್ಗೆ ಸೂಕ್ತ ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಮ್ಮ ಕಾರ್ಯಕ್ರಮದ ಮುಖಾಂತರ ಅವರು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಮ್ಮ ಊರಲ್ಲಿ ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡಬೇಕು ಅನ್ನೋದು ಜಮಖಂಡಿಯ ಜನಪ್ರಿಯ ಶಾಸಕರಾದ ಆನಂದ ನ್ಯಾಮಗೌಡ ಅವರ ತಂದೆಯ ಅಂದ್ರೆ ದಿವಂಗತ ಸಿದ್ದು ನ್ಯಾಮಗೌಡ ಅವರ ಕನಸಾಗಿತ್ತು. ಆದರೆ ಆ ಕನಸು ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತು ಹೋಗಿದೆ ಅಂತ ಹೇಳಿ ಜಮಖಂಡಿಯಿಂದ ಸೋಮು ನ್ಯಾಮನಗೌಡ ಅನ್ನೋರು ವಾಟ್ಸ್ಆಪ್ ಮುಖಾಂತರ ಪ್ರಶ್ನೆ ಕೇಳಿದ್ದಾರೆ. ನಗರದೊಳಗಿನ ಕೆಲವೊಂದು ಗಲ್ಲಿಗಳಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾಗೋಗಿದೆ, ದಯವಿಟ್ಟು ಗಮನ ಹರಿಸಿ ಸರ್ ಅಂತ ಹೇಳಿ ಅವರು ಕೂಡ ತಮ್ಮ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ಜಮಖಂಡಿ ನಗರಕ್ಕೆ ನಗರ ಸಾರಿಗೆ ಬಸ್ ಪ್ರಾರಂಭ ಆಗಬೇಕು ಅನ್ನೋದು ಜಮಖಂಡಿ ನಿವಾಸಿಯೊಬ್ಬರ ಪ್ರಶ್ನೆ. ವಿಜಯಪುರ, ಜಮಖಂಡಿ, ಮುಧೋಳ, ಬೆಳಗಾವಿ ಬೈಪಾಸ್ ಮಾರ್ಗವಾಗಿ ಬಸ್ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ ಆ ಭಾಗದ ಸ್ಥಳೀಯರು ವಾಟ್ಸ್ಆಪ್ ಮುಖಾಂತರ ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಜಮಖಂಡಿ ಸ್ವಚ್ಛ ನಗರಿ ಆಗಬೇಕು, ದಯವಿಟ್ಟು ಈ ನಿಟ್ಟಿನಲ್ಲಿ ಗಮನ ಹರಿಸಿ ಸರ್ ಅನ್ನೋದು ಪ್ರಶ್ನೆ. ಇನ್ನು ಕೆಲವರು ಸುಮಾರು 40 ವರ್ಷಗಳಿಂದ ಮನೆ ಕಟ್ಕೊಂಡಿದ್ದಾರೆ ಆ ಭಾಗದಲ್ಲಿ, ಆದರೆ ಕೆಲವರು ಗುಡಿಸಲುಗಳಲ್ಲಿ ಈಗಲೂ ಕೂಡ ಜೀವನ ಸಾಗಿಸ್ತಾ ಇದ್ದಾರೆ ಅಂತ ಚೌಡಯ್ಯ ನಗರ ನಿವಾಸಿ ಮಂಜುನಾಥ್ ಅವರು ತಮ್ಮ ಪ್ರಶ್ನೆಯನ್ನ ವಾಟ್ಸ್ಆಪ್ ಮುಖಾಂತರ ನಮಗೆ ಕೇಳಿದ್ದಾರೆ. ನಾವು ವಾಸ ಮಾಡ್ತಾ ಇರೋದು ಸರ್ಕಾರಿ ಭೂಮಿ ಆಗಿರೋದ್ರಿಂದ ನಮಗೆ ಹಕ್ಕು ಪತ್ರವನ್ನ ಕೊಡಬೇಕು ಅಂತ ಹೇಳಿ ಅವರು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಶಿರಹಟ್ಟಿ ರಾಮಪ್ಪ ಅನ್ನವರು ನಾಗನೂರ ಊರಿನಿಂದ ಕವಟಗಿ ಕ್ರಾಸ್ ವರೆಗೂ ಕೂಡ ದಾರಿ ಸಂಪೂರ್ಣ ಹಾಳಾಗೋಗಿದೆ, ದಯಮಾಡಿ ಈ ಕಡೆ ಗಮನ ಹರಿಸಿ ಅನ್ನೋ ಪ್ರಶ್ನೆಯನ್ನ ರಾಮಪ್ಪ ಅವರು ಶಿರಹಟ್ಟಿಯಿಂದ ವಾಟ್ಸ್ಆಪ್ ಮುಖಾಂತರ ಕೇಳಿದ್ದಾರೆ.
ಇನ್ನು ಕಡಪಟ್ಟಿ ಕ್ರಾಸ್ GLBC, ಗಾಂಧಿನಗರ ಹಾಗೆ ಹುನ್ನೂರು 3 ಕಡೆ ಬಸ್ ನಿಲ್ದಾಣ ನಿರ್ಮಿಸಿಕೊಡಬೇಕು ಅಂತ ಹೇಳಿ ಶಾಸಕರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವರು ಹುನ್ನೂರಿನ ಶಂಕರಯ್ಯ ಕಾಡದೇವರ ಮಠ ಅನ್ನೋರು ವಾಟ್ಸ್ಆಪ್ ಮುಖಾಂತರ ಪ್ರಶ್ನೆಯನ್ನ ಕೇಳಿರೋದು. ಸರ್, ಇವರೆಲ್ಲರ ಪ್ರಶ್ನೆಗಳಿಗೆ ಕ್ವಿಕ್ ಆಗಿ ತಮ್ಮಿಂದ ಆನ್ಸರ್ ಸರ್. ಎಸ್, ಒಂದು ಕೇಳಿರುವಂಥದ್ದು ನಾಗನೂರು ಕೌಂಟಗಿ ರಸ್ತೆ ಕೇಳಿದ್ದಾರೆ. ಈಗಾಗಲೇ ಅದು ಟೆಂಡರ್ ಕರೆದಾಗಿದೆ, ಶೀಘ್ರದಲ್ಲಿ ಆ ಕಾಮಗಾರಿಯನ್ನು ಕೈಗೊಳ್ತೀವಿ. ಎರಡನೇದು GLBCಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ರಸ್ತೆಗಳನ್ನು ನೀವು ಕೇಳಿದ್ದೀರಿ. GLBC ರಸ್ತೆಗಳನ್ನು ಶೀಘ್ರವಾಗಿ ಮಾಡ್ತೀವಿ. ಇಲ್ಲಿಯವರೆಗೆ ಸರ್ಕಾರದಿಂದ GLBC ಇಲಾಖೆಯಿಂದ ಅನುದಾನ ಸಿಕ್ಕಿರಲಿಲ್ಲ, ಅದನ್ನು ತರುವಂಥ ಪ್ರಯತ್ನ ಮಾಡ್ತೀನಿ. ಮೂರನೇದು ನಗರಗಳಲ್ಲಿ ಕೆಲವೊಂದಿಷ್ಟು ರಸ್ತೆಗಳು ಹಾಳಾಗಿರೋದು ಖಂಡಿತ ನಾನು ಒಪ್ಕೊಳ್ಳುವಂಥ ಒಂದು ಸಂಗತಿ. 4-5 ಕೋಟಿ ರೂಪಾಯಿ ಈಗಾಗಲೇ ನಾನು ಸ್ಯಾಂಕ್ಷನ್ ಮಾಡಿಕೊಂಡಿದ್ದೆ ಕಳೆದ ಒಂದು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ. ಆ ಒಂದು ಅನುದಾನವನ್ನು ಈಗಿರ್ತಕ್ಕಂಥ ಸರ್ಕಾರ ಹಿಂಪಡ್ಕೊಂಡಿದೆ, ಅದನ್ನು ಮರು ಸ್ಯಾಂಕ್ಷನ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದ್ರ ಜೊತೆ ಬಸ್ಗಳ ಸಮಸ್ಯೆಗಳನ್ನು ನೀವು ಹೇಳಿದ್ದೀರಿ. ಈಗಾಗಲೇ ನಾನು ಹೇಳಿದ್ದೀನಿ, ಬಸ್ಸಿನ ಕೊರತೆ ಇಲ್ಲ, ಆದರೆ ಸ್ಟಾಫ್ ಕೊರತೆ ಇದೆ. ಅದನ್ನು ಸಾರಿಗೆ ಸಚಿವರ ಗಮನಕ್ಕೆ ತಂದು ಆದಷ್ಟು ಬೇಗ ಸ್ಟಾಫ್ಗಳ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಅದ್ರ ಜೊತೆ ಕೆಲವೊಂದಿಷ್ಟು ನಗರ ನಿವಾಸಿಗಳು ಮನೆಗಳು ಬೇಕು ಅಂಥೇಳಿ ಚೌಡಯ್ಯನಗರದಲ್ಲಿ ಬಹಳಷ್ಟು ಜನರಿಗೆ ನಾವು ಈಗಾಗಲೇ ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀವಿ. ನನಗನ್ಸಿದ ಪ್ರಕಾರ ಒಂದು 5-10% ಜನ ಉಳಿದಿರಬಹುದು, ಅವ್ರಿಗೂ ಕೂಡ ಹಕ್ಕುಪತ್ರವನ್ನು ಕೊಡಿಸುವಂತ ಕೆಲಸ ಮಾಡ್ತೀವಿ. ಓಕೆ ಸರ್, ಒಬ್ಬ ಸ್ಟೂಡೆಂಟ್ಗೆ ಸಂಬಂಧಪಟ್ಟಂತ ವಿಚಾರ, ಯಾರೋ ಉಮಾಶ್ರೀ ಶಿವಣ್ಣನವರಂತ ಮದಗುಣಕಿ ಗ್ರಾಮದವರಂತೆ. ಸೊ ಆಕೆ 90% ತೆಗೆದಾರಂತೆ SSLC, ಬಟ್ ಬೇರೆ ಕಡೆ ಹಾಸ್ಟೆಲ್ಗೆ ಓದಬೇಕು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ದಾರೆ, ಬಟ್ ಆ ಹಾಸ್ಟೆಲ್ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಗಮನ ಕೊಡಿಸಿ ಅಂತ. ಸೊ ಹಾಸ್ಟೆಲ್ ಇದೊಂದು ವಿಶೇಷವಾದಂಥ ಪ್ರಾಬ್ಲಮ್ ನನ್ನ ಕ್ಷೇತ್ರಕ್ಕೆ. ಜಮಖಂಡಿ ಶೈಕ್ಷಣಿಕವಾದಂಥ ಕ್ಷೇತ್ರ ಆಗಿರೋದ್ರಿಂದ ನನ್ನ ಕ್ಷೇತ್ರಕ್ಕೆ ಮುಧೋಳು, ಬೀಳ್ಗಿ, ಬಬಲೇಶ್ವರ್, ರಾಯಬಾಗ್, ಅಥಣಿ, ಬನಟ್ಟಿ, ರಬಕವಿ 7 ತಾಲೂಕುಗಳಿಂದ ವಿದ್ಯಾರ್ಥಿಗಳು ಜಮಖಂಡಿಗೆ ಬರ್ತಾರೆ. ಜಮಖಂಡಿಯಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇರೋದು ಕೇವಲ 250-300 ವಿದ್ಯಾರ್ಥಿಗಳಿಗೆ. ಸೊ ಹೀಗಿರುವಾಗ ನನಗೆ ಅಪ್ಲಿಕೇಶನ್ಸ್ ಬಂದಿದ್ದು 13,000 ಅಪ್ಲಿಕೇಶನ್ಸ್. ಸೊ ಹೀಗಿರುವಾಗ ನಾನು ಮೆರಿಟ್ ಬೇಸ್ ಮೇಲೆ ಆಯ್ಕೆ ಮಾಡಬೇಕು ಅಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚಿಸಿದ್ದೀನಿ. ನಿಮ್ಗೆ ಆಶ್ಚರ್ಯ ಆಗ್ತದೆ, ಕೆಲವೊಂದಿಷ್ಟು ಕ್ಯಾಟಗರಿಯಲ್ಲಿ ಕಟ್ ಆಫ್ ಪರ್ಸೆಂಟೇಜ್ ಎಷ್ಟಿದೆ ಅಂದರೆ 98%. 98% ಮೇಲಿದ್ದವ್ರಿಗೆ ಮಾತ್ರ ಹಾಸ್ಟೆಲ್ ಸಿಗ್ಲಿಕ್ಕೆ ಅವಕಾಶ ಇದೆ. ಇವಾಗ ಆ ಹುಡುಗಿ 90% ಮಾಡಿದರೂ ಕೂಡ ಅವಳಿಗೆ ಹಾಸ್ಟೆಲ್ ಸಿಗಲ್ಲ. ಸೊ ಹೀಗಾಗಿ ಆ ಸಮಸ್ಯೆ ಇದೆ. ಅದು ನಾವು ಇನ್ನೂ ಹಾಸ್ಟೆಲ್ಗಳನ್ನು ಸ್ಯಾಂಕ್ಷನ್ ಮಾಡಿಕೊಂಡ್ರೂ ಕೂಡ ಭಾಳ ಆದರೆ ಇನ್ನೊಂದು 100-200 ಜನರಿಗೆ ಅವಕಾಶ ಕಲ್ಪಿಸ್ಬೋದು. ಆದರೆ 13,000 ವಿದ್ಯಾರ್ಥಿಗಳಿಗೆ ಕಲ್ಪಿಸ್ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ. ಮುಂಚೆ ಹಿಂದಿನ ಸರ್ಕಾರದಲ್ಲಿ ವಿದ್ಯಾಶ್ರೀ ಅಂತೇಳಿ ಒಂದು ಯೋಜನೆ ಇತ್ತು. ಪ್ರತಿ ವಿದ್ಯಾರ್ಥಿಗೆ 1,500 ರೂಪಾಯಿ ಅವರಿಗೆ ಆರ್ಥಿಕ ಸಹಾಯ ಮಾಡ್ತಿತ್ತು. ಈ ಸರ್ಕಾರ ಅದನ್ನು ನಿಲ್ಲಿಸ್ಬಿಟ್ಟಿದೆ. ಅದನ್ನು ನಾವು ಮತ್ತೆ ಈ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಅದು ವಿದ್ಯಾಶ್ರೀ ಯೋಜನೆ ಮಾಡಿಕೊಟ್ರೆ ಟು ಸಮ್ ಎಕ್ಸ್ಟೆಂಟ್ ಈ ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡ್ಬೋದು. ಆನಂದ್ ಜಿ, ನೆಕ್ಸ್ಟ್ 1.5 year ನಿಮ್ಮ ಫೈನಲ್ ಮ್ಯಾಚ್. ವಾಟ್ ಈಸ್ ಯುವರ್ ಮಾಸ್ಟರ್ ಸ್ಟ್ರಾಟಜಿ? ಮಾಸ್ಟರ್ ಸ್ಟ್ರಾಟಜಿ ಅಂತೇನಿಲ್ಲ ರೀ, ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡೋಣ, ಜನರ ಆಗು ಹೋಗುಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಬೇಕು. ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬೇಸಿಕಲಿ ನೀವು ಹೇಳಿದಾಗ ನಾನು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ, ಇಲ್ಲಿ ರಾಜಕಾರಣ ಮಾಡುವಂಥ ಪ್ರಯತ್ನನೂ ಕೂಡ ಮಾಡೋದಿಲ್ಲ. ಪ್ರಾಮಾಣಿಕವಾಗಿ ನನ್ನ ಕೈಯಿಂದ ಏನು ಸಾಧ್ಯ ಇದೆ, ನನ್ನ ಪ್ರಾಣಕ್ಕಿಂತ ಹೆಚ್ಚು ಅವ್ರ ಸೇವೆ ಮಾಡಲಿಕ್ಕೆ ನಾನು ಸಿದ್ಧನಿದ್ದೀನಿ. ಬರುವಂಥ ಚುನಾವಣೆಯಲ್ಲಿ ಜನ ನಾನು ಮಾಡಿರ್ತಕ್ಕಂಥ ಕೆಲಸಗಳನ್ನು ನೋಡಿ ಅವರು ನನ್ನನ್ನು ಆಯ್ಕೆ ಮಾಡಬೇಕು. ಹಿಂದಿನ ಚುನಾವಣೆಯಲ್ಲಿ ನಮ್ಮ ತಂದೆಯವ್ರ ಕೆಲಸ, ಅನುಕಂಪ ಮತ್ತು ನನ್ನ ಒಂದು ಸರಳತೆಯನ್ನು ನೋಡಿ ಆಯ್ಕೆ ಮಾಡಿದರು. ಬರುವಂಥ ಚುನಾವಣೆಯಲ್ಲಿ ಖಂಡಿತ ನನ್ನ ಈ ಕಳೆದ 4 ವರ್ಷದ ಅವಧಿಯೊಳಗೆ ನಾನು ಯಾವ ರೀತಿ ಜನರ ಜೊತೆ ಸ್ಪಂದಿಸಿದ್ದೀನಿ ಅನ್ನುವಂಥದ್ದನ್ನು ಅವರೇ ತೀರ್ಮಾನ ತಗೋಬೇಕಾಗ್ತದೆ. ಅಲ್ಲ, ನೀವು ಇಲ್ಲಿ ಹೇಳ್ತಾ ಇದ್ರಿ 2023ಗೆ ವೈ ಆನಂದ್ ನ್ಯಾಮೇಗೌಡ ಅಂತ ಹೇಳಿದ್ರೆ ಯು ಆನ್ಸರ್ಡ್. ಸೊ ಎನಿ ರಿಗ್ರೆಟ್ ಯು ಹ್ಯಾವ್ ಇನ್ 3 years? ಒಂದು ರಿಗ್ರೆಟ್ ಅಂದರೆ ರೀ, ಕಳೆದ 2 ವರ್ಷದಲ್ಲಿ ನಾವು ಯಾವುದೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿಜವಾಗ್ಲೂ ನನಗೆ ನೋವಾಗ್ತದೆ. ಕೊರೋನಾ ಸಂದರ್ಭದಲ್ಲಾಗಲಿ, ಪ್ರವಾಹ ಬಂದಂಥ ಸಂದರ್ಭದಲ್ಲಾಗಲಿ ನಾನು ಜಮಖಂಡಿಯಿಂದ ಬೆಳಗಾವಿವರೆಗೆ ಪಾದಯಾತ್ರೆ ಮಾಡಿದೆ. ನಮ್ಮ ಸಂತ್ರಸ್ತರಿಗೆ ನೀವು ಮನೆ ಪರಿಹಾರ ಕೊಡಿ, ಬೆಳೆ ಹಾನಿಗೆ ಪರಿಹಾರ ಕೊಡಿ ಅಂಥೇಳಿ ಸಾವಿರಾರು ಜನ ನನ್ನ ಜೊತೆ ರೈತರು ಸೇರಿ ಪಾದಯಾತ್ರೆ ಮಾಡಿದರು. ನೋವಿನ ಸಂಗತಿ ಅಂದರೆ ಇಲ್ಲಿವರೆಗೆ ಸರ್ಕಾರದಿಂದ ಪರಿಹಾರ ಸಿಗಲಿಲ್ಲ. ಇವತ್ತು ಕೋವಿಡ್ ಸಂದರ್ಭದಲ್ಲೂ ಕೂಡ ಅನೇಕ ಜನ ತೊಂದರೆಯಲ್ಲಿದ್ದಾರೆ. ಇವತ್ತು ಸರ್ಕಾರ ಅವರು ಬೆನ್ನೆಲುಬಾಗಿ ನಿಲ್ಲಬೇಕಾಗ್ತದೆ. ನಾವು ಎಷ್ಟೇ ಅಧಿವೇಶನದಲ್ಲಾಗಲಿ, ಖಾಸಗಿಯಾಗಿ ನಾವು ಸಚಿವರಿಗೆ ಭೇಟಿಯಾಗಿ ಎಷ್ಟೇ ಒತ್ತಡ ಹಾಕಿದರೂ ಕೂಡ ಅದು ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇಲ್ಲ. ಆ ಒಂದು ನೋವಿನ ಸಂಗತಿ ನನ್ನ ಮನಸ್ಸಿನಲ್ಲಿದೆ.
ಓಕೆ ಸರ್, ಫೈನಲ್ ಆಗಿ ನಮ್ಮ ಕಾರ್ಯಕ್ರಮದ ಮುಖಾಂತರ ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರೆ ಅಥವಾ ಸಾರಿ ಕೇಳಬೇಕು ಅಂತ ಹೇಳಿದ್ರೆ ಮುಕ್ತ ವೇದಿಕೆ ನಿಮ್ಮದು. ಖಂಡಿತ ಬಹುಶಃ ಇಲ್ಲಿ ಒಂದೂವರೆ ಗಂಟೆ ನಾವು ಏನು ಇವತ್ತು ಲೈವ್ ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ದೀವಿ. ಅನೇಕ ಜನ ಬಹಳ ಜೆನ್ಯೂನ್ ಕ್ವಶನ್ಸ್ಗಳನ್ನು ನೀವು ರೇಸ್ ಮಾಡಿದ್ದೀರಿ. ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇದ್ದೀನಿ. ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ಆಗಲಿಕ್ಕೆ ಸಮಯ ಬೇಕಾಗ್ತಾವೆ, ಅದಕ್ಕೆ ತಾವು ನನಗೆ ಕಾಲಾವಕಾಶ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಎಸ್ ಸರ್, ನಿಮ್ಮ ವೆಲ್ ವಿಶಸ್ ಫೈನಲಿ. ಎಸ್, ಐ ಥಿಂಕ್ ಆನಂದ್ ಅವ್ರನ್ನ ನೋಡಿದ್ರೆ ಯಂಗ್ ಎನರ್ಜೆಟಿಕ್ ಎಜುಕೇಟೆಡ್ ಅಂತ ಹೇಳಿದ್ವಿ, ಅದರೊಟ್ಟಿಗೆ MLA ವಿತ್ ವಿಷನ್. ಸೊ ದಟ್ ಈಸ್ ಮೋರ್ ರಿಕ್ವೈರ್ಡ್. ಒಬ್ಬ ರಾಜಕಾರಣಿಗೆ ವಿಷನ್ ಬೇಕು, ಲಾಂಗ್ ಟರ್ಮ್ ಪ್ಲಾನಿಂಗ್ ಬೇಕು. ಐ ಥಿಂಕ್ ಇಟ್ಸ್ ವೆರಿ ಯಂಗ್. ತಂದೆ ಮಾಡಿದ ಕೆಲಸಗಳಿದೆ. ಐ ಥಿಂಕ್ ಹಿ ಹ್ಯಾಸ್ ಟು ಅಚೀವ್ ಮೋರ್ ದೆನ್ ವಾಟ್ ಹಿ ಹ್ಯಾಸ್ ಡನ್. ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ತಂದೆ ದಿಗ್ಗಜರು, ಅವರನ್ನೇ ಕ್ರಾಸ್ ಮಾಡಬೇಕಾದ ಒಂದು ಪರಿಸ್ಥಿತಿಯಲ್ಲಿ ಆನಂದ್ ಇದ್ದಾರೆ. ಐ ಥಿಂಕ್ ಹಿ ವಿಲ್ ಡೂ ಇಟ್. ನಾವು ನೋಡಿದ್ವಿ ಅವರನ್ನು ವಿಧಾನಸಭೆಯಲ್ಲೂ ನೋಡಿದ್ವಿ ಆ್ಯಂಡ್ ಫೀಲ್ಡಲ್ಲೂ ಇವತ್ತು ನೋಡಿದ್ವಿ, ಜನಗಳು ನೋಡಿದ್ವಿ. ಐ ಥಿಂಕ್ ಈಸ್ ಎ ವೆರಿ ರೀಚಬಲ್ MLA ಆಗಿದ್ದಾರೆ. ಐ ಥಿಂಕ್ 2023 ಪುನಃ ಬರಲಿ, ಅವರು ಪುನಃ ಜಮಖಂಡಿ ಕ್ಷೇತ್ರದ ಜನತೆಯನ್ನು ಸೇವೆ ಮಾಡಲಿ ಅಂತ ವಿ ವಿಶ್ ಹಿಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, ಮುಕ್ತ ಮನಸ್ಸಿನಿಂದ ಎಲ್ಲ ವಿಚಾರಗಳನ್ನು ಹಂಚಿಕೊಂಡ್ರಿ, ಜೊತೆಗೆ ಸ್ಪಂದನೆ ಕೂಡ ನಿಮ್ಮಿಂದ ಸಿಕ್ತು. ಸೊ ಮುಂದಿನ ದಿನಗಳಲ್ಲೂ ಅದೇ ರೀತಿ ಸ್ಪಂದನೆ ನಿಮ್ಮ ಭಾಗದ ಜನರಿಗೆ ಸಿಗಲಿ. ಸೊ ಮತ್ತೊಮ್ಮೆ ಆರಿಸಿ ಬರಲಿ ಅಂತ ನಮ್ಮ ಪವರ್ ಟಿವಿ ಕಡೆಯಿಂದ ಕೂಡ ನಿಮಗೆ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ರಾಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಮುಂದಿನ ವಾರ ಮತ್ತೊಬ್ರು ಶಾಸಕರನ್ನ ಹೊತ್ತು ನಿಮ್ಮ ಕಾರ್ಯಕ್ರಮದ ಮುಂದೆ ನಾನು ಹಾಜರಾಗ್ತೀನಿ. ಸೊ ನೀವೆಲ್ಲರೂ ಕೂಡ ನಿಮ್ಮ ಸಮಸ್ಯೆಗಳೇನಿದ್ರು ಕೂಡ ವಾಟ್ಸ್ಆಪ್ ಮುಖಾಂತರ ನಮ್ಮ ಪವರ್ ಟಿವಿಗೆ ಕಳಿಸಬಹುದು ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.